ಸರಿ ರೆಡಿ ರೆಡಿ Ready? 1 Yes, ready? 1, 2 2, 3 3. Yay! Thank you, sir. 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 ಎಸ್ ರೈಟ್ ಎಲ್ಲ ಇಲ್ಲೇ ಇದೀರಾ ಅನ್ಸುತ್ತೆ ಮಕ್ಕಳೇ ಟ್ರೈ ಮಾಡಿದ್ರಿ ಈಗ ಸ್ಕಿನ್ಗೋಸ್ಕರ ಟ್ರೈ ಮಾಡಿಲ್ಲ ಸ್ಕಿನ್ ಚೆನ್ನಾಗಿರ್ಬೇಕಂತ ಟ್ರೈ ಮಾಡಿಲ್ಲ ಟ್ರೈ ಮಾಡದಿದ್ರು ಕೂಡ ಚಂದ ಇರ್ಬೇಕಂತ ಆಸೆ ಇದೆ ಆಸೆ ಅಜ್ಜಿ ಆದ್ರೂ ಕೂಡ ಚಂದ ಇರ್ಬೇಕಂತ ಅಲ್ವಾ ಅಜ್ಜಿ ಆದ್ರೂ ಕೂಡ ಅಜ್ಜಿ ಕೂಡ ಗೊತ್ತ ಚಂದ ಇರ್ಬೇಕಂತ ಎಷ್ಟು ಜನ ಫೇರ್ ಆಗ್ತೀರಿ ಫೇರ್ ಲವ್ಲಿ ಪೌಡರ್ ಪಾಂಡ್ಸ್ ಎಲ್ಲ ಆಗ್ತೀವಲ್ಲ ಕರೆಕ್ಟ್ ಎಲ್ಲ ಚಂದ ಆಗಿರಿ ಅಲ್ವಾ ಆ ಕ್ಷಣಕ್ಕೆ ಚಂದ ಆಗಿರ್ತೀರಿ ಮತ್ತೆ ಆಮೇಲೆ ಚಂದ ಇರಲ್ಲ ನೀವು ನಾರ್ಮಲಿ ಬಂದ್ಬಿಟ್ಟಿರ್ತೀರಿ ಕರೆಕ್ಟ್ ಅಲ್ವಾ ಹಾಕೊಂಡು ಹೊರಗಡೆ ಹೋದಾಗ ಬಿಸಿಲು ಬಂದ್ರೆ ನೀರು ಇಳಿದ್ಬಿಟ್ರೆ ಮತ್ತೆ ಹೋಗ್ಬಿಟ್ಟಿರ್ತೀರಲ್ಲ ಅದು ಮತ್ತೆ ಆಕ್ಚುಲಿ ಲೈಫ್ ಲಾಂಗ್ ನಿಮ್ಗೆ ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಚಂದ ಕಾಣ್ಬೇಕು ಅಂದ್ರೆ ಏನ್ ಫಾರಿನ್ ಗೊತ್ತಾ ಫಾರಿನರ್ ಅವ್ರು ಬೆಳಗಿದಾರೆ ಅವ್ರು ಪೌಡರ್ ಹಾಕ್ತಾರೆ ಮನೆಗಿದ್ದೆ ನಾನು ಹೋಗಿರುವಾಗ ಅವ್ರು ಪೌಡರ್ ಹಾಕ್ತಾರೆ ನೀವ್ ಯಾಕೆ ಹಾಕ್ತೀರಿ ನೀವ್ ಮೊದ್ಲೇ ಬೆಳಗಿದಿರಿ ಮತ್ತೆ ಯಾಕೆ ಪೌಡರ್ ಹಾಕಿ ಏನ್ ಮಾಡ್ತೀರಿ ಅಂತ ನಾ ಮನಸ್ಸಿನಾಗ ಅನ್ಕೊಂತ ಇದ್ದೆ ಹೇಳಿಲ್ಲ ಗೊತ್ತಲ್ಲ ಬೇರೆ ಬೇರೆ ಕಂಟ್ರಿಗೆ ಹೋಗಿರುವಾಗ ಬೆಳ್ಳಗಿರ್ತಾರೆ ಅವರು ಅವ್ರು ಎಲ್ಲ ಅವರೆಲ್ಲ ಬ್ಯೂಟಿ ಪಾರ್ಲರ್ ಹೋಗ್ತಾರೆ ನಾನ್ ನಿಮ್ಗೆ ಯಾಕೆ ಬ್ಯೂಟಿ ಪಾರ್ಲರ್ ನೀವೇ ಬ್ಯೂಟಿ ಆಗಿದ್ದೀರಿ ಮತ್ತೆ ನಾನು ಹೊರಗೆ ಅನ್ಕೊಂತ ಇದ್ದೆ ನೀವು ಫುಲ್ ಬ್ಯೂಟಿ ಪಾರ್ಲರ್ ಇದೆಯಲ್ಲ ಒಳಗಡೆ ಹೋಗ್ಬಿಟ್ಟು ಅವರೆಲ್ಲ ರೆಡಿ ನಾನೊಂದು ಏನಕ್ಕೆ ಬೇಕು ಬ್ಯೂಟಿ ಪಾರ್ಲರ್ ನೀವೇ ಬೆಳ್ಳಗಿದ್ದೀರಿ ಅಂತ ಸರಿ ಮತ್ತೆ ನಿಮ್ಗೆ ನೀವು ಚೆಕ್ ಮಾಡಿ ಮುಂಚೆ ನೀವು ಮದುವೆ ಆಗ್ತಿರುವಾಗ ಎಂತ ಚಂದ ಕಾಣ್ತಿದ್ರಿ ಎಲ್ಲ ಬ್ಯೂಟಿಫುಲ್ ಆಗಿ ಕಾಣ್ತಿದ್ರಿ ಅದಕ್ಕಾಗಿ ಹಂಗಾಗಿದ್ದು ಮತ್ತೆ ಹೋಗ್ತಾ ಹೋಗ್ತಾ ಆ ಪ್ರೀತಿ ಅದೆಲ್ಲ ನಿಮ್ಗೆ ಕಮ್ಮಿ ಆಗಿದ್ದು ಮತ್ತೆ ನಿಮ್ಗೆ ಸ್ಕಿನ್ ಕೆಟ್ಟ ಹೋಗಿದ್ದು ನಿಮ್ಗೆ ಯಾಕೆ ನಿಮ್ಗೆ ಬೇಡ ಅನ್ಸಿದ್ದು ನಿಮ್ಗೆ ಕಾರಣ ಗೊತ್ತಾ ಎಷ್ಟು ಜನಕ್ಕೆ ಇಲ್ಲಿ ಬರೋ ಮುಂಚೆ ಡಿಪ್ರೆಷನ್ ಇತ್ತು ಇಲ್ಲಿ ಬರೋ ಮುಂಚೆ ಏನೋ ಟೆನ್ಷನ್ ಇರ್ತಾ ಇದ್ರಿ ಏನೋ ಅಂತ ಯೋಚನೆ ಮಾಡ್ತಿದ್ರಿ ಏನೋ ಅಂದ್ರ ಅದು ಏನೋ ಗೊತ್ತಿಲ್ಲ ಹಂಗೆ ನೀರು ಸರಿಯಾಗಿ ನಿದ್ದೆ ಸರಿಯಾಗಿ ಏನ್ ಇರ್ತಿರ್ಲಿಲ್ಲ ಹಂಗಿರ್ತಾ ಇತ್ತು ಲೈಫ್ ಕರೆಕ್ಟಾ ಮತ್ತೆ ಇಲ್ಲಿ ಬರ್ತಾ ಬರ್ತಾ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಂಡ ನೀವೇನ ಸ್ಕಿನ್ ಬಗ್ಗೆ ಏನಾದ್ರು ಕೇರ್ ತಗೊಂಡ್ರಿ ಬಂದ್ಮೇಲೆ ಕೇರ್ ತಗೊಂಡ್ರೆ ಸ್ಕಿನ್ ಬಗ್ಗೆ ನಿಮ್ಗೆ ಇಲ್ಲಿ ಬಂದ್ಮೇಲೆ ಕೇರ್ ತಗೊಂಡ್ಬಿಟ್ಟು ಚಂದ ಮಾಡಿಲ್ಲ ನೋಡಿ ಅಲ್ಲ ಯಾರಿಗೆ ಶೇಕ್ ಕುಡಿದು ಚೆನ್ನಾಗಿ ನೀರ್ ಕುಡಿಬೇಕು ಅನ್ಸುತ್ತೆ ಹಿಂಗಾನೆ ಅಲ್ವಾ ಚೆನ್ನಾಗಿ ನಿದ್ದೆ ಬರುತ್ತೆ ನಿಮಗೆ ಚೆನ್ನಾಗಿ ಮೋಷನ್ ಆಗುತ್ತೆ ನಿಮಗೆ ಅದು ಆಟೋಮೆಟಿಕ್ ಚೆಕ್ ಮಾಡಿ ನಿಮ್ ಸ್ಕಿನ್ ಹಂಗೆ ಚಂದ ಆಗ್ತಿತ್ತು ನೋಡಿರ ಯಾರು ಚೆಕ್ ಮಾಡಿ ಸರ್ ಸ್ಕಿನ್ ಚೆನ್ನಾಗುತ್ತೆ ಸ್ಕಿನ್ ಚೆನ್ನಾಗುತ್ತೆ ಅಂತ ಮತ್ತೆ ಮುಂಚೆ ಸ್ಕಿನ್ ಚೆನ್ನಾಗಿರ್ಲಿಲ್ವಾ ಮುಂಚೆ ಚೆನ್ನಾಗಿತ್ತು ನಿಮ್ದು ಚೆನ್ನಾಗಿತ್ತು ಆ ಚೆನ್ನಾಗಿರೋ ಸ್ಕಿನ್ ಅನ್ನು ಯಾವಾಗ ನೀವು ಕಳ್ಕೊಂತ ಬಂದ್ರಿ ನೀವು ಕಳ್ಕೊಂಡ್ರ ಇಲ್ಲ ಅಲ್ವಾ ನೀವು ಕಳ್ಕೊಳಕ್ ಬರುತ್ತೆ ನಿಮ್ಗೆ ಸ್ಕಿನ್ ಹಾಳು ಮಾಡ್ಕೊಳಕ್ ಬರುತ್ತೆ ನಿಮ್ಗೆ ಯಾರ ಸ್ಕಿನ್ ಹಾಳು ಮಾಡ್ಕೊಳಕ್ ಬರುತ್ತೆ ನಿಮ್ಗೆ ಹಾಳು ಮಾಡಕ್ ಬರುತ್ತಾ ಇಲ್ಲ ಮತ್ತೆ ನೀವು ಚೆನ್ನಾಗ್ ಮಾಡಕ್ ಬರುತ್ತಾ ಇಲ್ಲ ಹಾಳು ಮಾಡಕ್ ಬರಲ್ಲ ಚೆನ್ನಾಗಿ ಮಾಡಕ್ ಬರಲ್ಲ ಯಾರಿಗೆ ಗೊತ್ತು ನಿಮ್ಗೆ ಯಾರೇ ಬಡವ್ರ ಹಾಕಿ ಇಷ್ಟ ಇದೆ ಇಲ್ಲ ತಾನೆ ಶ್ರೀಮಂತರ ಹಾಕೊಂಡು ಟ್ರೈ ಮಾಡ್ತೀವಿ ಮತ್ತೆ ಬಡವ್ರ ಆಗ್ತೀರಿ ಕರೆಕ್ಟಾ ಶ್ರೀಮಂತರ ಹಾಕೊಂಡು ಟ್ರೈ ಮಾಡಿದ್ರೆ ಬಡವ್ರ ಆಗ್ತೀರಿ ಮತ್ತೆ ಇವ್ರು ಬಡವ್ರ ಹಾಕಂತ ಗೊತ್ತಿಲ್ಲ ಬಡವ್ರ ಹೋಗ್ತೀರಿ ಸ್ಕಿನ್ ಚೆನ್ನಾಗಿರ್ಬೇಕು ಅಂದ್ಕೊಂಡ್ರೆ ಸ್ಕಿನ್ ಕೆಟ್ಟೋಗ್ಬಿಡುತ್ತೆ ನೀವೇನು ಸ್ಕಿನ್ ಹಾಳು ಮಾಡ್ಕೋಬೇಕಂತಿಲ್ಲ ನಿಮ್ಗೇನು ಅದು ಆಟೋಮೆಟಿಕ್ಲಿ ಅದು ಹೋಗ್ಬಿಡುತ್ತೆ ಇವಾಗ ಸ್ಕಿನ್ ಚೆನ್ನಾಗಿರ್ತಾರ ಮದುವೆ ಆಗುವಾಗ ಮತ್ತೆ ಹಿಂಗ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಯಾರು ಚೆಕ್ ಮಾಡಿದ್ರಿ ನಿಮ್ಗೆ ಗೊತ್ತಿತ್ತಾ ಸ್ಕಿನ್ ಹಿಂಗ ಆಗುತ್ತಂತ ಗೊತ್ತಿತ್ತಾ ಇದೇ ಇಲ್ಲಿದ್ದೀರಾ ಅಲ್ಲಿ ಇಲ್ಲಿರ್ತಾನೆ ಕೇಳಿಸುತ್ತಾನೆ ಹೇಳೋದು ಅಲ್ವಾ ನಿಮ್ಗೆ ಗೊತ್ತಿರ್ಲಿಲ್ಲ ಯೋಚನೆ ಮಾಡಿ ನಮಗೆ ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ ನಮ್ ಫೇಸ್ ಹಿಂಗ ಆಗುತ್ತೆ ಹಿಂಗೆಲ್ಲ ಕೆಟ್ಟೋಗುತ್ತೆ ನಮ್ಗೆ ಐಡಿಯಾ ಇಲ್ಲ ಅದೇ ಕೆಟ್ಟೋಯ್ತು ನಿಮ್ಗೆ ಗೊತ್ತಾಗ ಕೆಟ್ಟೋಗ್ಬಿಟ್ಟು ಕೆಟ್ಟೋದ್ಮೇಲೆ ಹೊರಗಡೆ ಪಾಲಿಶ್ ಮಾಡಿಸ್ತೀರಿ ರಿಪೇರಿ ಮಾಡಿಸ್ತೀರಿ ಆಗ್ತಾನೆ ಇಲ್ಲ ಆಕ್ಚುಲಿ ರಿಪೇರಿ ಮಾಡೋ ಪ್ಲೇಸ್ಗೆ ಹೋಗಿಲ್ಲ ನೀವು ನಿಮ್ಗೆ ಗೊತ್ತಾಗಿಲ್ಲ ರಿಪೇರಿ ಎಲ್ಲಿ ಮಾಡ್ತಾರೆ ಅಂತ ಎಲ್ಲಿ ಬೇಕಾದ್ರೆ ರಿಪೇರಿ ಮಾಡಿಸ್ತಾನೆ ಇದ್ರಿ ಕರೆಕ್ಟಾ ವಾಚ್ ಕೆಟ್ಟೋಗಿದೆ ಮತ್ತೆ ಟಿವಿ ರಿಪೇರಿ ಮಾಡ್ತಾ ಹೋದ್ರೆ ಮಾಡ್ಕೊಡ್ತಾನ ವಾಚ್ ಕೆಟ್ಟೋಗಿದ್ದಂತು ಟಿವಿ ರಿಪೇರಿ ಮಾಡಂತ ತಗೊಂಡ್ರೆ ರಿಪೇರಿ ಮಾಡ್ಕೊಡ್ತಾನ ಇಲ್ಲ ಅಲ್ವಾ ಮತ್ತೆ ಡಾಕ್ಟರ್ ಎಮ್ಮೆ ಡಾಕ್ಟರ್ ದನದ ಡಾಕ್ಟರ್ ಇದ್ದಾರೆ ಮತ್ತೆ ಮನುಷ್ಯ ಡಾಕ್ಟರ್ ಇದ್ದಾರೆ ಈ ಚೆಕ್ ಮಾಡಕ್ಕೆ ಎಮ್ಮೆ ಡಾಕ್ಟರ್ ತಗೊಂಡು ಚೆಕ್ ಮಾಡಿದ್ರೆ ಸರಿ ಹೋಗ್ಬೋದು ನೀವು ಇಲ್ಲ ಅದಕ್ಕೆ ಬೇರೆ ಸೂಜಿ ನಿಮ್ಗೆ ಬೇರೆ ಸೂಜಿ ಕರೆಕ್ಟ್ ಅಲ್ವಾ ನಿಮ್ದೇ ಬೇರೆ ಅವ್ರದೇ ಬೇರೆ ಲೈಫ್ ಈಗ ಯಾರ ಹತ್ರ ಹೋಗಿ ಕೇಳ್ತಾರೆ ಸ್ಕಿನ್ ಡಾಕ್ಟರ್ ಇದ್ದಾರೆ ಯಾರ ನೋಡಿ ಸ್ಕಿನ್ ಡಾಕ್ಟರ್ ಇದ್ದಾರೆ ಮೂಳೆ ಡಾಕ್ಟರ್ ಇದ್ದಾರೆ ಹೌದಲ್ಲ ಹೇರ್ ಡಾಕ್ಟರ್ ಇದ್ದಾರೆ ಎಲ್ಲಾ ಡಾಕ್ಟರ್ ಬೇರೆ ಬೇರೆ ಇದ್ದಾರೆ ಹೌದಲ್ವಾ ಡಾಕ್ಟರ್ ಬೇರೆ ಬೇರೆ ಇದ್ದಾರೆ ಆದ್ರೆ ಬಾಡಿ ಒಳಗಿರೋ ಸ್ಕಿನ್ ಎಲ್ಲ ಒಂದೇ ಎಲ್ಲ ಒಂದಾನೆ ಸ್ಕಿನ್ ಎಲ್ಲ ಒಂದೇ ಸ್ಕಿನ್ ಮತ್ತೆ ಇವಾಗ ನೀವು ಹೊರಗಡೆ ಹೋಗಿ ಎಷ್ಟ ಟ್ರೈ ಮಾಡಿ ನೀವು ಹೊರಗಡೆ ಸ್ಕಿನ್ ಸರಿ ಮಾಡ್ಕೋಬೇಕಂತ ತುಂಬಾ ಟ್ರೈ ಮಾಡಿ ಹೊರಗಡೆ ಮತ್ತೆ ಮದುವೆ ಆಗ್ಬೇಕಾಗಿರ್ತಕ್ಕಂಥ ಸ್ಕಿನ್ ಇಲ್ಲ ಇವಾಗ ನೋಡಿ ಯಾರಿಗೆ ಇಲ್ಲಿ ಬಂದ್ಮೇಲೆ ಮದುವೆ ಟೈಮ್ ಆತರ ಸ್ಕಿನ್ ಬಂದಿದೆ ನಿಮ್ಗೆ ನಾನು ಕೈ ನೋಡೋಣ ಮದುವೆ ಆಗ್ಬೇಕಾದ್ರೆ ಚೆನ್ನಾಗಿ ಕಾಣ್ತೀವಿ ಹಂಗೆ ಚೆನ್ನಾಗಿ ಕಾಣಕತ್ತೀರಿ ಇವಾಗ ಇಲ್ಲಿ ಬಂದ್ಮೇಲೆ ಶೇಕ್ ಕುಡಿಯುವಾಗ ಹೇಳಕ್ ಕೇಳಿಸುತ್ತ ಹೋಗಿ ನಿಮ್ಗೆ ಇಲ್ಲಿ ಇದೀರಾ ಹೆಚ್ಚಿನ ಹಾಟ್ ಕುಡಿ ಇಲ್ಲಿದ್ದೀರಾ ಅಂದ್ರೆ ಡೌಟ್ ಇದೆ ಇದಿರಲ್ಲ ನಮ್ಮ ಭಯ ನನಗೆ ಇದೀರಾ ಹಾಟ್ ಕೊಡ್ತೀನಿ ನಾನು ಇದೀನಿ ಇಲ್ಲಿ ನೀವು ಇದಿರಲ್ಲ ಅಂತ ಡೌಟ್ ಹಾಗಾದ್ರೆ ಇದೀರಿ ಕರೆಕ್ಟ್ ಹಾಟ್ ಕೊಟ್ಟಿಲ್ಲ ಇದೆ ಓಕೆ ಏ ರಾಮಣ್ಣ ಎಲ್ಲೋಗಿ ನೀನು ಕಾಣುವಲ್ಲ ನನಗೆ ನಿಮಗೆ ಸ್ಕಿನ್ ಚೆನ್ನಾಗಿ ಆಗ್ಬಿಡ್ತದೆ ಏನ್ ಹೇಳಿದ್ದೆ ನಂಗೇನಾದ್ರು ಓಕೆ ರೈಟ್ ಹಂಗೆ ಸರಿ ಇದು ಪ್ರತಿಯೊಬ್ಬರಿಗೆ ಕೂಡ ನೀವು ಸ್ಕಿನ್ ಹಾಳು ಮಾಡ್ಕೊಳಕ್ ಬರಲ್ಲ ಸರಿ ಮಾಡ್ಕೊಳಕ್ ಬರಲ್ಲ ನಂಗೆ ಹಾಳು ಮಾಡ್ಕೊಳಕ್ ಅಂತ ನೀವೇನು ಹೋಗಿಲ್ಲ ಮತ್ತೆ ಅದು ಗೊತ್ತಿಲ್ಲ ಆಟೋಮೆಟಿಕ್ ಹಂಗ ಆಗೋಯ್ತು ಮತ್ತೆ ಈಗ ಸರಿ ಮಾಡ್ಕೊಳಕ್ ಹೋಗಿ ಸರಿ ಹೋಗಿದೆ ಸರಿ ಹೋಗಿಲ್ಲ ಏನ್ ಸರಿ ಹೋಗಿ ಚೆಕ್ ಮಾಡಿ ನಿಮ್ಗೆ ಸರಿ ಮಾಡ್ಕೊಳಕ್ ಹೋಗಿರ್ತಕ್ಕಂಥ ಏನ್ ಸರಿ ಹೋಗಿದೆ ನಿಮ್ ಲೈಫ್ ಅಲ್ಲಿ ಬದುಕು ಸರಿ ಹೋಯ್ತಾ ಜೀವನ ಸರಿ ಹೋಗಿದೆಯಾ ಎಷ್ಟು ಟೆನ್ಷನ್ ಆಗಿದ್ರಿ ಅಂದ್ರೆ ನಿಮ್ಗೆ ಏನ್ ಸರಿ ಮಾಡ್ಕೊಳಕ್ ಬರ್ತಾ ಇಲ್ಲ ಸರಿ ಮಾಡ್ಕೊಳಕ್ ಬರಲಿಲ್ಲ ಅಂದ್ರೆ ಸರಿ ಮಾಡ್ಕೊಳ್ಳೋದು ಹೆಂಗಂತ ಕಲ್ತಿಲ್ಲ ಮತ್ತೆ ಸರಿ ಮಾಡ್ಕೊಳ್ಳೋರ್ಗೆ ಯಾರು ಸಿಕ್ಕಿಲ್ಲ ಅವರು ಸರಿ ಮಾಡ್ಕೊಂಡು ನಿಮ್ನ ಸರಿ ಮಾಡೋರು ಯಾರು ಸಿಕ್ಕಿಲ್ಲದಕ್ಕಾಗಿ ಇದು ಬಾಡಿ ಹಿಂಗೆ ಇರ್ತಾರೆ ನಿಮ್ಗೆ
ಕರೆಕ್ಟಾ? ಸರಿ ಮಾಡ್ಕೊಳ್ಳೋದು ಏನು, ಸರಿ ಮಾಡ್ಕೋಬೇಕಾದ್ ಏನು, ಯಾರು ಸರಿ ಮಾಡ್ಕೊಂಡಿದ್ದಾರೆ, ಅದ್ ಹೆಂಗಿದೆ ಅಂತ ಒಂದ್ಸರಿ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಓಕೆನಾ? ಹೆಂಗ್ ಸರಿ ಮಾಡ್ಕೋಬಹುದು ಅಂತ. ಆಕ್ಚುಲಿ ನಿಮಗೆ ಸ್ಕಿನ್ ಕೆಟ್ಟೋಗಿದ್ದು ಹೆಂಗೆ, ಸ್ಕಿನ್ ಕೆಡಕ್ ಹೆಂಗ್ ಕಾರಣ, ಮತ್ತೆ ಆಕ್ಚುಲಿ ನಾವು ಸ್ಕಿನ್ ರೆಡಿ ಮಾಡಿಸ್ತೀವ, ಬಾಡಿ ರೆಡಿ ಮಾಡಿಸ್ತೀವಿ ಹೊರಗಡೆ ಹೋಗಿ? ಸ್ಕಿನ್ ರಿಪೇರಿ ಮಾಡಿಸ್ತೀವ, ಬಾಡಿ ರಿಪೇರಿ ಮಾಡಿಸ್ತೀವ? ಏನ್ ರಿಪೇರಿ ಮಾಡಿಸ್ತೀವಿ ಹೊರಗಡೆ ಹೋಗಿ ಅಲ್ವಾ? ಏನ್ ರಿಪೇರಿ ಮಾಡಿಸ್ತೀವಿ? ಬ್ಯೂಟಿಫುಲ್ ಹೋದ್ರೆ ಸ್ಕಿನ್ ರಿಪೇರಿ ಮಾಡಿಸ್ತೀವಿ, ಏನಾದ್ರು ಬಾಡಿ ರಿಪೇರಿ ಮಾಡಿಸ್ತೀವಿ? ಇಷ್ಟದ ರಿಪೇರಿ ಮಾಡಿಸಿ, ಇಷ್ಟ ರಿಪೇರಿ ಮಾಡಿಸ್ತೀವಿ ಜಾಸ್ತಿ. ಈ ಕೆಳಗಡೆ ಏನೋ ಬಿಡಿ ತರಗಿಸ್ಕೊಂಡು ಹೋಗೋಣ, ಈಗ ಬೇರೆ ರಿಸರ್ಚ್ ಚೆನ್ನಾಗಿ ಕಾಣಬೇಕು, ಕೆಳಗಡೆ ಏನೋ ಮಾಡಿ ಮುಚ್ಕೊಂಡ್ಬಿಡ್ತೀವಿ. ಕರೆಕ್ಟ್ ಅಲ್ವಾ? ಇದು ಎಲ್ಲರಿಗೂ ಕಣ್ಣಿಗೆ ಕಾಣೋದು ಚೆನ್ನಾಗಿರ್ಬೇಕಂತ. ಕರೆಕ್ಟ್ ಅಲ್ವಾ? ಅಂದ್ರೆ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ ಅಂದ್ರೆ ಸ್ಕಿನ್ ಇಂದ. ಫಸ್ಟ್ ನೋಡಿ, ಈಗ ಹೇಳ್ತೀನಿ, ಫೋಟೋ ಹಾಕ್ತೀನಿ ನೋಡಿ ನಾವ್ ಹೆಂಗಿದ್ವಿ ಅಂತ. ಮತ್ತೆ ಹೋಗ್ತಾ ಹೋಗ್ತಾ ನೋಡಿ ಹೆಂಗಾಯ್ತು ಕತೆ ಅಂತ ಹೇಳ್ತೀನಿ. ಆಮೇಲೆ ನಿಮ್ಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ. ನಾರ್ಮಲ್ ಇಂದ ಏನಾಗುತ್ತೆ ಇವೆಲ್ಲ ಕೇಳಿಸ್ಕೋಬೇಕು. ಮತ್ತೆ ನಿಮ್ಮ ಮಕ್ಕಳೆಲ್ಲ ಸರಿ ಮಾಡ್ಕೋಬೇಕಂದ್ರೆ ಕೇಳಿಸ್ಕೋಬೇಕು. ನೀವು ಹಿಂಗೆ ಇತ್ತೆ ನೋಡ್ಕೊಳ್ಳಿ, ನಿಮ್ಮನ್ನ ನೋಡ್ಕೊಳ್ಳಿ, 100% ನಿಮ್ ಬಾಡಿ ಹಿಂಗೆ ಇರುತ್ತೆ. 100% ನಿಮ್ ಬಾಡಿ ಹಿಂಗೆ ಆಗಿರುತ್ತೆ. ನೀವು ನಿಮ್ಮನ್ನ ಚೆಕ್ ಮಾಡ್ಕೋಬೇಕು, ಇಲ್ಲಿ ನಿಮ್ಮನ್ನ ಒಳಗೆ ಚೆಕ್ ಮಾಡ್ಕೋಬೇಕು. ಕರೆಕ್ಟಾ? ಹೌದಲ್ಲ? ನಾವ್ ಹಿಂಗಿದ್ವಿ ಅಂತ ನೀವು ಅನ್ಕೋಬೇಕು, ಅವಾಗ ಸರಿ ಹೋಗುದಿಲ್ಲ. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತೀರ ನಿಮ್ಗೆ ನಾರ್ಮಲ್ ಈಗ ಕಾಣುತ್ತೆ. ಫೋಟೋ ಬಂತ? ನಮ್ದೇ ಅರ್ಧ. ಕರೆಕ್ಟ್ ಅಲ್ಲ? ಯಾರ ಚೆನ್ನಾಗಿ ಕಾಣುತ್ತೆ, ಹೌದಲ್ಲ? ಇದು ನೋಡಿ ಕಾಣುತ್ತಲ್ಲ? ಇದು ಮದುವೆ ಆಗಿಲ್ಲ, ಮದುವೆ ಆಗೋ ಟೈಮಲ್ಲಿ ಇಬ್ರು ಓಡಾಡ್ತಿದ್ವಿ ರೋಡಲ್ಲಿ. ಅವಾಗ ಈ ಫೋಟೋ ಕಾಣುತ್ತಾ? ಅವಾಗ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೀವಲ್ಲ? ಇಬ್ರು ಸಿಮ್ ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆಯಲ್ವಾ? ಬ್ಯೂಟಿಫುಲ್ ಆಗಿದೆ. ಮತ್ತೆ ಅವಾಗ ಇವರು ಕಾಲೇಜ್ ಹೋಗ್ತೀವಿ, ನಿಮ್ಮ ನೋಡ್ಕೊಳ್ಳಿ ನೀವ್ ಹೆಂಗಿದ್ರಿ ಅಂತ ನೋಡಿ. ಕಾಲೇಜ್ ಹೋಗೋ ಟೈಮಲ್ಲಿ ಪ್ರೇಮ ನಮ್ಮ ವೈಫ್ ಅರ್ಥ ಆಗ್ತಾ ಇದೆಯಾ? ಕಾಲೇಜ್ ಹೋಗುವಾಗ ಈ ಡ್ರೆಸ್ ಕೋಡ್ ಹಿಂಗಿರ್ತಾ ಇದ್ರು, ಚೆನ್ನಾಗಿ ಕಾಣ್ತದೆ. ಸ್ಕಿನ್ ಚೆನ್ನಾಗಿದೆಯಾ ನೋಡಿ? ಅವಾಗೆಲ್ಲ ಮಾಡ್ರನ್ ನೋಡಿ ಹೆಂಗಿದೆ. ಓಕೆ, ಯಾಕೆ ಬರ್ತಾ ಇಲ್ಲ ಅದೇ ಸರ್? ಇದು ಕಾಣುತ್ತಾ ನೋಡಿ ಇಲ್ಲಿ? ಡಿಜಿಟಲ್ ಕಾಣುತ್ತಲ್ಲ? ಬಹಳ ಬ್ಯೂಟಿಫುಲ್. ಓಕೆ, ಯಾರೇ ನೋಡ್ಕೊಳ್ಳಿ, ನೀವು ಹಿಂಗೆ ಇರ್ತೀರಿ, ಇಲ್ಲ ಅಂತ ಹೇಳಿ ಮದುವೆ ಆಗ ಮುಂಚೆ ಎಲ್ಲ ಹಿಂಗೆ ಚೆನ್ನಾಗಿ ಕಾಣ್ತೀರಿ ನೋಡಿ. ಹೆಂಗಿದ್ವಿ ಇಬ್ರು, ನಾವು ಹಿಂಗಿದ್ವಿ. ಸ್ಕಿನ್ ಏನ್ ಚೆನ್ನಾಗಿದೆ ತಾನೆ? ನೋಡ್ತಿದ್ರಿ ನೀವು ಚೆಕ್ ಮಾಡಿಸ್ತೀವಿ ಹೆಂಗ್ ಸ್ಕಿನ್ ಕೆಟ್ಟ ಅಂತ ಹೇಳ್ತೀನಿ ನಾನು. ಚೆನ್ನಾಗಿದೆ ಇಬ್ರು, ಹೌದಲ್ಲ? ಇಬ್ರು ಬೈಕ್ ತಗೊಂಡು ತಿರುಗಾಡ್ತಿದ್ವಿ, ಬಳ್ಳಾರಿ ಹಂಗೆಲ್ಲ ಓಡಾಡ್ತಿದ್ವಿ ಇಬ್ರು ಬೈಕ್ ಅಲ್ಲಿ. ಚೆನ್ನಾಗಿದ್ವಿ, ಏನ್ ಪ್ರಾಬ್ಲಮ್ ಇರ್ತಿಲ್ಲ, ಬ್ಯೂಟಿಫುಲ್ ಆಗಿತ್ತು, ಸ್ಕಿನ್ ಚೆನ್ನಾಗಿತ್ತು. ನಾನು ಹಿಂಗಂದ್ರೆ ನಮ್ಮ ಪ್ರೇಮ್ ಸ್ಕಿನ್ ಚೆನ್ನಾಗಿ ಬರ್ತಾ ಇತ್ತು, ಹಿಂಗ್ ಸಿಗ್ತಾ ಇತ್ತು. ಯಾರಿಗೆ ಗೊತ್ತ? ನಿಮ್ ಯಜಮಾನ್ರಿ ಎಂದಿರಿ ನೀವು? ಅಂದಿಲ್ವಾ? ನೀವು ನಿಮ್ಮ ವೈಫ್ ಅಂದಿರ್ತೀರಿ ಹಿಂಗ? ಎಂದಿಲ್ಲ ನಿಶಾ? ಅಂದಿ ಯಾರು ನಿಮ್ಮ ಯಜಮಾನ್ ಅಂದ ಹಿಂಗ? ಯಾರು ಅಂದಿದ್ದಾರೆ? ಯಜಮಾನ್ ಅಂದಿರ್ತಾನೆ ಮದುವೆ ಅಂದಿಲ್ವಾ? ಅಂದಿಲ್ಲ ಏನ್ರಿ ಅಜಯ್? ಅಂದಿಲ್ಲ ಕವಿತೆನ? ಅಂದಿರ್ತೀರಾ? ಕರೆಕ್ಟ್ ಚೆಕ್ ಮಾಡಿ ಬೇಕಾದ್ರೆ ಅಂದಿರ್ತೀರಿ. ನೀವು ಹೋಗಿ ನಿಮ್ಮ ವೈಫ್ ಹಿಂಗ್ ಅಂದಿರ್ತೀರಿ, ಚಂದಿರಿ ಕಣೆ ಅಂದಿರ್ತೀರಿ. ನಿಮ್ಮ ಮಕ್ಕಳು ಅಂತೀರಿ ಮನೇಲಿ, ಮಕ್ಕಳು ಈ ಮುಟ್ಟೆ ಹೆಂಗ್ ಬರುತ್ತೆ ನೋಡಿ, ಚೆನ್ನಾಗಿ ಮೆತ್ತಗಿರುತ್ತಲ್ಲ ನಿಮ್ ಮುಟ್ಟಿಗೋಡಿ ಹಿಂಗ್ ಬರುತ್ತೆ ನೋಡಿ. ನೋಡಿದಿರಾ? ಮತ್ತೆ ಮುಂಚೆ ಚೆನ್ನಾಗಿತ್ತು ಸ್ಕಿನ್, ನಮ್ದು ನೋಡಿ ಚೆನ್ನಾಗಿದೆ ಇವಾಗ. ಬರ್ತಾ ನೋಡಿ ಹೆಂಗ್ ಕತೆ ಹೇಳ್ತಾ ನೋಡಿ ಹೆಂಗಿದೆ ಅಂತ. ನಿಮ್ಗೆ ಯಾವಾಗ ಕಡಿತೆ ಅಂತ ಗೊತ್ತಾಗ್ಲಿ ಅಂತ ಹೇಳ್ತಿರೋದು. ನೋಡಿ ಹೆಂಗಿದೆ, ಚಂದ ಇದ್ವಿ ಇಬ್ರು, ಮತ್ತೆ ಚೆನ್ನಾಗ್ ಅನಿಸ್ತಾ ಇತ್ತು. ನಾನೇನ್ ಅವಾಗ ಹಂಗಿದ್ದೆ, ಮತ್ತೆ ಇವರು ಬಹಳ ಚೆನ್ನಾಗಿ ಕಾಣ್ತಾ ಇದ್ರು. ಸರ್ ಚೇಂಜ್ ಆಗ್ತದೆ ಸರ್, ಯಾಕಿದ್ರು? ಓಕೆ, ಗೊತ್ತಿಲ್ಲ, ರೋಗ ಒಂದ್ಸರಿ ಬಂದ್ಬಿಡುತ್ತೆ. ಓಕೆ ಸರಿ, ಸರಿ. ಈಗ ಕಾಣುತ್ತಾ? ಚಂದ ಇದೆಯಲ್ಲ? ಚಂದ ಕಾಣುತ್ತೆ, ಬಹಳ ಬ್ಯೂಟಿಫುಲ್ ಅಂತ ಇಬ್ರು ತಿರ್ಗಾತಾ ಇದ್ವಿ. ನಾನು ಕೂಡ ಚೆನ್ನಾಗಿದ್ದೆ, ಕಾಣುತ್ತಾ? ನೋಡಿ ಹೆಂಗಿದ್ದೀನಿ. ಅವಾಗ ನಾನು ಹಳೆ ಫೋಟೋ ಚೆನ್ನಾಗಿಲ್ಲ, ಒಟ್ಟ ಚೆನ್ನಾಗಿ ಒಳಗೆ ನಾನು ಹಿಂಗೆ ಇರ್ತಾ ಇದ್ದೆ, ಇಬ್ರು ಚೆನ್ನಾಗಿರ್ತಾ ಇದ್ವಿ. ಅವಾಗ ಸ್ಕಿನ್ ಏನ್ ಪ್ರಾಬ್ಲಮ್ ಇಲ್ಲ. ಆ ಸ್ಕಿನ್ ನೋಡಿ ಇಬ್ರು ಲವ್ ಮಾಡಿ ಮದುವೆ ಆಗಿದ್ದು ನಾವು. ಅರ್ಥ ಮಾಡ್ಕೊಳ್ಳಿ. ಈ ಸ್ಕಿನ್ ನೋಡಿ ಚೆನ್ನಾಗಿ ಕಾಣ್ತಾರೆ ವೀರೇಶ್, ನಾನು ಚೆನ್ನಾಗಿದ್ದೀನಿ, ಇವಳು ಚೆನ್ನಾಗಿರೋದು, ಇಬ್ರು ಇಷ್ಟಪಟ್ಟು ಮದುವೆ ಆಗಿದ್ದು. ಅವಾಗ ಹಿಂಗೆ ಇರ್ತಾ ಇದ್ವಿ ಜೊತೆ, ಕಾಣುತ್ತಾ? ಸುಂದರ ಇಬ್ರು ಇರ್ತಾ ಇದ್ವಿ. ಅವಾಗ ಬಹಳ ಇಷ್ಟ ಆಗ್ತಾ ಇತ್ತು. ಮುಂದೆ ಬಾ ಕತೆ ನೋಡಿ ಹೆಂಗಾಗತ್ತ ಅಂತ. ಹಿಂಗ್ ಬಂದಿವಿ ಇಲ್ಲಿಗೆ. ಎಲ್ಲಿಗೆ ಬಂದಿವಿ ಅಜಯ್? ಎಲ್ಲಿಗೆ ಬಂದಿವಿ ನಾವು? ಎಲ್ಲಿದ್ವಿ? ಮಿಡ್ಲಾಗ್ ಬಂದ್ಬಿಟ್ಟಿತ್ತ ಪಟ್ಟ ಅಂತ. ಇಬ್ರು ಇದ್ವಿ, ಹಿಂಗಿದ್ವಿ, ಜೊತೆ ಇರ್ತಾ ಇದ್ವಿ, ಇಬ್ರು ಹಿಡ್ಕೊಂಡು ಕುತ್ಕೊಂತ ಇದ್ವಿ. ಹೋಯ್ತು ನಿಮಿಷ. ಕರೆಕ್ಟಾ? ಇಬ್ರು ಏನ್ ಮಾಡ್ತಿದ್ವಿ, ಮತ್ತೆ ಮಿಡ್ಲಾಗ್ ಬಂದ್ಕೊಳ್ಳಿ ಸ್ಕಿನ್ ಏನಾಗೋಯ್ತು ಯೋಚನೆ ಮಾಡಿ. ಈಗ ನೆಕ್ಸ್ಟ್ ಹೇಳ್ತೀನಿ, ನಂಗೆ ಇರಿ. ನೀವು ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗ್ತಿದ್ದು ಕತೆ ಬೇರೆ ಲೆವೆಲ್ಗೆ ಹೋಗುತ್ತೆ. ನಾವ್ ಅನ್ಕೊಂತೀವಿ ಸ್ಕಿನ್ ಚೆನ್ನಾಗಿಲ್ಲ, ಸ್ಕಿನ್ ಸರಿ ಇಲ್ಲ ಅಂತ. ಸ್ಕಿನ್ ಸರಿ ಇಲ್ಲ, ಏನ್ ಸರಿ ಗೊತ್ತಿಲ್ಲ, ಹಂಗೇರಿ. ಓಕೆ, ನಮಗೆ ನಾವು ಹೊರಗಡೆ ಹುಡುಕೋದೇನು, ಇಲ್ಲಿ ಏನ್ ಹುಡುಕ್ಬೇಕಂತ ಹೇಳ್ತಿರೋದು ನಾರ್ಮಲ್. ಓಕೆನಾ? ಇಲ್ಲಿ ಕಾಣುತ್ತಾ? ಹೆಂಗಿದ್ವಿ ನಾವು? ಹಿಂಗಿರ್ತಾ ಇದ್ವಿ, ಹಿಂಗಿರೋರು, ಮತ್ತೆ ಜೊತೆಗೆ ಸಖತ್ ಖುಷಿಯಾಗಿರ್ತಾ ಇದ್ವಿ. ಏನ್ ಪ್ರಾಬ್ಲಮ್ ಇಲ್ಲ. ಇಬ್ರು ಸಿಮ್ ಚೆನ್ನಾಗಿತ್ತು, ಇಬ್ರು ಬಹಳ ಮುದ್ದಾಗಿ ಎಲ್ಲ ಓಡಾಡ್ಕೊಂಡಿದ್ವಿ. ಲಾಸ್ಟ್ ಈಗ ಮದುವೆ ಆದ್ವಿ. ನಾನ್ ನೋಡಿ ಗೊತ್ತಾ ನಮ್ಮ ವೈಫು ಏನ್ ಹಿಂಗಿದೆ, ಚಂದ ಇದನ್ನ ವೀರೇಶ್ ಅಂತ ಹೇಳ್ಬಿಟ್ಟು ಮದುವೆ ಆಗಿತ್ತು. ಒಳ್ಳೇದೇ, ಈಗ ಹಂಗೆ ಇದೀನಿ. ಬಟ್ ಆಮೇಲೆ ಹಿಂಗೆ ಆಗೋದ್ವಿ ನೋಡಿ. ನಾನ್ ಹೆಂಗಿದ್ದೀನಿ, ಇವ್ರು ಹೆಂಗಿದ್ದಾರೆ? ಇದು ನಮ್ಮ ತೊಣೆ ಕೆಳಗಡೆ ಕಾಣ್ತಾನ? ಇದು 2000 ಎಷ್ಟು 10 ಅನ್ಸುತ್ತೆ, ಮೋಸ್ಟ್ಲಿ 15 10 ನಾವು ಹೋಗಿದ್ವಿ. ಮಂತ್ರಾಲಯಕ್ಕೆ ಹೋದಾಗ ಈ ಫೋಟೋ ತಗೊಂಡಿದ್ವಿ. ಹಿಂಗಿತ್ತು, ಹೆಂಗಿದ್ ನೋಡಿ ನಮ್ ಪ್ರೇಮ. ಹಿಂಗಿರೋ ಪ್ರೇಮ ಹಿಂಗೆ ಅವಳು ಇಲ್ಲಿ ನೋಡಿ ಹೆಂಗಿದೆ, ಕಾಣುತ್ತಾ? ಪ್ರೇಮ ಗೇಮ ಜಾನದು ನಂಬಬಾರ್ದಂಗ ಆಗೋಯ್ತು. ಕರೆಕ್ಟಾ? ಇದು ಅಲ್ಲಿಗೆ ಬಂದ್ಬಿಟ್ಟು ಲೈಫ್. ಅದು ಸಿಕ್ಕಾಬಟ್ಟೆ ಮನ್ಯಾಗ ವೇರಿಯೇಷನ್ ಆಗ್ತಾ ಚಂದ ಇರೋ ಸ್ಕಿನ್ ಹಿಂಗಿತ್ತು. ಸ್ಕಿನ್ ಯಾರ ನೋಡಿ ಈಗ ಒಳಪದ್ರು ಹೊರಪದ್ರು ಎಪಿಡರ್ಮಿ ಹೆಂಗಿರ್ತಾ ಇದೆ ನೋಡಿ. ನಾರ್ಮಲ್ ಸ್ಕಿನ್ ಇದು. ಚೆಕ್ ಮಾಡ್ಕೊಳ್ಳಿ, ಮದುವೆ ಆಗ್ಬೇಕಾದ್ರೆ ಸ್ಕಿನ್ ಹಿಂಗೆ ಇರುತ್ತೆ. ಇಲ್ಲೇ ಇದ್ರೇನ್ರಿ ನೀವೆಲ್ಲ? ಇಲ್ಲೇ ಇದ್ದೀರಾ?
ಈಗ ನೋಡಿ ನಾನು ಹೇಳ್ತೀನಿ ಯಾವಾಗಲೂ ಚೆಕ್ ಮಾಡ್ಕೊಳ್ಳಿ. ನಿಮ್ ಮಗಂದು ಹಿಂಗ ಮುಟ್ಟಿ ಚಂದ ಇರುತ್ತಲ್ಲ ಚರ್ಮ, ನಿಮ್ ಮಗನ್ ಮುಟ್ ನೋಡಿರಾ? ನಿಮ್ ಸಣ್ಣ ಮಕ್ಕಳು ಐತಲ್ಲ ಮಕ್ಕಳು ನೋಡಿ, ಹಿಂಗ್ ಮುಟ್ಟಿದ್ರೆ ಹಿಂಗ್ ಚಂದ ಬರ್ತಾ ಇರುತ್ತೆ. ಕರೆಕ್ಟ್? ನಿಮ್ ಮುಟ್ಕೊಳ್ಳಿ ಒಂದ್ಸರಿ, ಹಾರ್ಡ್ ಬರುತ್ತಲ್ಲ, ಈ ಸಾಫ್ಟ್ನೆಸ್ ಹೋಗ್ಬಿಡಿ ನೋಡಿ. ಅಂದ್ರೆ ಹೆಂಗ್ ಗೊತ್ತಾ, ನಿಮ್ಮ ಯಾವಾಗ ನಿಮ್ ಬಾಡಿಯ ಕೊಬ್ಬು ಜಾಸ್ತಿ ಆಗುತ್ತೋ, ಆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೋ, ಆಗ್ತಾ ಆಗ್ತಾ ಸ್ಕಿನ್ ನಾನು ಆಕ್ಚುಲಿ ನಿಮ್ಗೆ ನಮ್ಗೆ ಗೊತ್ತಿಲ್ಲ ಹೊರಗಡೆ ಈ ಸ್ಕಿನ್ ಕೆಡಕ್ ಕಾರಣ ಏನಂದ್ರೆ ನಿಮ್ಗೆ ನಿಮ್ ಒಳಗಡೆ ಕೊಲಾಜಿನ್ ಪ್ರಮಾಣ ಕಮ್ಮಿ ಆಗ್ತಾ ಬಾಡಿ ಫ್ಯಾಟ್ ಜಾಸ್ತಿ ಆಗ್ತಾ ಮನುಷ್ಯ ಏನಾಗ್ತಾನೆ ನಿಮ್ಗೆ ಆಟೋಮೆಟಿಕ್ಲಿ ಲೇಜಿ ಆಗ್ತಾ, ಟೆನ್ಷನ್ ತಗೊಳ್ತಾ, ನೀರ್ ಕಮ್ಮಿ ಕುಡಿತಾ, ನಿದ್ದೆ ಕಮ್ಮಿ ಮಾಡ್ತಾ, ಓವರ್ ಟೆನ್ಷನ್ ತಗೊಂಡು ಯಾರ್ಯಾರು ಗೊತ್ತಾ ನೋಡಿ, ಯಾರ್ಯಾರು ಬರೀ ಇರೋ ಡಿಪ್ರೆಷನ್ ಆಗಿರ್ತಾರೆ ನೋಡಿ, ಅವ್ರು ನೋಡಿ ಬೇಕಾದ್ರೆ ನೀವು ಅವ್ರ ಸ್ಕಿನ್ ಹೆಂಗ್ ಕೆಟ್ಟೋಗ್ಬಿಟ್ಟಿರುತ್ತೆ, ಬಹಳ ಚಂದ ಇರ್ತಾರೆ. ನಿಮ್ಗೆ ಒಂದ್ ತಿಂಗಳಲ್ಲಿ ಯೋಚನೆ ಮಾಡಿ ಎಲ್ಲ ಕೂದಲು ಬಿಚ್ಚೋಗ್ಬಿಡುತ್ತೆ, ಮತ್ತೆ ಅವ್ರಿಗೆಲ್ಲ ಬಾಡಿ ಒಳಗೆ ವೀಕ್ನೆಸ್ ಆಗ್ಬಿಡುತ್ತೆ. ಇದಾಗ್ತಿರುವಾಗ ನಿಮ್ ಸ್ಕಿನ್ ಚೆನ್ನಾಗಿ ಸಾಧನೆ ಇಲ್ಲ. ಇದು ನೀರು ನಿದ್ದೆ ಜೊತೆಗೆ ನಿಮ್ಗೆ ನೋಡಿ ಹೆಂಗಿದೆ, ಇಲ್ಲಿ ಕಾಣುತ್ತೆ ನಿಮಗೆ ಎಷ್ಟು ಚಂದ ನೋಡಿ. ಸ್ಕಿನ್ ಚೆನ್ನಾಗಿದೆ, ನಾರ್ಮಲ್ ಸ್ಕಿನ್. ನಾರ್ಮಲ್ ಗೊತ್ತಂದ್ರೆ ಬಾಡಿ ಫಿಟ್ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು, ನೀರ್ ಚೆನ್ನಾಗಿ ಕುಡ್ಬೇಕು. ಈ ಪದರ್ ಲೇಯರ್ ಗೊತ್ತಾ, 7 ಲೇಯರ್ ಇದೆ. ಇದ್ ಮೇಲ್ಗಡೆ ನಾರ್ಮಲ್ ಸ್ಕಿನ್ ಅಂದ್ರೆ ಹಿಂಗಿರ್ಬೇಕು ನೋಡಿ. ಯಾವ ಮುಟ್ಟಿದಾಗ ಕಾಂತಿಯುತ ಜೊತೆಗಾಗಿ ಇಲ್ಲಿ ಬನ್ನಿ ಅಂತ ಹೇಳಿದ್ರೆ ಕಾಂತಿಯುತ, ಇಲ್ಲಿ ಕಾಂತಿ ಇರ್ಬೇಕಂದ್ರೆ ಬಾಡಿ ಒಳಗೆ ನೀರ್ ಇರ್ಬೇಕು ಗಿಡಕ್ಕೆ. ಹಂಗೆ ಚೆನ್ನಾಗಿ ಕಾಂತಿಯಾಗಿರ್ಬೇಕಂದ್ರೆ ಫೇಸ್ ಹಿಂಗ್ ಮುಟ್ಟಿದ್ರೆ ಸಾಫ್ಟ್ ಆಗಿರ್ಬೇಕಂದ್ರೆ ಇದು ನೋಡ್ಕೋಬೇಕು. ನಾನು ಅವಾಗ ಮುದ್ದಾಗಿದ್ದು ಇಬ್ಬರು ನಾವು ಮತ್ತೆ ಏನಾಯ್ತು ಆಮೇಲೆ ಇದು ನೋಡಿ ನಾರ್ಮಲ್ ಕಾಣುತ್ತಲ್ಲ ನೋಡಿ, ಹೆಂಗ್ ಕಾಣುತ್ತೆ. ಸಬ್ ಫಿಟ್ನೆಸ್ ಪಾರ್ಟ್ ಇಲ್ಲಿ ಬರುತ್ತೆ ಮಿಡ್ಲ್, ಇಲ್ಲಿ ಕಾಣುತ್ತೆ ನಿಮ್ಗೆ ಸಬ್ ಫಿಟ್ನೆಸ್ ಪಾರ್ಟ್ ಕಾಣುತ್ತಾ ಅಜಯ್ ಸರ್? ಕಾಣಲ್ಲ ನೋಡಿ, ಕರೆಕ್ಟ್ ಅಲ್ಲ? ಕಾಣಲ್ಲ. ನಾರ್ಮಲ್ ಸ್ಕಿನ್ ಇರುವಾಗ ಹೈಪೋಡರ್ಮಿಯ ಇಲ್ಲಿರುವಾಗ ಕಾಣುತ್ತೆ. ಇಲ್ಲಿ ಏನ್ ಕಾಣ್ತಾ ಇಲ್ಲ ನಿಮಗೆ? ಕಾಣುತ್ತಾ? ಏನ್ ಕಾಣ ನಾರ್ಮಲ್ ಸ್ಕಿನ್ ಚಂದ ಕಾಣುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಹಂಗೆ ಬ್ರೇಡ್ ತರ ಹಿಂಗ್ ಬಂತರ ಚಂದ ಕಾಣುತ್ತೆ ನೋಡಿ, ಚೆನ್ನಾಗಿದೆಯಲ್ಲ. ಯಾವಾಗ ಓಪನ್ ಆಗುತ್ತೆ ನೋಡಿ ಲೈಫ್ ನಿಮ್ಗೆ, ಹೋಗ್ತಾ ಹಿಂಗಿರುವಾಗ ಸ್ಕಿನ್ ಹೆಂಗ್ ಕಾಣುತ್ತೆ ನೋಡಿ, ಚಂದ ಕಾಣುತ್ತೆ ಸ್ಕಿನ್, ಏನೇ ಕಾಣಲ್ಲ. ಬನ್ನಿ ಬರ್ತಾ ಅದೇ ಸ್ಕಿನ್ ನೋಡಿ ಚಂದ ಇತ್ತು ನೋಡಿ ಹೆಂಗ್ ಕಾಣ್ತಾರೆ. ಹೋಗ್ತಾ ಸ್ಕಿನ್ ಏನಾಯ್ತು, ಊದ್ಕೊಂಡ್ಬಿಡ್ತು. ಇದೆಲ್ಲ ಊದ್ಕೊಂತು, ಇದೆಲ್ಲ ಊದ್ಕೊಂಡು ಹೋಯ್ತು ಫೇಸ್ ಎಲ್ಲ. ಊದ್ಕೊಂಡಾಗ ಹಿಂಗಿರ್ತಕ್ಕಂಥ ಸ್ಕಿನ್ ಆಕ್ಚುಲಿ ಇಲ್ಲಿಗೆ ಬಂತು, ಸಬ್ ಫಿಟ್ನೆಸ್ ಪಾರ್ಟ್ ಸ್ಟೋರೇಜ್ ಆಗೋಯ್ತು. ಕರೆಕ್ಟಾ? ಟಿಶ್ಯೂ ಅಗಲ ಆಗ್ತಾ ಬಂತು, ಇದೆಲ್ಲ ಅಲ್ಲೇ ಒಳಗ ಹಂಗೆ ಸ್ಕಿನ್ ಏನಾಗ್ತಾ ಬಂತು ನೋಡಿ ಚೆಕ್ ಮಾಡ್ಕೊಳ್ಳಿ. ನಿಮ್ ಬಾಡಿ ಹೋಗ್ತಾ ಏನಾಗ್ತದೆ, ಎಲ್ಲ ಒಳ ಚರ್ಮಗಳೆಲ್ಲ ಒಳ ಪದ್ರ ಎಲ್ಲ ಹೋಗ್ತಾ ಇಲ್ಲ ಅಗಲ ಕಾಣ ಸ್ಟಾರ್ಟ್ ಆಯ್ತು ಹಿಂಗ. ಹಿಂಗ್ ಬಂತು ನೋಡಿ, ಚೆಕ್ ಮಾಡ್ಕೊಳ್ಳಿ. ಈಗ ಬನ್ನಿ ಬರ್ತಾ ಏನಾಗ್ತದೆ ಇಲ್ಲಿ ನೋಡಿ, ಕರೆಕ್ಟಾ? ಓಪನ್ ಆಗೋಯ್ತು. ಆಟೋಮಿ ಹಿಂಗಿರುತ್ತೆ, ಪದ್ರ ಲೇಯರ್ ಹಿಂಗಿರುತ್ತೆ. ನಿಮ್ಗೆ ಕಾಣುತ್ತಲ್ಲ ಯಾವಲ್ಲಿ ಇದಂತ ಹಿಂಗಿಸಿಕೊಳ್ಳೋದು ಒಳಗಡೆ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಾರ್ಮಲಿ ಹಿಂಗಿತ್ತು ನಿಮ್ಗೆ ಯೋಚನೆ ಮಾಡಿ. ಇಲ್ಲಿ ಕಾಣುತ್ತೆ ನೋಡಿ, ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಫಸ್ಟ್ ಹಿಂಗಿದ್ರಿ ಮದುವೆ ಆವಾಗಾರ, ಒಂದ್ ಮಗದ ಹಿಂಗಾದ್ರಿ, 2 ಮಗದ ಹಿಂಗಾದ್ರಿ, 3 ಮಗದ ಹಿಂಗಾಗೋದ್ರಿ. ಕರೆಕ್ಟಾ? ಚೆಕ್ ಮಾಡ್ಕೊಂಡು ನಿಮ್ ಬಾಡಿ ಹೆಂಗಿದೆ ಅಂತ. ಚೇಂಜ್ ಇವಾಗ ಹಿಂಗಾದ್ಮೇಲೆ ಹೆಂಗಾಗುತ್ತಾ, ಈಗ ಬನ್ನಿ ಕತೆ. ಯಾರೇ ಕತ್ ಹಿಂಗಾಗಿತ್ತು ಈಗ ನೋಡಿ ಒಂದ್ಸರಿ ನೋಡ್ಕೊಳ್ಳಿ, ಕಾಣುತ್ತೆ ನಿಮ್ಗೆ ಕತ್ ಕಾಣುತ್ತಾ ನಿಮ್ಗೆ? ನಿಮ್ಮ ತೂಕ ದಪ್ಪ ಆಗಿರುವಾಗ ಬನ್ನಿ ಪ್ರೇಮ ಅಂತ ಬರ್ತದೆ ಡೈರೆಕ್ಟ್ ಆಗಿ, ಇಲ್ಲಿ ಕಾಣುತ್ತಾ? ಈ ಭಾಗ ನಿಮ್ಗೆ ಏನಾಗುತ್ತೆ, ಸಿಕ್ಕಾಬಟ್ಟೆ ದಪ್ಪದಾಗ ನೀವೆಲ್ಲ ಹೊರಗಡೆ ತಿಕ್ತಾ ಇರ್ತೀರ. ಅದು ಇದು ಲೋಳೆ ಸರಾಕಿ ತಿಕ್ಕಿ ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲ ಅದು ಯಾಕೆ ಬಂತು ಅಂತ ಹೇಳಿ. ತುಂಬಾ ಜನಕ್ಕೆ ಇದೆಲ್ಲ ಬ್ಲಾಕ್ ಆಗ್ಬಿಡುತ್ತೆ, ಬೆನ್ನೆಲ್ಲ ಇಚ್ಚಿಂಗ್ ಬಂದ್ಬಿಡುತ್ತೆ. ಇದೆಲ್ಲ ಬರಕ್ಕೆ ಹೆಂಗ್ ಗೊತ್ತಾ ಕಾರಣ? ಓವರ್ ವೆಯ್ಟ್. ಸ್ಕಿನ್ ಸರಿ ಮಾಡ್ಕೊಳ್ಳೋದಲ್ಲ ಆಕ್ಚುಲಿ, ಇದು ಸರಿ ಮಾಡ್ಬೇಕು. ಇದಾಗ್ತಾ ಚೆಕ್ ಮಾಡ್ಕೊಳ್ಳಿ, ಹಿಂಗಾಗುತ್ತೆ. ಯಾರ್ಯಾಗ ನೋಡ್ರಿ ಕತ್ತಿಂಗೆಲ್ಲ ಫುಲ್ ಕರಗಾಗ್ಬಿಟ್ಟಿರುತ್ತೆ ನೋಡಿರ, ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಯಾಕೆ ಉಸ್ತಾ ಇರ್ತೀವಿ ಆಕ್ಚುಲಿ ಇದು ಕೊಲೆಸ್ಟ್ರಾಲ್ ಲೆವೆಲ್. ಇಲ್ಲಿ ಹಿಂಗ ಆಗ್ಬಿಡುತ್ತೆ, ಅದನ್ನ ಈ ತರ ಬಂದ್ಬಿಡುತ್ತೆ. ಕೈಯಲ್ಲಿ ಗಡ್ಡಿಗೆ ಎಲ್ಲ ಆಗ್ತಾ ಇರ್ತವೆ, ಹಿಂಗಂತ ಇರ್ತೀರಿ, ಹೋಗಲ್ಲ. ಇದೆಲ್ಲ ಹೆಂಗ್ ಗೊತ್ತಾ, ಓವರ್ ವೆಯ್ಟ್ ಆಗಿ ಕೊಲೆಸ್ಟ್ರಾಲ್ ಆಗಿದ್ಕಾಗಿ ನಿಮ್ ಬಾಡಿಗೆ ಕೊಲಾಜಿನ್ ಪ್ರಮಾಣ ಪ್ರೋಟೀನ್ ಕಮ್ಮಿ ಆಗ್ಬಿಟ್ಟು ಹಿಂಗಾಗೋಯ್ತು. ನೀವು ಫುಲ್ ಟ್ರೈ ಮಾಡ್ತಿರ್ತೀರಿ, ಹೆಂಗಾರ ಮಾಡ್ಬೇಕು, ಅದ್ನಚ್ಬೇಕಂತ. ಎಷ್ಟು ಜನ ಹಿಂಗ್ ಹೊರಗಡೆ ನೀವು ನೋಡಿರಿ ಅಂತಾನೆಲ್ಲ ಹಿಂಗಿರೋದ್ನ? ಎಷ್ಟು ಜನ ಹೊರಗಡೆ ನೋಡಿರಿ? ಹೊರಗಡೆ ಜನ ನೋಡಿಲ್ಲ ನೀವು? ಸಾರ್ ಕಾಲ್ ಬಾತ್ಬಿಟ್ಟಿರುತ್ತೆ, ಕೈ ಬಾತ್ಬಿಟ್ಟಿರುತ್ತೆ, ಇದೆಲ್ಲ ಈ ತಿಂಡಿ ಬರ್ತಿರುತ್ತೆ, ಮೈ ಮುಚ್ಕೊಂತಾ ಇರ್ತಾರೆ, ಇದೆಲ್ಲ ಕರ್ಕೊಂತಾ ಇರ್ತಾರೆ, ಎಲ್ಲಿ ಬೇಕಲ್ಲ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಯಾಕೆ ಹೇಳಿ? ಹೆಚ್ಚು ಯಾಕೆ ಕಾರಣ ಗೊತ್ತಾ? ಓವರ್ ವೆಯ್ಟ್. ಸ್ಕಿನ್ ಸರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸ್ಕಿನ್ ಸರಿ ಮಾಡ್ಕೊಳಂಗಿಲ್ಲ ನಿಮ್ಗೆ. ನಾನು ಸ್ಕಿನ್ ಸರಿ ಮಾಡ್ಕೊ ಸ್ಕಿನ್ ಸರಿ ಹೋಗಲ್ಲ. ಸ್ಕಿನ್ ಸರಿ ಹೋಗ್ಬೇಕಂದ್ರೆ ಫಸ್ಟ್ ನಿಮ್ಗೆ ಗೊತ್ತಾ, ಬಾಡಿ ತೂಕ ಕಮ್ಮಿ ಆಗ್ಬೇಕು ಕರೆಕ್ಟ್. ನಾರ್ಮಲಿ ಬಾಡಿ ತೂಕ ಇಟ್ಕೊಂಡ್ಬಿಟ್ಟು ಬ್ಯೂಟಿ ಪಾರ್ಲರ್ ಹೋಗಿ ತಿಕ್ಕಿ ಮಾಡಂಗಿಲ್ಲ. ಇದಕ್ಕೆ ಆಕ್ಚುಲಿ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಬಾಡಿ ಗೊತ್ತಿಲ್ಲ ನಮ್ಗೆ. ಅದಕ್ಕಾಗಿ ಬಾಡಿ ಕೆಟ್ಟೋಗ್ತಾ ಎಲ್ಲಾ ಕಡೆ ನಿಮ್ಗೆ ಗೊತ್ತಾ. ಯಾರು ಚೆಕ್ ಮಾಡಿರಿ, ಹಿಂಗ್ ಕೈ ಎತ್ತಿ ನೋಡಿ, ಎತ್ಬಿಟ್ರಿ ಹಿಂಗೆ ಇದೆಲ್ಲ ಹಿಂಗ್ ಸಿಗುತ್ತೆ. ಹಿಂಗ್ ಕೈ ಸ್ವಲ್ಪ ನೋಡಿರ, ಈಗ ಅಲ್ಲಾಡ್ತಿರುತ್ತೆ ನೋಡಿರಿ, ನೋಡಿ ಸಿಗುತ್ತಾ? ಹಿಂಗಂದ್ರೆ ಎಲ್ಲ ಹಿಂಗ್ ಹೋಗ್ತಾ ಇರುತ್ತೆ, ಇದೆಲ್ಲ ಗಾಳಿ ಆಡ್ತಿರುತ್ತೆ ನೋಡಿ. ಈಗ ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ವಾಸನೆ ಬ್ಲಾಕ್ ಆಗ್ಬಿಟ್ಟಿರುತ್ತೆ ನಿಮ್ಗೆಲ್ಲ ನೋಡಿದ್ರ, ಇಲ್ಲಿ ಎಲ್ಲ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಎಲ್ಲ. ಅವಾಗ ನಂಗೆ ಈ ಗೋಲ್ಡ್ ಸರಿ ಇಲ್ಲ, ಈ ನೀರ್ ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದ್ಮೇಲೆ ತಪ್ಪ ಆಗ್ತಾ ಇರ್ತೀವಿ. ನಿಮ್ ನೋಡ್ಕೊಳ್ಳಿ ಏನಾಗಿದೆ ಅಂತ. ಈ ಶೇಪ್ ಕೊಡ್ತಾ ನೋಡ್ಕೊಳ್ಳಿ ಏನಾಗಿತ್ತು ನಿಮ್ ಬಾಡಿ ಅಂತ. ಮತ್ತೆ ಮುಂಚೆ ಯಾಕೆ ಬಾಡಿ ಹಿಂಗಿರ್ಲಿ ನಿಮ್ದು? ಕರೆಕ್ಟ್ ಹಂಗಿರಿ. ನಿಮಿಷ ಹಾಕ್ತೀನಿ ಫೋಟೋ. ಓಕೆ, ನಿಮ್ ನೋಡ್ಕೊಳ್ಳಿ. ನಿಮ್ ಮನೆಗೆ ಇರ್ತಾರೆ, ನಿಮ್ ಮನೆಗೆ ಅಪ್ಪ ಮಾವ ಯಾರು ಇರ್ತಾರೆ, ಇದೆಲ್ಲ ಹಿಂಗ ಆಗ್ಬಿಡುತ್ತೆ. ಮತ್ತೆ ಬನ್ನಿ ವೆರಿಕೋಸ್ ವೈನ್ಸ್, ಕಾಲ್ ರಕ್ತ ಗಟ್ಟಿ ಬಿಟ್ಟು ಅದ್ ತಿಕ್ಕಿ ಆಪರೇಷನ್ ಮಾಡಿಸ್ತೀರಿ, ಎಲ್ಲ ಮಾಡಿಸಿ. ಯಾಕೆ ಗೊತ್ತಾ? ಆಕ್ಚುಲಿ ಇದಂಗ್ ನೀವು ಸರಿ ಮಾಡ್ತೀವಿ. ಹೊರಗಡೆ ಹೋಗಿ ನೋಡಿ ಕಾಲು ಹೆಂಗ್ ಸರಿ ಮಾಡ್ತೀರಿ ಯೋಚನೆ ಮಾಡಿ. ಆಕ್ಚುಲಿ ಕೊಲೆಸ್ಟ್ರಾಲ್ ಲೆವೆಲ್ಲೇ, ಬೇರೆ ಏನ್ ಪ್ರಾಬ್ಲಮ್ ಇಲ್ಲ ಇದಕ್ಕೆ. ಬನ್ನಿ ಹೊಟ್ಟೆ ಭಾಗ ಹಿಂಗ ಆಗ್ಬಿಟ್ಟಿರುತ್ತೆ ನೋಡಿ, ಹಿಂಗ ಲೇಯರ್ ಆಗ್ಬಿಡುತ್ತೆ ಹೊಟ್ಟೆ ಭಾಗ. ಹಿಂಗ್ ಹಿಡ್ಕೊಂಡು ಎಲ್ಲ ಹಿಂಗ್ ಬಂದ್ಬಿಟ್ಟಿರುತ್ತೆ ಹಿಂಗ 1 2 3 4 5 ಹಿಂಗ್ ಬಂದ್ಬಿಟ್ಟಿರುತ್ತೆ ಹೊಟ್ಟೆ ಭಾಗ. ಹಿಂಗ್ ಬಂದ್ಬಿಟ್ಟಿರುತ್ತೆ ಸೀರೆ ನೆರಿಗೆ ಒಯ್ದಂಗೆ.
ಏನ್ ಮಾಡಿರುತ್ತೆ, ಸೀರೆ ಹಾಕೊಂತಿರಲ್ಲ, ನೆರಿಗೆ ಒಯ್ದಂಗೆ ಆಗ್ಬಿಟ್ಟಿರ್ತಿದ್. ಇಲ್ಲಿ ಬನ್ನಿ, ಕಾಲು ನೋಡಿ ಹೆಂಗಿದೆ. ಈಗ ನೀವು ಸ್ಕಿನ್ ಸರಿ ಮಾಡ್ಕೊಳಕ್ ಆಗುತ್ತೆ ನಿಮ್ ಕೈಲಿ? ಆಗುತ್ತಾ? ನೋಡಿ ಹೆಂಗ್ ಕಾಣುತ್ತಿಲ್ಲ, ರೈಟಾ? ಈಗ ನೀವು ಹೊರಗಡೆ ಹೋಗಿ ಈ ಸ್ಕಿನ್ ಎಷ್ಟು ರಿಪೇರಿ ಮಾಡ್ತಾನೆ ಇರ್ತೀರಿ. ರಿಪೇರಿ ಆಗ ಚಾನ್ಸ್ ಇಲ್ಲ. ಯಾಕಂದ್ರೆ ಇಲ್ಲಿ ಬನ್ನಿ, ಹೊಟ್ಟೆ ಒಕ್ಕಳ ನೋವು ಬರ್ತಾ ಇದೆ ಸಣ್ಣಗೆ. ಕೆಲವರು ಇದಾಗುತ್ತಾ, ಸಣ್ಣ ಇರೋ ಕತೆ, ಫುಲ್ 100 weight ಇರ್ತಾರೆ, ಅವ್ರ ಕತೆ ಇದೆಲ್ಲ ಇಲ್ಲಿ ಗೊತ್ತಿರೋದು. ಇಲ್ಲಿ ನೋಡಿ, ಇದೆಲ್ಲ ಹಿಂಗ ಆಗ್ಬಿಟ್ಟಿರುತ್ತೆ. ಆಕ್ಚುಲಿ ನಾವು ಹೊರಗಡೆ ನೋಡಿ ಈ ತರ ಇಲ್ಲೆಲ್ಲ ಫುಲ್ ಬ್ಲಾಕ್ ಆಗ್ತಿರೋದು, ಇದೆಲ್ಲ ಆಗೋದು ಹೆಂಗ್ ಗೊತ್ತಾ? ಇಲ್ಲಿ ಕಾಣುತ್ತೆ ನಿಮ್ಗೆ ಕೊಲಾಜಿನ್ ಪ್ರಮಾಣ ಇಲ್ಲ. ಇಲ್ಲಿ ಒಂದ್ಸ ಕರೆಕ್ಟ್ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ನೀವು ಎಲ್ಲಿದ್ದೀರ ಅಂತ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೀವು ಎಲ್ಲಿದ್ದೀರ, ಫಸ್ಟ್, ಸೆಕೆಂಡ್, ಥರ್ಡ್ ಅಲ್ಲಿದ್ದೀರಾ ನೀವು? ಕೇಳುತ್ತೆ ಎಲ್ಲರಿಗೂ? ನಿಮ್ ಕಾಲು ಹೆಂಗಿದೆ, ಅಜ್ಜಿ ತರ ಆಗ್ಬಿಟ್ಟಿರುತ್ತೆ, ಅಜ್ಜನ್ ತರ ಆಗ್ಬಿಟ್ಟಿರುತ್ತೆ ನಿಮ್ ಕಾಲು. ಇದಕ್ಕೇನಾಗುತ್ತಾ, ಒಂದು ಪ್ರೋಟೀನ್ ಇಲ್ಲ, ಕರೆಕ್ಟ್ ಕೊಲಾಜಿನ್ ಪ್ರಮಾಣ ಇಲ್ಲ ಇದಕ್ಕೆ. ಈ ಬಾಡಿನ ಎಷ್ಟು ಸರಿ ಮಾಡಕ್ಕೋ ಸರಿ ಹೋಗ್ಬೋದು. ಇದು ಚೆಕ್ ಮಾಡ್ಕೊಡಿ. ಡೌಟ್ ಇದೆ ಇದ್ರಲ್ಲ, ಕೇಳ್ಬೋದು ಸರ್, ನೋಡ್ತೀನಿ ಇದ್ರಲ್ಲಿ. ನೋಡಿದ್ರಾ ನಿಮ್ದು ಎಷ್ಟು ಹೊರಗಡೆ ಹೋದ್ರೆ ಕಾಲ್ ನೋಡಿ, ಚೆಕ್ ಮಾಡ್ಕೊಡಿ. ನಿಮ್ದೇ ಕಾಲನ್ನ ಒಂಥರ ಅಜ್ಜಿ ಕಾಲಂಗ ಆಗ್ಬಿಟ್ಟದೆ. ಹುಡುಗರಿಗೆ ಒಂದು 30 ವರ್ಷ 36 ಹುಡುಗ ಹುಡುಗಿಗೆ 30 ವರ್ಷ ಆಗಿರುತ್ತೆ, 2 ಮಕ್ಕಳು ಆಗ್ಬಿಟ್ಟಿರ್ತಾರೆ. ಈ ಕಾಲ್ ಭಾಗ ನೋಡಿ ಹಿಂಗಂದ್ರೆ ಮೆತ್ತಗೆ ಕೋಳಿ ಚರ್ಮ ಬಂದಂಗೆ ಬರ್ತಾರೆ. ನೋಡಿದ್ರೆ ಹಿಂಗ್ ಬರ್ತಾ ಇರುತ್ತೆ. ಏನ್ ಚರ್ಮ ಇದು? ಯಾಕೆ ಹೇಳಿ? ಅದಕ್ಕೆ ಪ್ರೋಟೀನ್ ಇಲ್ಲ. ಕೊಲಾಜಿನ್ ಪ್ರಮಾಣ ಇದ್ರೆ ಮಾತ್ರ ನಿಮ್ಗೆ ಕರೆಕ್ಟ್ ಅಂದ್ರೆ 15 ಗ್ರಾಮ್ ಬೇಕು. ಅದಕ್ಕೆ 15 ಗ್ರಾಮ್ ಅರ್ಥವಾಗ ಕೊಲಾಜಿನ್. ಅದು ಕೊಟ್ಟರೆ ಬಾಡಿ ಮಾತ್ರ ಸ್ಟ್ರೆಂತ್ ಆಗಿರಕ್ಕೆ, ಇದೆಲ್ಲ ನಾರ್ಮಲ್ ಆಗಕ್ಕೆ, ಸ್ಕಿನ್ ಎಲ್ಲ ಚೆನ್ನಾಗಿ ಆಗ ಕಾರಣ. ನೀವು ಹೊರಗಡೆ ಹೋಗ್ಬಿಟ್ಟು ಎಷ್ಟು ಟ್ರೈ ಮಾಡಿದ್ರು, ಮುಲಾಮು ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಕೂಡ ಸ್ಕಿನ್ ಹಂಗೆ ಇರುತ್ತೆ. ಯಾಕೆ ಹೇಳಿ? ನಿಮ್ಗೆ ಯಾರು ಹೊರಗಡೆ ಹೇಳಿಕೊಟ್ಟಿಲ್ಲ. ಈ ಸ್ಕಿನ್ ಸರಿಯೋ ಕಾರಣ ತಿನ್ನೋ ಫುಡ್ ಅಲ್ಲಿ ಇದೆ. ಪ್ರೋಟೀನ್ ಬೇಕು ಮನುಷ್ಯನ ಬಾಡಿಗೆ, ಗುಡ್ ಪ್ರೋಟೀನ್ ಬೇಕು. ಜೊತೆಗೆ ಕೊಲಾಜಿನ್ ಪ್ರಮಾಣ ನಾವು ತಗೊಂತೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅದೆಲ್ಲ ಹಾಕೊಳ್ಳುವಾಗ ಬಾಡಿ ನಾರ್ಮಲ್ ಬರುತ್ತೆ. ನಾವು ಅಷ್ಟ ಹೊರಗಡೆ ನೋಡಿದ ಜನ ಹೋಗಿ ಉಜ್ಜಿ ಮಾಡೋದಲ್ಲ. ಆಕ್ಚುಲಿ ಆ ಸ್ಕಿನ್ ಏನ್ ನೋಡಿ ಕಾಣುತ್ತಲ್ಲ, ಯಾರ್ಯಾರು ಕಾಲಿಂಗ್ ಆಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಹಿಂಗಿರ್ತಕ್ಕಂಥ ಸ್ಕಿನ್, ಹಿಂಗಾಗಿರೋ ಸ್ಕಿನ್ ಚೆಕ್ ಮಾಡಿ. ಮುಂಚೆ ಯಾವಾಗ ಮನುಷ್ಯ ಹಿಂಗಿದ್ರಿ, ನಾರ್ಮಲ್ ಸ್ಕಿನ್ ಮದುವೆಯಾಗ ಮುಂಚೆ ಚೆನ್ನಾಗಿ ಕಾಣ್ತಾ ಇದ್ರಿ. ನಾವು ಕೂಡ ಮದುವೆಯಾಗ ಮುಂಚೆ ಹಿಂಗೆ ಇದ್ವಿ, ಚಂದ ಕಾಣ್ತಾ ಇದ್ವಿ. ಹೋಗ್ತಾ 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 ನಮ್ಗೆ ಏನಾಯ್ತು, ಹಿಂಗಾಗುವಾಗ ಬಾಡಿ ಒಳಗೆ ನಮ್ದು ಓಪನ್ ಆಗುತ್ತೆ ಎಲ್ಲ. ನೋಡಿ ಚೆಕ್ ಮಾಡ್ಕೊಳ್ಳಿ. ಇವಾಗ ದಪ್ಪ ಹಿಂಗಿರುತ್ತೆ, ಒಳಗಡೆ ಎಲ್ಲ ಹಿಂಗೆ ಆಗ್ಬಿಟ್ಟಿರ್ತೀವಿ. ಇವಾಗ ಉಜ್ಜೀರ ಆಗಲ್ಲ. ಇದು ಆಕ್ಚುಲಿ ಯೋಚನೆ ಮಾಡಿ. ಯಾವಾಗ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಂದ್ರೆ ನಿಮಗೆ ಗೊತ್ತಿರ್ಬೇಕು. ಸರಿಯಾಗಿ ಕೋಚ್ ಸಿಕ್ಕರೆ ನೋಡಿ ಕಾಣುತ್ತೆ, ಎಲ್ಲ ಮಕ್ಕಿಂಗ್ ಆಗ್ಬಿಟ್ಟಿರುತ್ತೆ. ಹೊರಗೆ ಹೋಗಿ ತಿಕ್ಕಿ ತೆಕ್ಬಾಡಿ ಜಾಸ್ತಿ ಆಗುತ್ತೆ. ಇದು ಆಕ್ಚುಲಿ ಮನುಷ್ಯನಿಗೆ ಹೀರ್ಕೊಳ್ಳುವಂತ ಶಕ್ತಿ. ನಾನು ಯಾವಾಗ ನೀವು ಶೇಕ್ ಕುಡಿತೀರಿ, ಆ ಶೇಕ್ ಕುಡಿದ ಕೂಡಲೇ ವೆಯ್ಟ್ ಲಾಸ್ ಆಗ್ತಾ ಎಕ್ಸರ್ಸೈಸ್ ಮಾಡ್ತಾ ನೀರು ಕುಡಿತಾ ಐದು ಹಂಗೆ ಮುದಿರಿ ಮೋಷನ್ ಅಲ್ಲಿ ಇರಲಿಲ್ಲ, ಹಂಗೆ ಹೋಗ್ಬಿಡುತ್ತೆ, ನಾರ್ಮಲಿ ಹೋಗ್ತೇನೆ. ಹೋಗುವಾಗ ಸ್ಕಿನ್ ಗ್ಲೋ ಬರಕ್ ಸ್ಟಾರ್ಟ್ ಆಗುತ್ತೆ. ಇದು ರಿಯಲ್ ನಡೆಯೋದು. ಹೊರಗಡೆ ಹಂಗಿರಲ್ಲ. ಮೈ ಎಲ್ಲ ತಿಂಡಿ ಇಚ್ಚಿಂಗ್ ಬರೋದ್ ಕಾರಣ ಗೊತ್ತಾ? ಇದು ನೋಡ್ಕೊಡಿ, ಹಿಂಗಿರ್ಬೇಕು ನಿಮ್ ಕಾಲು. ಫಸ್ಟ್ ನೀವು ಶೇಕ್ ಕುಡಿಯುವ ಹಿಂಗಿರುತ್ತೆ. ಮೋಸ್ಟ್ ಅಜ್ಜಿ ಅಜ್ಜನ್ ತರ ಕಾಲು ಇರುತ್ತೆ ನಿಮ್ಗೆ ಏಜ್ ಆಗಿರಲ್ಲ. ಅದು ಕೊಲ ಜಾಸ್ತಿ ಆಗಿ ಕಾಲು ಭಾಗ ಎಲ್ಲ ದಪ್ಪ ಆಗಿ ಈಗ ಆಗ್ಬಿಟ್ಟಿತ್ತು ಒಳಗಡೆ. ಹೊಟ್ಟೆ ಭಾಗ ಹಿಂಗಾದ್ರೆ ಮಾತ್ರ ನಿಮ್ಗೆ ಇದು ಹಿಂಗಾಗ ಸಾಧ್ಯ. ಕಾಲು ಚೆಕ್ ಮಾಡ್ಕೊಳ್ಳಿ. ನೋಡಿ ಭಾಗ ಹಿಂಗ ಆಗ್ಬಿಟ್ಟಿರುತ್ತೆ. ಈಗ ಬನ್ನಿ, ಹಿಂಗಾಯ್ತು. ನೆಕ್ಸ್ಟ್ ಬಂದ ನಿಮ್ಗೆ ಹಿಂಗ್ ನೋಡ್ಕೋಬೇಕಿದ್ನ. ನೋಡಿ ಹೆಂಗಿದೆ, ಎರಡು ಕಾಣುತ್ತೆ, ಸೇಮ್ ಕಾಲೇ ನಿಮ್ಗೆ. ಇದು ಹೆಂಗ್ ನೀಟಾಗಿ ಬರ್ತಾ ಇದೆ. ಈಗ ಪ್ರೋಟೀನ್ ಕೊಲಾಜಿನ್ ಅದು ಇದೆ. ನಾವು ಸೋಯಾ ಪ್ರೋಟೀನ್ ಕೊಟ್ಟಿರಲ್ಲ, ನಾವು ಕುಡಿತೀವಲ್ಲ ಶೇಕ್ ಅಲ್ಲಿ, ಮತ್ತೆ ನಿಮ್ಗೆ ಕೊಲಾಜಿನ್ ಇಷ್ಟು ಬೇಕಂತ ಇರುತ್ತೆ. ಗುಡ್ ಕೊಲಾಜಿನ್ ಬಾಡಿಗೆ ಆ ಕೊಟ್ಕೊಳ್ಳಿ ಏನಾಗುತ್ತೆ ನಿಮ್ಗೆ, ಇದೆಲ್ಲ ಹಿಂಗ್ ಬರುತ್ತೆ. ಸೇಮ್ ಕಾಲೇ ಚೆಕ್ ಮಾಡ್ಕೊಳ್ಳಿ. ಅಜ್ಜನ್ ತರ ಆಗೋಗಿತ್ತು ನೋಡಿ. ಹೆಂಗ್ ಬಂತು ಇವಾಗ? ಅದಕ್ಕೆ ಹೇಳಿದ್ರೆ ಎಕ್ಸರ್ಸೈಸ್ ಮಾಡಿ, ನೀರ್ ಕುಡೀರಿ, ನಿದ್ದೆ ಚೆನ್ನಾಗಿ ಮಾಡಿ. ಅಂದ್ರೆ ಒತ್ತಡಗಳಿಂದ ಹೊರಗಡೆ ಬರೋ ಕಾರಣ ಇದು. ಹಿಂಗಿರ್ಬೇಕು ನಿಮ್ಗೆ ಯಾವಾಗ್ಲೂ. ಹಿಂಗಿಲ್ಲ ನಾ ಹೆಂಗ್ ಕಾಣುತ್ತಿಲ್ಲ. 1 2 3 ನೀವ್ ಎಲ್ಲಿದ್ರೆ ನೋಡ್ಕೊಳ್ಳಿ. ಇಲ್ಲಿದ್ದೀರಾ ನಿಮ್ಗೆ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮ್ಗೆ ಏನಾಗುತ್ತೆ ಅಂತ. ಯಾವಾಗ್ಲೂ ಬಾಡಿ ಸೇಫ್ ಅಲ್ಲಿ ಇರ್ಬೇಕು. ಸೇಫ್ ಔಟ್ ಆಗಿ ಸಿಕ್ಕಾಪಟ್ಟೆ ದಪ್ಪ ಆಗಿ ಸಿಕ್ಕಾಪಟ್ಟೆ ಸಣ್ಣ ಆಗೋದು ಏನಾಗುತ್ತೆ ನಿಮ್ಗೆ, ಈಗ ಆಗ್ಬಿಡುತ್ತೆ. ಇದು ಎಷ್ಟು ಸರಿ ಮಾಡಕ್ ಸಾಧ್ಯ ಇಲ್ಲ. ಎಷ್ಟನ್ನ ಟ್ರೈ ಮಾಡಿ ಸರಿ ಹೋಗುತ್ತೆ ನೋಡೋಣ, ಸರಿ ಹೋಗಲ್ಲ. ಈ ಸರಿ ಹೋದ ಕಾರಣ ಏನ್ ಗೊತ್ತಾ ನಿಮ್ಗೆ? ನೀವು ಇರ್ತಕ್ಕಂಥ ತೂಕ ಒಂದು ಓವರ್ ವೇಟ್ ಇರ್ಬೋದು, ಇಲ್ಲ ಅಂಡರ್ ವೇಟ್ ಇರ್ಬೋದು. ಎರಡಲ್ಲಿ ಏನೋ ಒಂದು ಇರ್ತೀರಿ ನೀವು. ಫುಲ್ ಸಣ್ಣ ಇದ್ದು ಫುಲ್ ದಪ್ಪ ಇರ್ತೀರಿ. ಇದಕ್ಕೆ ಹೋಗಿ ಹೊರಗಡೆ ಹೋಗಿ ನೀವು, ನಾನು ನೋಡಿ ಹೊರಗಡೆ ಇಚ್ಚಿಂಗ್, ಕಜ್ಜಿ, ತುರುಕಿ, ಸೋಲಸಿಸ್ ಬರೋದು, ಮೈಗೆಲ್ಲ ಎಂತರ ಆಗ್ತಿರೋದು ಹೆಂಗ್ ಗೊತ್ತಾ? ಕಾರಣ ನೀವು ತಿನ್ನೋ ಫುಡ್ ಅಲ್ಲಿ ಪ್ರೋಟೀನ್ ಅಂಶ ಇಲ್ಲ, ಮತ್ತೆ ಓವರ್ ವೇಟ್ ಆಗೋಗಿದ್ರಿ ಬಾಡಿ ಒಳಗಡೆ. ಅದಕ್ಕಾಗಿ ನಿಮ್ಗೆ ಇಟ್ಟೆ ಇರ್ಬೇಕಂತ ಸಿನ್ನು ಕರೆಕ್ಟ್ ಕೈಗೆ ಮೂಳೆಗೆ ಟಚ್ ಆಗ್ತಿತ್ತು, ಇಲ್ಲಿ ದಪ್ಪ ಆಗ್ಬಿಡ್ತೈತೆ. ತಿಳ್ಕೊಂಡ್ರೆ ಮೆತ್ತಿಗೆ ಹಿಂಗ್ ಮುಟ್ಟಿರ ಮೆತ್ತಿರುತ್ತೆ. ಚೆಕ್ ಮಾಡಿರ ಮೆತ್ತಿಗಿರುತ್ತೆ ನೋಡಿ ಮುಟ್ಟಿದ್ರೆ. ಕರೆಕ್ಟ್. ನೀವು ಏನಾದ್ರು ಹೋಗಿ ಬರೀ ಫೇಸ್ ಅಂದ್ರೆ ರೆಡಿ ಮಾಡ್ತಿರ್ತೀರಿ. ಈ ಫೇಸ್ ರೆಡಿ ಮಾಡ್ತೀವಿ, ಬಟ್ ಆದ್ರೆ ದೇಹ ರೆಡಿ ಮಾಡ್ಕೊಂಡಿಲ್ಲ ನೀವು. ಕರೆಕ್ಟಾ? ಈ ಒಂದು ಫೋಟೋ ಹಾಕಿ ಕವಿತಾ, ನಮ್ದು ಇದು ಇದೆಯಲ್ಲ, ಫೋಟೋ ಇದೆಯಾ ಕವಿತಾ? ನಿಮ್ಮ ಹತ್ರ ವಿಡಿಯೋ ಇದೆಯಾ? ನಾವೆಲ್ಲ ಹಾಕ್ತೀವಲ್ಲ LSS ಅಲ್ಲಿ. ಇದು ಅದಪ್ಪ, ನಾವೀಗ LSS ಹಾಕ್ಸ್ಕೊಂಡು ಎಲ್ಲ ವೆಯ್ಟ್ ಲಾಸ್ ಅದೊಂದು ಹಾಕಿ, ಆಮೇಲೆ ನಿಮ್ದು ಹಾಕಿ. ಓಕೆನಾ? ಒಂದ್ಸರಿ ನೋಡ್ಕೊಳ್ಳಿ, ಇದೇನಾಗುತ್ತೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ನಾನು ವಿಡಿಯೋ ಹಾಕ್ತೀನಿ. ಕರೆಕ್ಟ್ ಆಗಿ ನೋಡ್ಕೋಬೇಕು. ಮನುಷ್ಯ ಇಲ್ಲಿ ಬಂದ್ರೆ ಎಷ್ಟು ಚೆನ್ನಾಗಿ ಸ್ಕಿನ್ ಚೆನ್ನಾಗಿ ಆಗ್ತದೆ. ಹಿಂಗ ನಾನು ಬರೀ ಸ್ಕಿನ್ ಬಗ್ಗೆ ಹೇಳ್ತಾ ಇಲ್ಲ ನಿಮ್ಗೆ. ನೀವ್ ಯಾವಾಗ ಸಣ್ಣ ಆಗ್ತಾ ಬಂದ್ರಿ, ಸ್ಕಿನ್ ಚೆನ್ನಾಗುತ್ತೆ ನಿಮ್ಗೆ. ಮತ್ತೆ ಸ್ಕಿನ್ಗೆ
ಕಾಣುತ್ತಾ ನಿಮ್ದ ಕವಿತಾ ನೋಡಿ ಇರೋದು ಇಷ್ಟು ಜನ ಫೋಟೋ, ಇಷ್ಟು ಜನ ನಿಮ್ಗೆ ವೆಯ್ಟ್ ಕ್ಲಾಸ್ ಆದ್ಮೇಲೆ ನೀವು ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಹೇಳ್ತಾರೆ ಓಕೆನಾ ಏನ್ ಮಾಡ್ಬೇಕಂತ. ನಿಮ್ದ ಕವಿತಾ ಪ್ರತಿಯೊಬ್ರು ಕೂಡ ನಿಮ್ ಜೀವನದಲ್ಲಿ ಎಲ್ಲಿ ಹುಡುಕ್ಬೇಕಂತ ಗೊತ್ತಿಲ್ಲ, ಎಲ್ಲಿ ಹುಡುಕಿದ್ರೆ ಸರಿ ಹೋಗುತ್ತೆ ಅಂತ ಬೇಡೇ ಇಲ್ಲ. ನಾವು ಹೊರಗಡೆ ಹುಡುಕ್ತಾನೆ ಇದೀವಿ ಆ ಸ್ಕಿನ್ ಸರಿ ಮಾಡ್ಕೋಬೇಕಂತ. ಆ ಸ್ಕಿನ್ ಸರಿ ಹೋಗ್ಲಿಲ್ಲ ಕಾರಣ ಗೊತ್ತಾ, ಸರಿಯಾದಾಗಿ ಹೇಳಿಕೊಡೋರು ಅದಕ್ಕೆ ಕಲ್ತಿರ್ಲಿಲ್ಲ. ಮತ್ತೆ ಇದರ ಶೇಪ್ ಸಿಕ್ಮೇಲೆ ನಿಮ್ಗೆ ನೀವು ಹೊರಗಡೆ ಹೋಗಿ ಎಷ್ಟೋ ಟ್ರೈ ಮಾಡಿತ್ತು ನಾವು. ಇದ್ಯಾಕೆ ಗೊತ್ತಾ ನಿಮ್ಗೆ, ನಮಗೆ ಹೊರಗಡೆ ಗೊತ್ತಿಲ್ಲ ಸ್ಕಿನ್ನಿಗೂ ಇರ್ತಕ್ಕಂಥ ಬಾಡಿಗೆ ಏನ್ ಸಂಬಂಧ ಅಂತ. ಬಾಡಿ ಒಳಗೆ ಇರ್ತಕ್ಕಂಥ ಫ್ಯಾಟ್ ಅನ್ನ ಕಮ್ಮಿ ಮಾಡ್ಕೊಂಡಿಲ್ಲ, ನೀವು ವೇಟ್ ಲಾಸ್ ಮಾಡ್ಕೊಂಡಿಲ್ಲ ಅಂದ್ರೆ ಎಷ್ಟು ಪ್ರಯತ್ನ ಮಾಡಿದ್ರೆ ಸರಿ ಹೋಗಕ್ ಸಾಧ್ಯನೇ ಇಲ್ಲ. ನೀವು ಗೊತ್ತಾಗಬೇಕು ಸ್ಕಿನ್ ಬಂದಂತ ಇರಲ್ಲ ಹೊರಗಡೆ. ಇಲ್ಲಿ ಬಂದಾಗ ಫಸ್ಟ್ ವೆಯ್ಟ್ ಲಾಸ್ ಮಾಡ್ಕೊಂಡು ವೆಯ್ಟ್ ಲಾಸ್ ಅನ್ನೋದು ಎಷ್ಟು ಹೊರಗಡೆ ಜನ ಮಾಡೋದು ಹೆಂಗುತ್ತೆ ನಿಮ್ಗೆ, ವೆಯ್ಟ್ ಲಾಸ್ ಮಾಡಕ್ಕಂತ ತೂಕ ಜಾಸ್ತಿ ಇರೋ ಹೊರಗಡೆ ಹೋಗಿ ತುಂಬಾ ಸರಿ ಎಕ್ಸರ್ಸೈಸ್ ಮಾಡಕ್ ಹೋಗಿ ಅಟಕ ತೀರಿ ಹೋಗ್ತಾರೆ. ಯಾಕಂದ್ರೆ ಆ ವೆಯ್ಟ್ ಜಾಸ್ತಿ ಇರೋರು ಎಕ್ಸರ್ಸೈಸ್ ಮಾಡಬಾರಂತ ಯಾರು ಹೇಳ್ಕೊಡಲ್ಲ ನಿಮ್ಗೆ. ತುಂಬಾ ಜಾಸ್ತಿ ತೂಕ ಇರೋರು ಎಕ್ಸರ್ಸೈಸ್ ಮಾಡಿದ್ರೆ ಏನಾಗುತ್ತೆ, ಜಾಸ್ತಿ ಆಗಿ ತೀರಿ ಹೋಗ್ತಾರೆ. ಬಟ್ ಇಲ್ಲಿ ಬಂದ್ಮೇಲೆ ನಿಮ್ಗೆ ವೆಯ್ಟ್ ಲಾಸ್ ಆಗ್ತಾ ಚೆಕ್ ಮಾಡ್ಕೊಳ್ಳಿ. ಮದುವೆ ಆಗುವಾಗ ನೀವು ಹೆಂಗಿದ್ದೀರಿ ಸೇಮ್ ಹಂಗ ಆಗ್ತೀರಿ. ಅದಕ್ಕೆ ಹೇಗ್ ಗೊತ್ತ ಕಾರಣ, ಈಸಿ ಮೆಥಡ್ ಅಲ್ಲಿ ಮಾರ್ಕೆಸ್ ಮಾಡ್ಕೊಟ್ಟಿದ್ದೇನು, ಒಳಗಿರ್ತಕ್ಕಂಥ ಬಾಡಿ ಒಳಗಿರ್ತಕ್ಕಂಥ ಅನ್ವಾಂಟೆಡ್ ಬೇಡಿರ್ತಕ್ಕಂಥ ಯಾವತ್ತು ಹೊರಗಡೆ ಹೋಗ್ತೀರಿ. ಒಳಗಡೆ ಚಂದ ಇದೀರಿ ನೀವು, ಮುಂಚೆ ಚಂದ ಇದ್ದೀರಿ, ಚಂದ ಇಲ್ಲ ಅಂತಲ್ಲ. ಯಾವಾಗ ನಿಮ್ಗೆ ತೂಕ ಜಾಸ್ತಿ ಆಗೋಯ್ತು, ನಿಮ್ಗೆ ಯಾವಾಗ ತಿನ್ನೋ ಫುಡ್ ಅಲ್ಲಿ ಪ್ರೋಟೀನ್ ಮತ್ತೆ ಕೊಲಾಜಿನ್ ಪ್ರಮಾಣ ಕಮ್ಮಿ ಆಗೋಯ್ತು, ಬಾಡಿ ಉದ್ದ ಹೋಗ್ತಾ ಹಿಂಗಿರ್ತಕ್ಕಂಥ ಲೇಯರ್ ಇರ್ತಕ್ಕಂಥ ಚರ್ಮ ದಪ್ಪ ಸ್ಟಾರ್ಟ್ ಆಯ್ತು. ಅದಕ್ಕೆ ಹೇಳ್ತಾರೆ ಓವರ್ ವೆಯ್ಟ್ ಅಂತ. ಯಾವಾಗ ಮತ್ತೆ ನೀವು ಸಣ್ಣ ಆಗ್ತಾ ಬಂದ್ರಿ, ಸೇಮ್ ಬಂದ್ರಿ, ವಾಪಸ್ ಬಂದಿರಿ, ನೀವು ಬರಲ್ಲ ಅಂತ ಇಲ್ಲ. ಸ್ಕಿನ್ ಚೆನ್ನಾಗಿಲ್ಲ, ನೀವು ಫಸ್ಟ್ ಚೆನ್ನಾಗಿದ್ರಿ, ತೂಕ ಜಾಸ್ತಿ ಆಗಿದ್ರಿ, ತೂಕ ಕಮ್ಮಿ ಆದ್ರಿ. ಕವಿತೆ ನೋಡ್ಕೊಳ್ಳಿ, ಮುಂಚೆ ಹೆಂಗಿದ್ರು ಬರ್ತಾ ಕಲಿತಾ ಬಂದ್ರು, ಕಲ್ತು ಚೆನ್ನಾಗಾದ್ರು. ಆಕ್ಚುಲಿ ಕವಿತೆ ಶೇಪ್ ಸಿಕ್ಕಿಲ್ಲ ಅಂದ್ರೆ ಹೆಂಗ ಸ್ಕಿನ್ ಕರೆಕ್ಟಾ? ಈಗ ನೋಡಿ ಮತ್ತೆ ಸ್ಕಿನ್ ಫೋಟೋ ಹಾಕ್ತಾರೆ ಸರಿ, ಯಾಕೆ ಹೇಳ್ತೀನಿ ಏನಿರುತ್ತೆ ಅಂತ ಹೇಳಿ. ಹಾಗೆ ಕವಿತಾ ವಿಡಿಯೋ ಶೇರ್ ಮಾಡಿ ಅದನ್ನ ಈ ಕರೆಕ್ಟ್ ಕಂಡುಬಿಟ್ಟು ನೋಡ್ಬೇಕು ನೀವು, ಇಲ್ಲಾಂದ್ರೆ ಕಣ್ಣು ಚಿಕ್ಕ ಕಾಣಲ್ಲ. ಯಾರಿಗೆ ಸ್ಕಿನ್ ಇಷ್ಟ ಮಾಡ್ಕೊಡ್ತೀವಿ ಅಷ್ಟೇ ಇಲ್ಲ ನಿಮ್ಗೆಲ್ಲ. ನನಗೆ ಫುಲ್ ಆಸೆ ಇದೆ. ಸುನೀತಾ ಬೆಳೆಸ ಚಂದ, ಸುನೀತಾ ಕನ್ನಡ ಚಂದಕ್ಕಿಂತ
ಚಂದ ನೀನೆ ಸುಂದರ, ಚಂದಕ್ಕಿಂತ ಚಂದ ನೀನೆ ಸುಂದರ. ನಿನ್ನ ನೋಡ ಬಂದ ಭಾನುಚಂದಿರ, ನಿನ್ನ ನೋಡ ಬಂದ ಭಾನುಚಂದಿರ. ಅಂದ ಚಂದವು ನೀನೇ ಅಂದನು, ಅಂದ ಚಂದವು ನೀನೇ ಅಂದನು. ಚಂದ ಅಂದ ಅಂದ ಚಂದ ಚಂದೋಳಿ ಚೆಲುವೆ, ಓ ನನ್ನ ಒಲವೇ. ಚಂದಕ್ಕಿಂತ ಚಂದ ನೀನೆ ಸುಂದರ, ಚಂದಕ್ಕಿಂತ ಚಂದ ನೀನೆ ಸುಂದರ. ನಗುವಾಗು ನಗೆ ನಗುವ ಬಗೆ, ನಗುವೆ ನಾಚಿತು ನಾಚಿ ನಕ್ಕಿತು. ನಗುವ ಈ ಬಗೆ ಬೇಕು ಹೂವಿಗೆ, ನಗುವ ಈ ಬಗೆ ಬೇಕು ಹೂವಿಗೆ. ಕಲಿಸು ಹೂವಿಗೆ ನಿನ್ನ ಹೂನಗೆ, ನಗುವೆ ಅಂದ ನಗುವೆ ಚಂದ, ನೀ ನಗುವೆ ಚಂದ, ನಿನ್ನ ನಗುವೆ ಹೌದಾ? ಎಷ್ಟು ಬ್ಯೂಟಿಫುಲ್ ಆಗಿ ಕಾಣತ್ತಲ್ಲ. ಯಾರ್ಯಾರಿಗೆ ನಿಮ್ಮಲ್ಲಿ ನೋಡ್ಕೊಂಡ್ರಿ ಅಲ್ವಾ? ಚಂದಕ್ಕಿಂತ ಚಂದ ಇವೇ ಸುಂದರ, ಯಾರು ಸುಂದರ ಇಲ್ಲ ಅಲ್ವಾ? ಆಕ್ಚುಲಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ಹೊರಗಡೆ ಶೇಕ್ ಕುಡಿತಾ ಅದೆಲ್ಲ ಎಂಜಾಯ್ ಮಾಡ್ತಾರೆ. ನಿಮ್ಗೆ ಒಂದಲ್ಲ ಎಲ್ಲಾ ಕಡೆ ಇರ್ತಕ್ಕಂಥ ಸಂಧಿ ನಾವು ಬಂದಿರೋವೆಲ್ಲ ಹೋಗಿ ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡ್ತಾ. ಎಷ್ಟ್ ಜನ ನೀವು ಕುತ್ಕೊಂಡವ್ರು ನೈಟಿ ಬಿಟ್ಬಿಟ್ರಿ ಹಂಗಲ್ಲ, ಮತ್ತೆ ಚೇಂಜ್ ಮಾಡಿ ಕರೆಕ್ಟ್ ಅಲ್ಲ? ಎಸ್, ಬ್ಯೂಟಿಫುಲ್ ಆಗಿ ಕಾರಣ. ಓಕೆನಾ? ಮತ್ತೆ ಯಾರ್ಯಾರು ಮೇಡಮ್ ಹೇಳ್ತಾರೆ? The largest organ in your body is skin. Ever wondered what is vital for your skin to have its fullness and healthy appearance? It's called collagen, the most abundant protein in human body. It makes up to 75 to 80% of your skin and prevents the appearance of wrinkles and fine lines. Collagen also provides support and elasticity to your skin. This important protein also helps to improve the skin barrier function, which leads to improved skin hydration. But due to aging and harsh environment, your body's ability to produce collagen reduces, which in turn leads to wrinkles, fine lines, and dry skin. Want to know an easy way to maintain your skin health? Introducing Herbalife Nutrition's HN Skin Booster, a refreshing orange-flavored collagen drink mix that's carefully formulated with hydrolyzed fish collagen and essential vitamins. This unique product is halal certified and is also available in convenient format of single-serving sachet. Each serving of HN Skin Booster provides 5 grams of hydrolyzed fish collagen and contains a rich source of vitamin C, B2, B6, B3, collagen, vitamins B and C. Helps support skin health. Own your beauty inside out with the new HN Skin Booster. Skincare couldn't get any simpler, delicious and convenient. Pack your HN Skin Booster in your travel pack and stay on track every time you're away from home. ಇಲ್ಲಿ ಕಾಣುತ್ತೆ. And add natural radiance. You need the touch of nature. The caring touch of neem, turmeric, and camphor leaf oil. You need the touch of Ayurveda. Introducing Vritti Life Facial Cleanser. For smooth and supple skin,
the touch of nature. The touch of Ayurveda. Introducing Vritti Life Facial Toner. For reducing wrinkles and smoothing out fine lines, you need the touch of nature. The nurturing touch of Kumkumadi oil. ನೀವು ಹಾಕೊಂಡು ಮುಖ ತೊಳ್ಕೊಳ್ತೀರಾ, ಕ್ಲನ್ಸರ್ ಹಾಕೊಂಡು ಮುಖ ತೊಳ್ಕೊಳ್ತಿರೋ ಆ ಮುಖದಿಂದ ನಿಮಗೆ ಫ್ರೆಶ್ನೆಸ್ ಗ್ಲೋ ಬರುತ್ತೆ. ಅಂದ್ರೆ ನಿಮ್ಗೆ ಎಲ್ಲೆಲ್ಲಿ ಕಣ್ಣತ್ರ ಇಲ್ಲಿ ಗಲೀಜಾಗಿರ್ಬೋದು, ಇಲ್ಲಿ ಗಲೀಜ್ ಕೂತ್ಕೊಳ್ತಾ ಇರುತ್ತೆ. ಕೆಲವೊಬ್ರಿಗೆಲ್ಲ ಬೆಳಗಿಂದ ಸಂಜೆವರೆಗೂ ಹೊರಗಡೆ ಹೋದ ತಕ್ಷಣ ಕಣ್ಣಲ್ಲಿ ಗಲೀಜ್ ಕೂತ್ಕೊಳ್ತಾ ಇರುತ್ತೆ, ಈ ಕಡೆ ಬಂದಿರುತ್ತಿರುತ್ತೆ, ಅಥವಾ ಮೂಗ್ ಗಲೀಜ್ ಆಗ್ತಾ ಇರುತ್ತೆ. ಮತ್ತೆ ಈ ಕಡೆ ಎಲ್ಲ ನಿಮ್ಗೆ ಏನಾಗ್ತಾ ಇರುತ್ತೆ, ಮಣ್ ತರ ಕುತ್ಕೊಂಡಿರುತ್ತೆ. ಅದ್ರ ಡಾರ್ಕ್ ಸೆಲ್ಸ್ ಅಂದ್ರೆ ಗೀರ್ ತರ ಇರುತ್ತೆ ನೋಡಿ, ಹಣೆ ಆಗ್ಲಿ ಮುಖ ಆಗ್ಲಿ ಹಿಂಗ ಬಿರ್ಕ್ ತರ ಬಿಟ್ಕೊಂಡ್ಬಿಟ್ಟಿರುತ್ತೆ. ಆ ತರದ್ ಅದನ್ನೆಲ್ಲ ಹಾಕಿದ ತಕ್ಷಣ ಏನಾಗ್ಬಿಡುತ್ತೆ, ಈ ಸ್ಕಿನ್ ಕ್ಲೆನ್ಸರ್ ಹಾಕೊಂಡ ತಕ್ಷಣ ಅದನ್ನೆಲ್ಲ ಹೊರಗಡೆ ಆ ಏರಿಯಾದಲ್ಲಿ ಯಾವಾಗ ಬಿರ್ಕ್ ಬಿಟ್ಕೊಂಡಿರುತ್ತೋ ಆ ಏರಿಯಾದಲ್ಲೆಲ್ಲ ನಿಮ್ ಮುಖದಲ್ಲಿ. ಸೊ ಯಾಕೆ ಮುಖದಲ್ಲಿ ಕೆಲವೊಬ್ಬರಲ್ಲಿ ಕಪ್ಪಗೆ ಇರ್ತತೆ, ಒಂದಲ್ಲಿ ಕಪ್ಪಗೆ ಇರ್ತತೆ, ಒಂದಲ್ಲಿ ಬೆಳ್ಳಗಿರುತ್ತೆ, ಒಂದಲ್ಲಿ ಚೆನ್ನಾಗಿರುತ್ತೆ, ಇನ್ನೊಂದಲ್ಲಿ ಚೆನ್ನಾಗಿರಲ್ಲ. ಸೊ ಅದರಿಂದ ಅದನ್ನೆಲ್ಲ ಕ್ಲೀನೆಸ್ ತೆಗಿಯೋದಕ್ಕೆ ನಿಮ್ಗೆ ಕ್ಲೆನ್ಸರ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದನ್ನ ಹೊರಗಡೆ ತಂದ ತಕ್ಷಣ ನಿಮ್ ಮುಖ ಏನಾಗುತ್ತೆ ಅಂದ್ರೆ ತುಂಬಾ ಏನಾಗುತ್ತೆ, ಫ್ರೆಶ್ನೆಸ್ ಫೀಲ್ ಕೊಡುತ್ತೆ. ಅಂದ್ರೆ ಬೆಳ್ಳಗೆ ಹಂಗೆ ಬೂದ್ ತರ ಆಗ್ಬಿರುತ್ತೆ, ಚೆನ್ನಾಗಿರುತ್ತೆ. ಅಂದ್ರೆ ಫುಲ್ ಕ್ಲೀನ್ ಆಗಿ ಕಿತ್ತಾಕ್ಬಿಟ್ಟಿರುತ್ತೆ ಅದನ್ನ ಬಂದಿದ ತಕ್ಷಣ ನೀವೇನ್ ಇದು ಇರುತ್ತಲ್ವಾ ಟೋನರ್, ಈ ಟೋನರ್ ನ ಹೆಂಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಟೋನರ್ ಬಂದ್ಬಿಟ್ಟು ನಿಮ್ಮ ಯಾವ್ಯಾವ ಏರಿಯಾದಲ್ಲಿ ನಿಮ್ದು ಸ್ಕಿನ್ ರ್ಯಾಶಸ್ ಆಗಿರ್ಬೋದು, ಸ್ಕಿನ್ ಡ್ಯಾಮೇಜ್ ಆಗಿರೋದಾಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ನಾನು ಎಲ್ಲೆಲ್ಲಿ ಕಪ್ಪು ಕಲೆ ಆಗಿತ್ತು ಅಂತ ಹೇಳಿದ್ನೋ ಅಲ್ಲಿ ನೀವು ಮುಖಕ್ಕೆಲ್ಲ ಸ್ಪ್ರೆಡ್ ಮಾಡಿದಾಗ ಆ ಮುಖನ ಕ್ಯಾಪ್ಚರ್ ಮಾಡಿ ಆ ಏರಿಯಾನ ಟೈಟ್ ಮಾಡಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಟೋನರ್. ಅಂದ್ರೆ ಇದ್ರಲ್ಲಿ ಸೌತೆಕಾಯಿ ಮತ್ತೆ ನಿಮಗೆ ಇದು ಆಲೋವೆರಾದಿಂದ ಮಾಡಿರುವಂತದ್ದು. ಸೊ ಆಕ್ಚುಲಿ ನೀವು ಹೊರಗಡೆ ಸ್ಕಿನ್ ನ ತೋರ್ಸ್ಕೊಂಬರಕ್ ಹೋದಾಗ ಅಥವಾ ಸ್ಕಿನ್ ಅಥವಾ ಮಸಾಜ್ ಮಾಡಿಸ್ಕೊಳಕ್ ಹೋದಾಗ ಫಸ್ಟ್ ನಿಮ್ಗೆ ಅಪ್ಲೈ ಮಾಡೋದು ಸೌತೆಕಾಯಿ ಇಡ್ತಾರೆ ಕಣ್ಣಿಗೆ, ಮತ್ತೆ ಮುಖದ ಮೇಲೆಲ್ಲ ಸೌತೆಕಾಯಿ ಹಾಕಿ ತಿಕ್ತಾರೆ, ಮತ್ತೆ ಆಲೋವೆರಾ ಇದ್ರನ್ನು ತಿಕ್ತಾರೆ. ಸೊ ಈ ಕೆಲವೊಂದು ಪಾರ್ಲರ್ ಗಳಲ್ಲೆಲ್ಲ ಮಾಡ್ತಾರೆ, ಯಾಕೆಂದ್ರೆ ಇದ್ರಲ್ಲಿ ಇರುವಂತ ಬೆನಿಫಿಟ್ ಅಷ್ಟಿರುತ್ತೆ. ಸೊ ನಿಮ್ಮ ಮುಖನ ಸ್ಕಿನ್ ಟೈಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಫ್ರೆಶ್ನೆಸ್ ಗ್ಲೋ ಕೊಡುತ್ತೆ. ನೀವು ಹೊರಗಡೆ ಎಲ್ಲಾದ್ರೂ ಹೋಗಿ ಬರ್ತಾ ಇದೀರಿ, ನೀವು ಮುಖ ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮುಖ ತೊಳ್ಕೊಳ್ಳೋ ಬದಲು ಈ ಟೋನರ್ ನ ನೀವು ಹಾಕೊಂಡು ಹೊರಗಡೆ ಹೋಗೋದಾಯ್ತು ಅಂದ್ರೆ ನಿಮ್ಗೆ ಫ್ರೆಶ್ನೆಸ್ ಗ್ಲೋ ಕೊಡುತ್ತೆ. ಮತ್ತೆ ಹೊರಗಡೆ ಇರುವಂತ ಅದೇನು ಇದಿರುತ್ತಲ್ವಾ ಧೂಳು ಡಸ್ಟ್ ಇದ್ಯಾವ್ದು ಕುತ್ಕೊಳ್ಳಲ್ಲ. ಇದನ್ನ ಹಾಕೊಂಡ ತಕ್ಷಣ ಈ ಧೂಳು ಡಸ್ಟ್ ಇದ್ಯಾವ್ದು ಕುತ್ಕೊಳ್ಳಲ್ಲ. ಫಸ್ಟ್ ಇದನ್ನ ಕೇಳಿಸ್ಕೊಳ್ಳಿ, ಕುತ್ಕೊಳ್ಳಲ್ಲ. ನೀವು ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೀವ್ ಕೆಲವೊಬ್ರೆಲ್ಲ ಇದನ್ನ ಹಾಕೊಳ್ತೀರಾ, ಏನಪ್ಪದು ಸನ್ಸ್ಕ್ರೀನ್ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿದ್ರೆ ಸನ್ಸ್ಕ್ರೀನ್ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ಫಸ್ಟ್ ನಿಮ್ಮ ಫೇಸ್ ನ ಕ್ಲೀನ್ ಆದ ತಕ್ಷಣ ಇದು ನಿಮಗೆ ಟೋನ್ ಮಾಡುತ್ತೆ. ಆ ಟೋನ್ ಮಾಡಿದ ತಕ್ಷಣ ನಿಮ್ಗೆ ಕರೆಕ್ಟ್ ಆಗಿ ಮುಖ ಟೈಟ್ ಮಾಡುತ್ತೆ. ಈ ಟೈಟ್ ಆದ್ಮೇಲೆ ನೆಕ್ಸ್ಟ್ ಬನ್ನಿ ನಿಮಗೆ ಗ್ಲಾಸಿ ಲುಕ್ ಇದು ನಿಮ್ ಮುಖ ಕನ್ನಡಿ ತರ ಪೆಳ ಹೊಳೆಯಂಗೆ ಮಾಡೋದು. ಮತ್ತೆ ನಿಮ್ ಮುಖದ ಮೇಲೆ ಇರುವಂತ ಪಿಗ್ಮೆಂಟೇಶನ್ ಆಗಿರ್ಬೋದು, ಗುಳ್ಳೆಗಳಾಗಿರ್ಬೋದು, ಕಪ್ಪು ಕಲೆ ಆಗಿರೋದಾಗಿರ್ಬೋದು, ಚರ್ಮ ಸುಕ್ಕಟ್ಟೋದಾಗಿರ್ಬೋದು. ಸೊ ಇದರಿಂದ ತಡೆಯೋಕೆ ಈ ಸಿರಮ್ ತುಂಬಾ ಹೆಲ್ಪ್ ಮಾಡುತ್ತೆ. ಹೊರಗಡೆ ಆಕ್ಚುಲಿ ನಿಮಗೆ ಸ್ಕಿನ್ ಅನ್ನ ರೆಡಿ ಮಾಡಿಸ್ಕೊಳಕ್ ಹೋಗ್ತೀರಾ, ಅಥವಾ ಸ್ಕಿನ್ ಅನ್ನ ರಿಪೇರ್ ಮಾಡಿಸ್ಕೊಳಕ್ ಹೋಗ್ತೀರಾ, ಆಯುರ್ವೇದ ಪ್ರಾಡಕ್ಟ್ಸ್ ನ ತಗೊಳಕ್ ಹೋಗ್ತೀರಾ, ಅಥವಾ ನೀವು ಬ್ಯೂಟಿ ಪಾರ್ಲರ್ ಅಲ್ಲಿ ಹೋಗ್ತೀರಾ, ಅಥವಾ ನಿಮ್ಗೆ ಮೇಕಪ್ ಹಾಕೋಕಿನ ಮೊದ್ಲು ಫಸ್ಟ್ ನಿಮಗೆ ಎಲ್ಲಾ ಮುಖನ ಕ್ಲೀನ್ ಮಾಡಿದ್ಮೇಲೆ ಇಂತ ಟೋನರ್ ತಗೊಂಡೆ ಅವ್ರ ಮುಖ ಕ್ಲೀನ್ ಮಾಡುದು. ನಿಮಗ್ ಗೊತ್ತಿಲ್ಲದೆ ಇರ್ಬೋದು, ಇದು ಗೊತ್ತಾಗ್ಬೋದು. ಯಾರನ್ನ ಮೇಕಪ್ ಮಾಡಿಸ್ಕೊಳಕ್ ಹೋಗ್ತಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಅದೇನೇನ್ ಹಾಕ್ತಾರೆ ಅಂತ. ಏನೇನೋ ಪ್ರಾಡಕ್ಟ್ಸ್ ಇರುತ್ತೆ, ಯಾಕೆ ಅವ್ರು ನೋಡಕ್ಕೂ ಬಿಡಲ್ಲ, ನಿಮ್ಗೆ ತೋರ್ಸಕ್ಕೂ ಬಿಡಲ್ಲ, ಬಟ್ ನಿಮ್ಗೆ ಅರ್ಥನೂ ಆಗಲ್ಲ. ಓಕೆ, ಮತ್ತೆ ಸಿರಮ್ ಹಾಕ್ತೀರಾ, ಅವರು ನಿಮ್ಮ ಮುಖಕ್ಕೆ ಅಪ್ಲೈಯೇ ಮಾಡಲ್ಲ ಮೇಕಪ್ ನ. ಯಾಕೆ ಸಿರಮ್ ನ ಗ್ಲಾಸಿ ಲುಕ್ ಕೊಡ್ಬೇಕು? ಅವರು ನಿಮ್ಗೆ ಯಾವ್ದೋ ಒಂದು ಮಾರ್ಕೆಟ್ ಅಲ್ಲಿ ಯಾವ್ದು ಸಿಗುತ್ತೋ ಆ ಸಿರಮ್ ನ ತಂದು ನಿಮ್ಗೆ ಅಪ್ಲೈ ಮಾಡ್ತಾರೆ. ಬಟ್ ಆ ಸಿರಮ್ ಇಂದ ನಿಮಗೆ ಕೆಮಿಕಲ್ ತುಂಬಾ ಇರುತ್ತೆ.
ಇದು ಟೆಸ್ಟೆಡ್ ಪ್ರಾಡಕ್ಟ್. ಮತ್ತೆ ಇದನ್ನ ಯಾರು ಬೇಕಾರಾದ್ರೂ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲಾ ತರದ ಸ್ಕಿನ್ಗೆ ಮ್ಯಾಚ್ ಆಗಂಗೆ ಎಲ್ಲಾ ತರದ ಚರ್ಮ ಇರೋರು ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನ ರೆಡಿ ಮಾಡಿ ಕೊಟ್ಟಿರೋದು ಹರ್ಬಲ್ ಲೈಫ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್. ಇದನ್ನ ತಗೊಂಡ ತಕ್ಷಣ ನಿಮ್ದು ಲುಕ್ ಚೇಂಜ್ ಆಗ್ಬಿಡುತ್ತೆ. ಲುಕ್ ಚೇಂಜ್ ಆಗೋದ್ರ ಜೊತೆಗೆ ನಿಮ್ಮ ಮುಖದ ಮೇಲೆ ಪಿಗ್ಮೆಂಟೇಶನ್ ಬರ್ದಂಗೆ ನೋಡ್ಕೊಳಕ್ಕೆ ಈ ಸೀರಮ್ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನ ಸತತ ಪ್ರಯತ್ನದಿಂದ ಹಚ್ಕೋಬೇಕು. ಮತ್ತೆ ಇದನ್ನ ಹಚ್ಕೋಬೇಕಾದ್ರೆ ತುಂಬಾ ಹುಷಾರಾಗಿ ಹಚ್ಕೋಬೇಕು. ಇದನ್ನ ಒಂದೊಂದ್ ಡ್ರಾಪ್ ಮಾತ್ರ ಹಾಕೋಬೇಕು. ನೀವ್ ಯಾರು ಸ್ಕಿನ್ ಅಲ್ಲಿ ಅಥವಾ ನೀರಿನ ಅಂಶ ಕಡಿಮೆ ಇತ್ತು ಅಂದ್ರೆ ಇದನ್ನ ಹಚ್ಕೊಂಡ ತಕ್ಷಣ ಉರಿ ಬರುತ್ತೆ. ನೀವ್ ಯಾರು ಇದು ಮಾತ್ರ ಅಷ್ಟೇ, ಯಾಕಂದ್ರೆ ನಿಮ್ಗೆ ಇದು ನೀರ್ ಜಾಸ್ತಿ ಯೂಸ್ ಮಾಡ್ಲಿಲ್ಲ ಅಂತ ಹೋಗಿ ಇದೆಲ್ಲ ಒಳಗಿರ್ತಕ್ಕಂಥ ಒಳಗಿದೆಯಲ್ಲ ಅದೇ ಹೇಳ್ದೆ ಗೊತ್ತೇ ಎಳ್ಬಿಡುತ್ತೆ ಸ್ಕಿನ್. ಸ್ಕಿನ್ ಗ್ಲೋ ಬರುತ್ತೆ. ಬಿಫೋರ್ ನಮ್ದೆಲ್ಲ ಇದೇನಾಗಿತ್ತು ಇಲ್ಲಿ ಪಿಗ್ಮೆಂಟೇಶನ್ ಆಗ್ಬಿಡುತ್ತೆ ನಮ್ಗೆ ಒಳಗಡೆ. ಓಕೆ, ನಮ್ ತರ ಆಗ್ಬಿಡುತ್ತೆ, ಬೊಂಗ್ ತರ ಆಗ್ಬಿಟ್ಟಿದೆಲ್ಲ ಇಲ್ಲಿ ಗೊತ್ತಿತ್ತಿಲ್ಲ, ಹೋಗ್ತಾನೆ ಇರ್ಲಿಲ್ಲ. ನೀವು ಚೆಕ್ ಮಾಡ್ಕೊಳ್ಳಿ. ಇವತ್ತು ಯಾಕೆ ಹೇಳ್ಬೇಕು ಅನ್ಸುತ್ತೆ ನಮ್ಗೆ ಅಂದ್ರೆ ಆಕ್ಚುಲಿ ತುಂಬಾ ಜನ ಹೆಣ್ಮಕ್ಳು ಹೊರಗಡೆ ಟ್ರೈ ಮಾಡ್ತೀವಿ ಚೆನ್ನಾಗ್ ಮಾಡ್ಕೋಬೇಕಂತ, ಚೆನ್ನಾಗ್ ಆಗಲ್ಲ ಅದು ಹೊರಗಡೆ. ಒಳಗಡೆ ಇರ್ತಕ್ಕಂಥ ಏನ್ ಅಂಶ ಇದೆಲ್ಲ ಎಳ್ಕೊಂಡು ಮನುಷ್ಯ ಫ್ರೆಶ್ ಆಗಿರಕ್ಕೆ ಬೇಕಿದ್ದು. ಪ್ರತಿ ಸ್ಕಿನ್ ಬರೀ ಈ ಫೇಸ್ ಅಂತ ಹೇಳ್ತಿಲ್ಲ, ಈ ಕೈಯಿಂದ ಹಿಡ್ಕೊಂಡು ನೀಟಾಗಿ ಬೆಳಿ ವೈಟ್ ಆಗಿ ಕಾಣ್ಬೇಕಂದ್ರೆ ಅದಕ್ಕೆಲ್ಲ ಕಾರಣ ಒಳಗಡೆ ಏನ್ ಕೊಟ್ರೆ ಇದು ಮೇಲ್ಗಡೆ ಒಳಗಡೆ ಒಂದು ಇಲ್ಲಿ ನೋಡಿ ಒಳಗಡೆ ಸ್ಕಿನ್ ಟೈಟ್ ಆಗಕ್ಕೆ ಮತ್ತೆ ಮೇಲ್ಗಡೆ ಮೇಕಪ್ ಇದು ಇದೆಲ್ಲ ಹೇಳ್ತಿರೋ ಪ್ರೇಮ್ ಮೇಡಮ್. ಇದನ್ನ ಹಾಕೊಂಡ ತಕ್ಷಣ ಅಷ್ಟೇ ನೀರ್ನ ಚೆನ್ನಾಗ್ ಕುಡಿತಾ ಇರ್ಬೇಕು. ನೀರ್ ಚೆನ್ನಾಗ್ ಕುಡ್ಕೊಂಡ ತಕ್ಷಣ ಗ್ಲಾಸಿ ಲುಕ್ ಅಂತ ನಾನು ಏನ್ ಹೇಳ್ದೆ ನೋಡು, ಕನ್ನಡಿ ತರ ಹೊಳಪು ಆ ರೀತಿ ಕ್ರಿಯೇಟ್ ಆಗತ್ತೆ. ಇದನ್ನ ಸುಮ್ನೆ ಕೊಟ್ಟಿಲ್ಲ, ಇದು ತುಂಬಾ ನಿಮ್ಗೆ ಎಫೆಕ್ಟಿವ್ ಮತ್ತೆ ಇದು ನಿಮ್ಗೆ ಕಾಸ್ಟ್ಲಿನೇ ಇದೆ. ಹೊರಗಡೆ ನೀವು ಸಿರಮ್ ತಗೊಳಕ್ ಹೋದ್ರೆ ಲೋಕಲ್ ಅಲ್ಲಿ ಸಿಗುತ್ತೆ, ಅದರಿಂದ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಸೊ ಇದು ಡೈನಾಕಲಸ್ ಟೆಸ್ಟೆಡ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಸೊ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಕೇರ್ ಆಗಿ ಯೂಸ್ ಮಾಡ್ಬೇಕು. ಒಂದೊಂದ್ ಡ್ರಾಪ್ ಅಂದ್ರೆ ಇಲ್ಲೊಂದು ಡ್ರಾಪ್ ಜಾಸ್ತಿ ಹಾಕೊಳಂಗೂ ಇಲ್ಲ. ಕಣ್ಣಿಗೆ ಹೋಗ್ದಂಗ್ ನೋಡ್ಕೊಳ್ಬೇಕು. ನೀರ್ ಕಡಿಮೆ ಕುಡಿಬಾರ್ದು, ಯಾವ್ದೇ ಕಾರಣಕ್ಕೂ ನೀರ್ ಕಡಿಮೆ ಕುಡಿಬಾರ್ದು ಇದನ್ನ ಹಾಕೊಳ್ಳೋರು. ಇಲ್ಲ ಅಂದ್ರೆ ನಿಮಗೆ ಉರಿ ಬರುತ್ತೆ, ಮುಖ ತಿಂಡಿ ಬರುತ್ತೆ, ಕಣ್ಣು ಉರಿ ಬರುತ್ತೆ. ಸೊ ನಿಮಗೆ ಲುಕ್ನೆಸ್ ತುಂಬಾ ಚಂದ ಕಾಣ್ಬೇಕು, ಮುದ್ದಾಗಿರ್ಬೇಕು. ಅದು ಎಲೆಕ್ಟ್ರಿಕಲ್ ಅಂದ್ರೆ ಈ ಸ್ಕಿನ್ ಹಿಂಗ್ ತೆಗೆದ್ರೆ ಹಿಂಗ್ ಬರ್ಬೇಕು, ಹಿಂಗೆ ಅಷ್ಟು ಚಂದ ಇರ್ಬೇಕು ಸ್ಕಿನ್, ಅಷ್ಟು ಸಾಫ್ಟ್ನೆಸ್ ಬರ್ಬೇಕು. ಸೊ ಇದನ್ನ ಹಾಕೊಂಡಾಗ ಆ ಲುಕ್ ಕೊಡುತ್ತೆ. ಟೋಟಲ್ ಆಗಿ ನಿಮ್ ಬಾಡಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಈ ಮಾಯಶ್ಚರೈಸರ್ ಇಂದ. ಈ ಮಾಯಶ್ಚರೈಸರ್ ಹಾಕೊಳ್ದಿರ ಯಾವ ಲುಕ್ಕು ಯಾವ ಮೇಕಪ್ ಕಂಪ್ಲೀಟ್ ಆಗಲ್ಲ. ಎಲ್ಲಾರು ಅಷ್ಟೇ, ಹೊರಗಾದ್ರೂ ಅಷ್ಟೇ, ಒಳಗಡೆ ಆದ್ರೂ ಅಷ್ಟೇ ಮಾಯಶ್ಚರೈಸರ್. ಮಕ್ಕಳಿಗೆ ಬೇಬಿ ಕ್ರೀಮ್ ಬರುತ್ತೆ, ಮಾಯಶ್ಚರೈಸರ್ ಅಂತ ಕೊಡ್ತಾರೆ ಗೊತ್ತಾ? ಬೇಬಿ ಕ್ರೀಮ್ ಮಾಯಶ್ಚರೈಸರ್. ಹೆಣ್ಮಕ್ಳಿಗೆ ಮಾಯಶ್ಚರೈಸರ್. ನೀವು ಕೈ ಕಾಲು ಹೊಡಿಬೇಕು, ಮೈ ಹೊಡಿತದೆ, ಚಳಿಗಾಲಲ್ಲಿ ಹೊಡಿತದೆ, ಇದು ಹೊಡಿತದೆ ಅಂತ ಹೇಳ್ಬಿಟ್ಟು ಮಾಯಶ್ಚರೈಸರ್ ತಂದು ಹಚ್ಕೊಳ್ತೀರ. ನಾನು ನ್ಯೂಟ್ರಿಷನ್ ಕ್ಲಬ್ಗೆ ಬರೋಕ್ಕಿಂತ ಮೊದಲು ಅಂದ್ರೆ ಸಾರಿ ಯಾವಾಗ ನನ್ಗೆ ಈ ಸ್ಕಿನ್ ಪ್ರಾಡಕ್ಟ್ಸ್ ಬರಕ್ಕಿಂತ ಮುಂಚೆ ನೋಡಿ ನಮ್ಮ ಮನೆಗೆ ಯಾವಾಗ್ಲೂ ಈ ನಿವ್ಯ ಇರ್ತಾ ಇತ್ತು. ಯಾವಾಗ್ಲೂ ಸ್ಟಾಕ್ ಈ ತರದ್ದು ಅಂದ್ರೆ 4-5 ತಂದಿಟ್ಕೊಂಡ್ಬಿಡ್ತಾ ಇದೆ. ಅಂದ್ರೆ ಚಳಿಗಾಲ ಕಂಪ್ಲೀಟ್ ಆಗೋವರೆಗೂ ಇದು ಇರ್ಬೇಕು ಅಂತ. ಸೊ ನಾ ಅದು ಅವಾಗ ತಗೊಂಬಂದಿರೋದು. ಇದು ತಗೊಂಬಂದು ಸುಮಾರಲ್ಲಿ 1 ವರ್ಷನೇ ಆಯ್ತು ಹಂಗೆ ಇಕ್ಕಿದೀನಿ. ಸೊ ಇನ್ನು ಯಾಕಂದ್ರೆ ಮನೆಗ್ ಬರೋರು ಇದನ್ನ ಹಚ್ಕೊಂತಾರೆ ಯಾರಾದ್ರು ಅಂತ ಹೇಳ್ಬಿಟ್ಟು ಹಂಗೆ ಇಕ್ಕಿದೀನಿ. ಅಷ್ಟು ಬಿಟ್ರೆ ನಾನಂತೂ ಇದನ್ನ ಯೂಸ್ ಮಾಡಲ್ಲ. ಯಾವಾಗ ಈ ಮಾಯಶ್ಚರೈಸರ್ ಬಂತು, ಮಾಯಶ್ಚರೈಸ್ ಬಂದಾಗ ಮುಖ ಅಂತೂ ಅಲ್ಟಿಮೇಟ್ ಚಂದಾಗಿ ಮಕ್ಕಳ ತರ ಸ್ಕಿನ್ ಆಗ್ಬೇಕು ಅಂದ್ರೆ ಈ ಮಾಯಶ್ಚರೈಸರ್ ಆಗ್ಬೇಕು. ಈ 4 ಸಿರಮ್ ನಿಮ್ದು ಕ್ಲೆಂಜರ್ ಮತ್ತೆ ಸಿರಮ್ ಮತ್ತೆ ಟೋನರ್, ಇದು 4 ಕ್ಯಾಪ್ಚರ್ ಮಾಡ್ಕೊಳಕ್ಕೆ, ಹಿಡ್ದು ಇಟ್ಕೊಳಕ್ಕೆ, ಮುಖದ ಮೇಲೆ ಕಾಂತಿತವಾಗಿರಕ್ಕೆ, ಸ್ಕಿನ್ ತುಂಬಾ ಚೆನ್ನಾಗಿ ಇಟ್ಕೊಳಕ್ಕೆ, ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಮಾಯಶ್ಚರೈಸರ್ ತುಂಬಾ ಹೆಲ್ಪ್ ಮಾಡುತ್ತೆ. ಈ 4 ಯೂಸ್ ಮಾಡ್ತಾರಲ್ವಾ ಅವ್ರದ್ದು ಸ್ಕಿನ್ ಸೂಪರ್ ಆಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ಸೊ ಇದು ಒಬ್ಬೊಬ್ರು ಒಂದ್ ಯೂಸ್ ಮಾಡ್ತಾರೆ, ಇನ್ನೊಬ್ರು ಯೂಸ್ ಮಾಡ್ತಾರೆ, ಮತ್ತೊಬ್ರು ಇನ್ನೊಂದು ಯೂಸ್ ಮಾಡ್ತಾರೆ, ಒಂದೊಂದನ್ನ ಯೂಸ್ ಮಾಡ್ತಾರೆ. ಬಟ್ ನೀವ್ ಯೂಸ್ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಬ್ರು ಯೂಸ್ ಮಾಡೋದಾಯ್ತು ಅಂದ್ರೆ ಫಸ್ಟ್ ನೀವು ಕ್ಲೆನ್ಸರ್ ಮತ್ತೆ ಮಾಯಶ್ಚರೈಸರ್ ನ ಯೂಸ್ ಮಾಡಿ. ಫಸ್ಟ್ ಇದನ್ನ ಮಾಡಿ ಯೂಸ್ ಮಾಡಿ. ಇದನ್ನ ಯೂಸ್ ಮಾಡಿದ್ಮೇಲೆ ನಿಮಗೆ ಬೆಟರ್, ಇನ್ನೂ ಸ್ವಲ್ಪ ಬೆಟರ್ ಬೇಕು ಅಂದ್ರೆ ಇವೆರಡನ್ನ ನೀವು ತಗೊಳ್ಬೋದು, ಯೂಸ್ ಮಾಡ್ಬೋದು. ನಾನು ಈ 4 ನಾನು ಯಾವತ್ತು ಪ್ರಾಡಕ್ಟ್ ನ ಆಕ್ಚುಲಿ ನಿಮ್ ಹತ್ರ ಸುಳ್ಳು ಹೇಳಕ್ಕೆ ಏನಂತ ಹೇಳ್ತೀನಿ. ನಾನು ನಮ್ಮ ಆಯುರ್ವೇದ ನಮ್ಮ ಪ್ರಾಡಕ್ಟ್ಸ್ ಈ ಪ್ರಾಡಕ್ಟ್ಸ್ ಬರಕ್ಕಿಂತ ಮುಂಚೆ 2 ವರ್ಷದಿಂದ ನಾನು ಔಟರ್ ನ್ಯೂಟ್ರಿಷನ್ ಸ್ಕಿನ್ ಪ್ರಾಡಕ್ಟ್ಸ್ ನ ಹೊರಗಡೆ ತರಿಸ್ತಾ ಇದ್ದೆ. ಅಂದ್ರೆ ಹರ್ಬಲ್ ಲೈಫ್ ಪ್ರಾಡಕ್ಟ್ ತರಿಸ್ತಾ ಇದ್ರೆ ಯಾರಾದ್ರೂ ಅಮೆರಿಕಕ್ಕೆ ಹೋದ್ರೆ ಅಥವಾ ಲಂಡನ್ಗೆ ಹೋದ್ರೆ
ಅಥವಾ USA ಹೋದ್ರೆ ಯಾರಾದ್ರೂ ನಮ್ ಸೀನಿಯರ್ ಹೋಯ್ತು ಅಂತಂದ್ ಹೇಳಿದ್ರೆ ನಾನ್ ನಿಜವಾಗ್ಲೂ 2 ಲಕ್ಷ 3 ಲಕ್ಷದ ಪ್ರಾಡಕ್ಟ್ಸ್ ತರಿಸಿದೀನಿ ಸ್ಕಿನ್ಗೋಸ್ಕರ. ಯಾಕೆ ಇದಂದ್ರೆ ಅಷ್ಟು ಇಷ್ಟ ನನ್ಗೆ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂದ್ರೆ. ಒಂದು ಪಿಂಪಲ್ ಬಂದಿದೆ ಅಂದ್ರೆ ಅದು ಯಾಕೆ ಬಂತು ಅಂತ ಕಂಡಿಡಿತೀನಿ, ನಾನ್ ಏನ್ ತಿಂದಿತ್ತು ಅಂತ ಕಂಡಿಡಿತೀನಿ. ಕಲೆ ಆಯ್ತು ಅಂದ್ರೆ ಯಾಕೆ ಆಯ್ತು ಅಂತ ಕಂಡಿಡಿತೀನಿ. ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋವರೆಗೂ ಬಿಡಲ್ಲ. ಯಾಕೆ ಅಂದ್ರೆ ನಾವೆಲ್ಲ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇದೀವಿ, ಹೊಟ್ಟೆಗೆ ಒಳ್ಳೇದು ಕೊಡ್ತಾ ಇದೀವಿ. ಏನ್ ಆಗ್ತಿದೆ ಅದನ್ನ ಕಂಡಿಡ್ಕೊಂಡ್ರೆ ಮಾತ್ರ, ಯಾವ್ದಕ್ಕೆ ಸೊಲ್ಯೂಷನ್ ಹೆಂಗೆ ಅಂತ ಕಂಡಿಡ್ಕೊಂಡ್ರೆ ಮಾತ್ರ ನೀವು ಬೆಟರ್ ಮಾಡ್ಕೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಕೆಲವೊಬ್ರು ಸುಮ್ನೆ ಸ್ಕಿನ್ ಬೂಸ್ಟರ್ ಕುಡಿತಾ ಇರ್ತಾರೆ, ಸುಮ್ನೆ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇರ್ತಾರೆ, ಸುಮ್ನೆ ಶೇಕ್ ಕುಡಿತಾ ಇರ್ತಾರೆ. ಯಾಕೆ ಕುಡಿತೀವಿ, ಯಾವ ಉದ್ದೇಶಕ್ಕೆ ಕುಡಿತೀವಿ, ಯಾಕೋಸ್ಕರ ಕುಡಿತಾ ಇದೀವಿ, ಅದರಿಂದ ನಮ್ಗೆ ಏನ್ ಬೆನಿಫಿಟ್, ಅದರಿಂದ ನಮ್ಗೆ ಏನು ಅಂತ ತಿಳ್ಕೊಳ್ದಿರ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಬರೋದಿಲ್ಲ. ಸೊ ನಾನು ಹಂಗೆ ಮಾಡೋದು. ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ನನ್ ಪದೇ ಮೊದ್ಲಿಗೆಲ್ಲ ಮುಖ ತೊಳಿತಾ ಇದ್ದೆ, ಇವಾಗೆಲ್ಲ ಮುಖನೇ ತೊಳೆಯಲ್ಲ ಜಾಸ್ತಿ. ಅಂದ್ರೆ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ತೊಳಿತೀನಿ, ಈವ್ನಿಂಗ್ ಒಂದ್ಸರಿ. ಮತ್ತೆ ನೀವು ಪೊಲ್ಯೂಷನ್ ಇಷ್ಟೊಂದು 4 ಹಚ್ಕೊಂಡು ಹೊರಗಡೆ ಪೊಲ್ಯೂಷನ್ ಅಲ್ಲಿ ಹೋಗ್ತಾ ಇದ್ದೀರಿ ಅಥವಾ ಧೂಳದಲ್ಲಿ ಹೋಗ್ತಾ ಇದ್ದೀರಿ ಅಂದ್ರೆ ನಿಮಗೆ ಯಾವ್ದೇ ತರದ್ದು ಧೂಳದ ಎಫೆಕ್ಟ್ ಆಗ್ಲಿ, ಆ ಪೊಲ್ಯೂಷನ್ ಎಫೆಕ್ಟ್ ಆಗ್ಲಿ ನಿಮ್ ಮೈಗೆ ಆಗಲ್ಲ, ನಿಮ್ ಮುಖಕ್ಕೆ ಆಗಲ್ಲ. ಇದನ್ನ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ನಾವ್ ಯಾವ್ದೇ ಪ್ರಾಡಕ್ಟ್ಸ್ ಅನ್ನ ತಗೊಂಡ್ ಹೋದ್ಮೇಲೆ ಕಣ್ಣಿಗೆ ಅಥವಾ ಮುಖಕ್ಕೆ ಪೊಲ್ಯೂಷನ್ ಆಗೋಕ್ ತುಂಬಾ ಎಫೆಕ್ಟಿವಿಟಿ ಇರುತ್ತೆ. ಬಟ್ ನಾವ್ ಈ ಪ್ರಾಡಕ್ಟ್ಸ್ ಅನ್ನ ಹಾಕೊಂಡು ನೀವ್ ಎಷ್ಟಾದ್ರೂ ಧೂಳ್ಗೆ ಹೋಗ್ಬೋದು. ಸೊ ನಾನ್ ಡೈಲಿ ಈವ್ನಿಂಗ್ ವಾಕಿಂಗ್ ಹೋಗ್ತಿರ್ತೀನಿ. ಈವ್ನಿಂಗ್ ವಾಕಿಂಗ್ ಹೋದ್ಮೇಲೆ ಈ ಪ್ರಾಡಕ್ಟ್ಸ್ ಅನ್ನೆಲ್ಲ ನನ್ ಟೆಸ್ಟ್ಗೋಸ್ಕರ ಈ ಪ್ರಾಡಕ್ಟ್ಸ್ ಅನ್ನೆಲ್ಲ ಹಾಕೊಂಡ್ ಹೋಗ್ಬಿಟ್ಟು ವಾಕಿಂಗ್ ಹೋಗಿ ಬರ್ತೀನಿ. ಅದ್ರ ಅಂದ್ರೆ ಸ್ಕೂಲ್ಗೆ ಹೋಗೋ ವ್ಯಾನ್ಸು, ಬಸ್ಸು, ಅದು ಇದು ಎಲ್ಲ ಹೋಗ್ತಾನೆ ಇರುತ್ತೆ. ನನ್ ಮುಖದಿಂದ ಅಲ್ಲಿಂದ ಹೋಗಿ ಬಂದು ಮತ್ತೆ ಕನ್ನಡಿ ನೋಡ್ಕೊಳ್ತೀನಿ, ಯಾವ್ದಾದ್ರು ಮುಖದಲ್ಲಿ ಏನಾದ್ರೂ ಲೇಸ್ ಬಂದಿದೆ ಅಥವಾ ಮುಖದ ಮೇಲೆ ಏನಾದ್ರೂ ಧೂಳ್ ಹತ್ತಿದೆ ಅಂತ ನೋಡ್ಕೊಳ್ತೀನಿ. ನಿಜವಾಗ್ಲೂ ಕ್ಯಾಪ್ಚರ್ ಆಗಿರಲ್ಲ. ಆವಾಗ ಅದಕ್ಕೆ ನಿಮಗ್ ಪಿಂಪಲ್ ಬರಲ್ಲ. ಯಾಕೆ ಪಿಂಪಲ್ ಬರುತ್ತೆ? ಕಡಿಮೆ ನೀರ್ ಕುಡಿಯೋದ್ರಿಂದ, ಆಯಿಲ್ ಫುಡ್ ಜಾಸ್ತಿ ತಿನ್ನೋದ್ರಿಂದ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರೋದ್ರಿಂದ, ಯಾರಿಗೆಲ್ಲ ಕಟಿಲಸ್ ಹಾರ್ಮೋನ್ಸ್ ಜಾಸ್ತಿ ರಿಲೀಸ್ ಆಗ್ತಾ ಇರುತ್ತೋ ಅವ್ರ ಸ್ಕಿನ್ ಡ್ಯಾಮೇಜ್ ಪರ್ಟಿಕ್ಯುಲರ್ ಆಗಿ ಆಗ್ತಾನೆ ಇರುತ್ತೆ. ಆ ಸ್ಕಿನ್ ಅನ್ನ ರಿಪೇರ್ ಮಾಡ್ಕೊಳಕ್, ನೀವು ಹಾರ್ಮೋನ್ಸ್ ನ ಚೆನ್ನಾಗ್ ಮಾಡ್ಕೊಳಕ್ ಮೊದ್ಲು ಸ್ಕಿನ್ ರಿಪೇರ್ ಮಾಡ್ಕೊಳಕ್ ಹೋದ್ರೆ 100% ಆಗೋದೇ ಇಲ್ಲ. ಯಾಕೆ ಹೇಳಿ? ಒಳಗಡೆಯಿಂದ ಚೆನ್ನಾಗಾಗೋವರೆಗೂ ಹೊರಗಡೆ ಚೆನ್ನಾಗಾಗಲ್ಲ. ಅದಕ್ಕೆ ಒಳಗಡೆ ಚೆನ್ನಾಗಾಗೋಕೆ ಸ್ಕಿನ್ ಪ್ರಾಡಕ್ಟ್ಸ್ ನ, ಸ್ಕಿನ್ ಬೂಸ್ಟರ್ ನ ಕುಡಿಬೇಕು. ಹೊರಗಡೆ ಚರ್ಮ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೇಕು. ಆವಾಗ ನೋಡಿ ಹೊರಗಡೆ ಎಲ್ಲಿನೂ ಯಾವ್ರ ಹತ್ರನು ಹೋಗಿ ನೀವು ಸಲ ಮಾಡೋ ಅವಶ್ಯಕತೆನೇ ಇರಲ್ಲ. ಸ್ಕಿನ್ಗೋಸ್ಕರ ಎಷ್ಟೊಂದ್ ಜನ ಎಷ್ಟೆಲ್ಲ ನಮ್ಮ ಇಲ್ಲೇ ಬಳ್ಳಾರಿನಲ್ಲಿ ಒಂದು ಸ್ಕಿನ್ದು ಹಾಸ್ಪಿಟಲ್ ಇದೆ. ಎಷ್ಟು ಗೊತ್ತಾ, ಬುಕ್ಕ ಹಿಡ್ಕೊಂಡು ಹೋಗ್ಬಿಟ್ಟು ಬರ್ತಾರೆ. ಇಷ್ಟು ದಪ್ಪ ಬುಕ್ಕ. ಅದ್ ಏನ್ ಟ್ರೀಟ್ಮೆಂಟ್ ತಗೊಂಡ್ ಬರ್ತಾರೋ, ಅದ್ ಎಲ್ಲಿ ಬರ್ತಾರೋ ಹಂಗೇ ಇರ್ತದ ಸ್ಕಿನ್. ಮತ್ತೆ ಇದಕ್ಕಿಂತ ದಪ್ಪ ಗುಳ್ಳೆ ಆಗ್ಬಿಟ್ಟಿರ್ತಾವ, ರಾಶಿಸ್ ಎಲ್ಲ ಆಗ್ಬಿಟ್ಟಿರ್ತಾವ. ಅಷ್ಟೇ ಅಲ್ದಿರಾ ನಮ್ಗೆ ಏನ್ ಗೊತ್ತಾ, ಅದು ತನ್ನು ಅಂತಾನೆ ಹೇಳ್ತಾರಲ್ಲ, ಅದನ್ನು ನಾರ್ಮಲ್ ಮಾಡ್ಕೊಳಕ್ಕೆ ಈ ಪ್ರಾಡಕ್ಟ್ಸ್ ಹೆಲ್ಪ್ ಮಾಡ್ತವೆ. ಮುಖಕ್ಕೆಲ್ಲ ಹಚ್ಕೊಂತೀರಾ, ಬಟ್ ಅಲ್ಲೆಲ್ಲ ಅಪ್ಲೈ ಮಾಡಿದ್ ಎಲ್ಲೆಲ್ಲಿ ತನ್ನಾಗಿದೆಯಲ್ವಾ ಅಲ್ಲೆಲ್ಲ ಯೂಸ್ ಮಾಡ್ತಾ ಹೋಗ್ಬೇಕು ಕಂಟಿನ್ಯೂ ಆಗಿ. ಇದಕ್ಕೂ ಚೆನ್ನಾಗಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ನಿಮಿಷ ರೀ, ವಿಡಿಯೋ ಆಗ್ತೀನಿ. ನಾನು ಆ ಹುಡುಗಿ ಜಸ್ಟ್ ಮಾಡಿದ್ದಾರೆ ಬಂತಲ್ಲ, ರಾಜಶೇಖರ ಬೂದಿ ಅವ್ರ ಮಗ ಇದೆ, ಶಿವಕುಮಾರ್ product. ಹೆಂಗಿದೆ ಫೇಸ್ ಕಾಣಿಸ್ತಿದೆ? This is before. Step 1, deep cleanser. Gently cleanse it. Step 2, facial toner. Apply all over the face. Step 3, facial serum. Apply which hydrates your skin. And step 4, moisturizer which helps you for a skin brightening. And this is after. Thank you. ಒನ್ ಟೈಮ್ ಹಚ್ಚಿರಿ ಆಗುತ್ತೆ ಫೇಸ್ ಸರಿಯಾಗಿ 4 ಬರುತ್ತೆ ನಿಮಗೆ. Hello my peeps. When it comes to and skincare, there is no compromise. Here we go with amazing products for glowing skin. These products from brand called Herbalife. The products helps you for a clear skin, removal of dark spots, pigmentation, and gives us a healthy skin tone. Here we go, process of 4 steps of Herbalife. Step 1, facial cleanser. Step 2, facial toner.
Step 3 facial serum. ಗೊತ್ತಾಯ್ತಲ್ಲ, ಹಿಂಗೆ ಇದನ್ನ ಯೂಸ್ ಮಾಡೋದು. ಈಗ ಒಂದ್ಸರಿ ಹಾಕಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಹೊರಗಡೆ ಇಷ್ಟೆಲ್ಲ ಟ್ರೈ ಮಾಡ್ತೀರಿ, ಶೇಕ್ ಕುಡಿತಾ ವೆಯ್ಟ್ ಲಾಸ್ ಆಗ್ತಾ ಈ ಪ್ರೇಮ್ ಮೇಡಮ್ ಬೆಳೆದಿಲ್ಲ, ಅದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಇಲ್ಲಿ ಯಾರು ಸುಮ್ನೆ ಯಾರು ಮಾರ್ಕ್ ಇಲ್ಲ, ಸುಮ್ನೆ ಯಾರು ವೇಸ್ಟ್ ಆಗಿ ಹೇಳಲ್ಲ. ಹೇಳಕ್ ಕಾರಣ ಗೊತ್ತಾ, ಅವ್ರು ಅದ್ ಮಾಡಿ ಹೇಳ್ತಿರೋದು. ಯಾರ್ಯಾರು ಎಲ್ಲ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಿದ್ದೀರಿ ಇದೆಲ್ಲ ಅಲ್ಟಿಮೇಟ್ ಗೊತ್ತಾ, ನನ್ಗಂತೂ ಸಿಕ್ಕಾಪಟ್ಟೆ ರಿಸಲ್ಟ್. ಸ್ಕಿನ್, ಈಗ ಸ್ಕಿನ್ ಬೂಸ್ಟರ್ ಆಗಿರ್ಬೋದು, ಇವೆಲ್ಲ ಯಾರು ಯೂಸ್ ಮಾಡ್ತೀರಿ, ಏನ್ ಫೀಲ್ ಆಗುತ್ತೆ ಚೆಕ್ ಮಾಡಿ. ಹೇಳಿ ಕವಿತಾ ಮೇಡಮ್, ಇವೆಲ್ಲ ಇದು ಯೂಸ್ ಮಾಡಿದಾರೆ. ಒಂದು ಯೂಸ್ ಸ್ಕಿನ್ ಬೂಸ್ಟರ್ ಯಾರು ಯೂಸ್ ಮಾಡ್ತೀರಿ, ಲೆಜೆಂಡ್ ಮಾಡಿ ಸ್ಕಿನ್ ಬೂಸ್ಟರ್ ಇದನ್ನ ಯೂಸ್ ಮಾಡೋದು. ಸ್ಕಿನ್ ಒಂಥರ ಟೈಟ್ ಆಗುತ್ತೆ ಗೊತ್ತಾ, ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಸರ್. ಇಷ್ಟು ತನಕ ಮೇಡಮ್ ಹೇಳಿದ್ನ ಸಖತ್ ಕೇಳಿಸ್ಕೊಂಡ್ವಿ, ಮತ್ತೆ ಅದು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ವಿ. ಈ ಪ್ರಾಡಕ್ಟ್ ಲಾಂಚ್ ಆದಾಗಿಂದ ಇದು ಯೂಸ್ ಮಾಡ್ತಾ ಇದ್ವಿ. ಇದು 3ನೇ ಸೆಟ್. ಯಾಕಂದ್ರೆ ಇಬ್ರು ಯೂಸ್ ಮಾಡೋದ್ರಿಂದ ಸ್ವಲ್ಪ ಬೇಗ ಕಾಲ ಆಗುತ್ತೆ. 3 ಸೆಟ್, ಇದು 3ನೇ ಸೆಟ್. ಮೇಡಮ್ ಹೇಳ್ಬೇಕಾದ್ರೆ ನಾನು ಅನ್ಕೊಂಡಿದ್ದು ಮುಂಚೆ ಬಿಫೋರ್ ಬರೀ ಸಂತ್ರ ಸೋಪ್ ಹಾಕಿ ಮುಖ ಎಲ್ಲ ಚೆನ್ನಾಗಿ ಕಾಣ್ತೈತೆ ಅಂತ ದಿನಕ್ಕೆ 4ರಿಂದ 5 ಸಲ ಮುಖ ತೊಳಿತಾ ಇದ್ದೆ. ಆ ಮುಖ ತೊಳಿಬೇಕಾದ್ರೆ ಕರಡಿ ನೋಡ್ಕೊಂಡ ತಕ್ಷಣ ಮುಖ ತೊಳೆದಾದ್ಮೇಲೆ ಚೆನ್ನಾಗಿ ಕಾಣ್ತೈತೆ. ಆಮೇಲೆ ಮತ್ತೆ ಪರೆ ಎಲ್ಲ ಕಾಣ್ತಾ ಇತ್ತು ಮುಖ. ಮೇಡಮ್ ಹೇಳ್ಬೇಕಾದ್ರೆ ನಾನು ಬಿಫೋರ್ ನೆನ್ಸ್ಕೊಂಡೆ, ಮೇಡಮ್ ಯಾವ್ದೋ ಕ್ರೀಮ್ ತೋರಿಸ್ಬೇಕಾದ್ರೆ ಕ್ರೀಮ್ ಎಲ್ಲ ಹಚ್ತಾ ಇದ್ವಿ. ಸೋಪ್ ಹಾಕೊಂಡು ದಿನಕ್ಕೆ 5ರಿಂದ 6 ಸಲ ಮುಖ ತೊಳಿತಾ ಇದ್ದೆ. ಏನ್ ಮುಖ ತೊಳೆದ್ರು ಮುಖ ತೊಳೆದ ತಕ್ಷಣ ಒಂದು 5 ನಿಮಿಷ ಗ್ಲೋ ಬರ್ತಾ ಇತ್ತು. ಅದಾದ ತಕ್ಷಣ ಮತ್ತೆ ಒಂದು ಮಿರರ್ ಮುಂದೆ ನಿಂತ್ಕೊಂಡ್ರೆ ಎಲ್ಲ ಪರೆ ಕಾಣ್ತಾ ಇತ್ತು. ಹಂಗಿರ್ತಾ ಇತ್ತು ಸ್ಕಿನ್. ಮತ್ತೆ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕಾದ್ರೆ ಧೂಳು ಎಲ್ಲ ಡಸ್ಟ್ ಎಲ್ಲ ಕುಂದಿರ್ತಾ ಇತ್ತು. ಇವಾಗ ಆ ತರದೇನಿಲ್ಲ. ಆ ಮೇಡಮ್ ಹೇಳ್ಬೇಕಾದ್ರೆ ಎಲ್ಲ ಅಬ್ಸರ್ವ್ ಮಾಡಿದ್ದು ಪ್ರತಿಯೊಂದು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಆ ಕ್ಲೆನ್ಸರ್ ಹಾಕಿ ಮುಖ ಕ್ಲೀನ್ ಮಾಡ್ಬೇಕಾದ್ರೆ ಅದು ಆ ಕ್ಲೆನ್ಸರ್ ಹಚ್ಕೊಂಡು ವಾಶ್ ಮಾಡಿದ ತಕ್ಷಣ ಒಂದು 5 ಮಿನಿಟ್ಸ್ ಬಿಡ್ತೀನಿ ಮೇಡಮ್. ನಾವು ಒಂದ್ 5 ನಿಮಿಷ ಬಿಟ್ಟು ಮುಖ ಎಲ್ಲ ತೊಳ್ಕೊಬೇಕಾದ್ರೆ ಅದು ಸೋಪ್ ಹಾಕಿ ನಾವು ಯಾವ ತರ ಮುಖ ಕ್ಲೀನ್ ಮಾಡ್ಕೊಂತ ಅಷ್ಟು ಅದಕ್ಕಿಂತ ಸೂಪರ್ ಆಗಿ ಮುಖ ಕ್ಲೀನ್ ಆಗುತ್ತೆ. ಆ ಸೋಪ್ ಕೂಡ ಯೂಸ್ ಮಾಡೋದು ಅಷ್ಟು ಸೂಪರ್ ಮುಖ ಕ್ಲೀನ್ ಆಗುತ್ತೆ. ಮತ್ತೆ ಕ್ಲೆನ್ಸರ್ ಯೂಸ್ ಮಾಡ್ಬೇಕಾದ್ರೆ ಇಲ್ಲಿ ನೀವು ಹೇಳಿದ್ರಿ. ಮತ್ತೆ ಅರಿಶಿನ ಮತ್ತೆ ಬೇವಿಂದ ಮಾಡಿರ್ತಕ್ಕಂಥ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್. ಮುಂಚೆ ಎಲ್ಲ ಬೇವಿಂದ ಮತ್ತೆ ಅರಿಶಿನ ಎಲ್ಲ ತಮ್ಮ ಮುಖ ಚೆನ್ನಾಗಿಲ್ಲ ಅಂದು ಯಾರೋ ಒಬ್ರು ಮಾಡ್ತಾರಂದ್ರೆ ಏನಾದ್ರು ಆದ್ರೆ ನಾವು ಮಾಡ್ತಾ ಇದ್ವಿ. ಬಟ್ ಇವಾಗ ಹಂಗಿಲ್ಲ. ಈ ಪ್ರಾಡಕ್ಟ್ಸ್ ಬಂದ್ಮೇಲೆ ಸೂಪರ್ ಯೂಸ್ ಮಾಡೋದು ಗೊತ್ತಾಗಿದೆ, ಯೂಸ್ ಮಾಡ್ತಾ ಇದ್ವಿ. ಅದಾದ ತಕ್ಷಣ ಈ ಟೋನರ್ ಮೇಡಮ್, ಟೋನರ್ ನೀವು ಹೇಳಿದ್ರಿ. ಇದು ಸೌತೆಕಾಯಿ ಮತ್ತೆ ಅಲೋವೆರಿಂದ ಮಾಡಿರ್ತಕ್ಕಂಥದ್ದು. ಆ ಸ್ಪ್ರೇ ಮಾಡೋದೇ ಒಂದು ಖುಷಿ ಮೇಡಮ್. ಮತ್ತೆ ಆ ಸ್ಮೆಲ್ ನ ಫೀಲ್ ಮಾಡೋದೇ ಸಖತ್ತಾಗಿರುತ್ತೆ. ಅದ್ ನಂಗೆ ಸ್ಪ್ರೇ ಮಾಡ್ಕೊಂತಾನೆ ಇರ್ಬೇಕಂತ ಅನಿಸ್ತಾ ಇರುತ್ತೆ. ಅಷ್ಟು ಸೂಪರ್ ಇರುತ್ತೆ. ಆ ಸ್ಮೆಲ್ ಹಂಗೆ ಇರುತ್ತೆ. ಯಾಕಂದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಫೀಲ್ ನ ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಅಷ್ಟು ಸಖತ್ತಾಗಿ ಈ ಟೋನರ್ದು ನೀವ್ ಹೇಳ್ತಾ ಇದ್ರಿ ಪಿಂಪಲ್ಸ್ ಮೇಲೆ ಮತ್ತೆ ಇದ್ರೆ ಮತ್ತೆ ಹೊರಗಡೆ ಹೋಗಿ ಬಂದು ಡಸ್ಟ್ ಇದ್ರೆ ಅದೆಲ್ಲ ಪ್ಯಾಕ್ ಆಗುತ್ತೆ ಅಂದು. ನಾನು ಹೊರಗಡೆ ಹೋಗಿ ಬಂದ ತಕ್ಷಣ ನೀವ್ ಹೇಳಿದ್ರಿ ಮುಖ ತೊಳೆದಕ್ಕಿಂತ ಟೋನರ್ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದು. ಈ ಟೋನರ್ ಸ್ಪ್ರೇ ಒಂದ್ ದಿನಕ್ಕೆ 3 ಸಲ ಮಾಡ್ತೇನೆ, ಬೆಳಿಗ್ಗೆ ಸಾಯಂಕಾಲ ಮತ್ತೆ ಸೆಂಟ್ರಲ್ ಒಂದ್ ಸಲ ಮಾಡ್ತೀನಿ ಮಧ್ಯಾಹ್ನ ಟೈಮಲ್ಲಿ. ಯಾಕಂದ್ರೆ ಆ ಟೋನರ್ ಸ್ಪ್ರೇ ಮಾಡಿ ಸುಮ್ಮನೆ ಮುಖಕ್ಕೆ ಅನ್ಕೊಂಡ್ರೆ ಸ್ವಲ್ಪ ಫ್ರೆಶ್ನೆಸ್ ಬಂದ್ಬಿಡುತ್ತೆ. ಮತ್ತೆ ಏನಾದ್ರು ಧೂಳು ಅದೆಲ್ಲ ಕುತ್ಕೊಂಡು ಬಿಡೋನು ಅದೆಲ್ಲ ಕವರ್ ಆಗುತ್ತೆ. ಅದಾದ ತಕ್ಷಣ ಮತ್ತೆ ಸಿರಮ್ ಹೇಳಿದ್ರಿ. ಇದು ಹೇಳಿದ್ರಿ ನಾನು ಅಂದ್ರೆ 2 ಡ್ರಾಪ್ ಮಾತ್ರ ಹಾಕೊಳ್ಳೋದು. ಇದು ಫುಲ್ ಮತ್ತೆ ಜಾಸ್ತಿ ಹಾಕೊಂಡ್ರೆ ಮುಖ ಎಲ್ಲ ಆಯಿಲ್ ಆಗ್ಬಿಡುತ್ತೆ. ಮತ್ತೆ ನೀವು ನೀರು ಜಾಸ್ತಿ ಕುಡಿದ್ರೆ ನೀರು ಕುಡಿಲಿಲ್ಲ ಅಂತ ಉರಿ ಬರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಹಂಗೇನೆ ಗೊತ್ತಿಲ್ಲ. ಆ ನೀರು ಕಡಿಮೆ ಕುಡಿತಾ ಇದ್ದೆ ನಾರ್ಮಲ್ ಆಗಿ, ಸ್ವಲ್ಪ ಉರಿ ಅನಿಸ್ತಾ ಇತ್ತು. ಮತ್ತೆ ಟ್ರೈನಿಂಗ್ ಅಲ್ಲಿ ಕುಂತು ಕಲ್ತ ಮೇಲೆ ಅರ್ಥ ಆಯ್ತು ನೀರು ಜಾಸ್ತಿ ಕುಡಿಬೇಕಂದು. ಮತ್ತೆ ಇದು ಹಚ್ಕೊಂಡ ತಕ್ಷಣ ನೀವ್ ಹೇಳಿದ್ರಿ ಅಂದ್ರೆ ಹೊರಗಡೆ ಎಷ್ಟು ಟ್ರೈ ಮಾಡ್ತಾ ಇರ್ತೀವಿ ಆ ಶೈನಿಂಗ್ ಬರ್ಲಿಕ್ಕೆ, ಮುಖ ಶೈನಿಂಗ್ ಬರ್ಬೇಕಂದು. ಆ ಶೈನಿಂಗ್ ಬರ್ಲಿಕ್ಕೆ ಸುಮಾರು ಹಚ್ಕೊಂಡ್ರೆ 7ರಿಂದ 8 ಅವರು ಆ ಮುಖ ನಾವು ಬೆಳಿಗ್ಗೆ ಹಚ್ಕೊಂಡ್ರೆ ಬೆಳಿಗ್ಗೆ ಹಚ್ಕೊಂಡು ಏನ್ ಗ್ಲೋ ಇರುತ್ತೋ ಅದೇ ಗ್ಲೋ ಸಾಯಂಕಾಲ ತನಕ ಹಂಗೆ ಇರುತ್ತೆ. ಅಂದ್ರೆ ಅಷ್ಟು ಶೈನಿಂಗ್ ಇರುತ್ತೆ ಮುಖ ಈ ಸಿರಮ್ ಹಚ್ಕೊಳ್ಳೋದ್ರಿಂದ. ಮತ್ತೆ ಲಾಸ್ಟ್ ಗೆ ಹೇಳಿದ್ರೆ ಮಾಯಿಶ್ಚರೈಸರ್. ಅಂದ್ರೆ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮ ಮುಖ ಕೂಲ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು. ಮತ್ತೆ ಗ್ಲೋನೆಸ್ ಬರ್ಲಿಕ್ಕೆ ಈ ಮಾಯಿಶ್ಚರೈಸರ್ ಕೂಡ ಹೆಲ್ಪ್ ಆಗಿದೆ ಮೇಡಮ್. ಬಿಫೋರ್ ನಾನು ಸ್ಕಿನ್ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾದ್ರೆ ನಂದು ಫೇಸ್ ಹಿಂಗ್ ಇರ್ತಾ ಇದ್ದಿಲ್ಲ. ಬಟ್ ಇವಾಗ ಸೂಪರ್ ಆಗಿ ನನ್ನ ಫೇಸ್ ಆಗಿದೆ. ಯೂಸ್ ಮಾಡ್ತಾ ಇಬ್ರು ಗಂಟೆ ನಾವು ಕೂಡ ಸ್ಕಿನ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಇನ್ನೊಂದೊಂದು ಫೋಟೋ ಶೇರ್ ಮಾಡ್ತೀನಿ. ಮುಂಚೆ ಹೆಂಗಿರ್ತಾ ಇತ್ತು ಆ ಪಿಂಪಲ್ಸ್ ಫೋಟೋ ಶೇರ್ ಮಾಡ್ತೀನಿ. ಈ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ನಾನ್ ಕೂಡ ಸ್ಕಿನ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಆ ಶೇಪ್ ಕೂಡ ವೆಯ್ಟ್ ಲಾಸ್ ಆಗಿದೆ. ಮತ್ತೆ ಸ್ಕಿನ್ ಪ್ರಾಡಕ್ಟ್ಸ್ ಔಟರ್ ನ್ಯೂಟ್ರಿಷನ್ ಇದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನನ್ ಮುಖ ಮುಂಚೆ ಹಿಂಗಿರ್ತಾ ಇತ್ತು, ಮತ್ತೆ ಇವಾಗ ಸಿಕ್ಕಾಪಟ್ಟೆ ಗ್ಲೋ ಆಗಿದೆ. ಇನ್ನೂ ಚೆನ್ನಾಗಿ ಆಗ್ತಾ ಇದೆ ಸ್ಕಿನ್. ಇನ್ನು ಚೆನ್ನಾಗಿ ಮಾಡ್ಕೊಳ್ಬೇಕಂತಾನೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಮುಂಚೆ ಸ್ಕಿನ್ ಮೇಂಟೈನ್ ಮಾಡ್ತಿದ್ದೆ. ಯಾವಾಗ ಮದ್ವೆ ಆಗೋದಕ್ಕಿಂತ ಮುಂಚೆ ಸ್ಕಿನ್ ನ ಮೇಂಟೈನ್ ಮಾಡ್ತಾ ಇದ್ದೆ. ಯಾವಾಗ ಮದ್ವೆ ಆಯ್ತು, ಮಕ್ಕಳಾಯ್ತು, ಮಕ್ಕಳಾದ್ಮೇಲೆ ದಪ್ಪ ಆಗ ಸ್ಟಾರ್ಟ್ ಮಾಡಿದೆ. ದಪ್ಪ ಆದ್ಮೇಲೆ ಸ್ಕಿನ್ ಅಂದ್ರೆ ನಾನು ಯಾವಾಗ ದಪ್ಪ ಆಗ್ತಾ ಬರ್ತಾ ಇದೀನೋ ಹಂಗೆ ನನ್ ಸ್ಕಿನ್ ಕೂಡ ಅಷ್ಟೇ ಊದ್ಕಾಂತ ಬರ್ತಾ ಇತ್ತು. ಯಾವಾಗ್ಲೂ ಅನ್ನೋರೆ ಏನೇ ಗುಂಬಳಕಾಯಿ ತರ ಇದ್ದಂಗೈತೆ, ಅದು ನಿಂದು ಏನ್ ವ್ಯತ್ಯಾಸನೇ ಇಲ್ಲ ಅಂತ ಅನ್ನೋರು. ಮತ್ತೆ ಯಾವಾಗ್ಲೂ ನನ್ಗೆ ಯಾವಾಗ ನನ್ ಮೇಲೆ ನಾನ್ ಟೈಮ್ ಕೊಡೋದ್ ಬಿಟ್ಟೆ, ನನ್ ಬಾಡಿನ ನನ್ ಸ್ಕಿನ್ ನ ಕೈ ಬಿಟ್ಟೆ. ಯಾವಾಗ್ಲೂ ಮನೆ ನೋಡ್ಕೊಂತಿದ್ದೆ ಹೊರತು ನನ್ ಬಾಡಿನ ನಾನ್ ನೋಡ್ಕೊಂತ ಇದ್ದಿಲ್ಲ, ನನ್ ಸ್ಕಿನ್ ನೋಡ್ಕೊಂತ ಇದ್ದಿಲ್ಲ. ಬಟ್ ಅನಿಸ್ತಾ ಇತ್ತು ಹೊರಗಡೆ ಎಲ್ಲ ಸ್ಕಿನ್ ನೋಡೋವಾಗ ಅವ್ರ ಇವ್ರ ಪಕ್ಕದ ಮನೆ ಸ್ಕಿನ್ ಚೆನ್ನಾಗಿರೋವಾಗ ನಾನ್ ಸ್ಕಿನ್ ಚೆನ್ನಾಗ್ ಮಾಡ್ಕೋಬೇಕು,
ಗ್ಲೋ ಕಾಣ್ಬೇಕು ಅಂತ ನನಗೆ ಅನಿಸ್ತಾ ಬಂತು. ಇಲ್ಲಿ ಕುತ್ಕೊಂಡ್ ಕೇಳಿಸ್ಕೊಂಡ್ಮೇಲೆ ಸ್ಕಿನ್ ಕೂಡ ಚೆನ್ನಾಗ್ ಮಾಡ್ಕೊಬಂತ ಫಸ್ಟ್ ನಾನು ಟ್ರೈ ಮಾಡಿರೋದು ಸ್ಕಿನ್ ಬೂಸ್ಟರ್. ಯಾವಾಗ್ಲೂ ಗ್ರೂಪ್ ಅಲ್ಲಿ ಸಾರು ನೀವು ಕೂಡ ಅಷ್ಟೇ ಹೇಳ್ತಾ ಇದ್ರಿ, ಔಟ್ ಆಫ್ ಕಂಟ್ರಿಯಿಂದ ಸ್ಕಿನ್ ಪ್ರಾಡಕ್ಟ್ಸ್ ನ ತರಿಸ್ಕೊಂಡು ಹೇಳ್ತಾ ಇದ್ರಿ. ನಾವ್ ಯಾವಾಗ ಹೋಗಿ ತಗೊಂಬರೋದು, ನಾವ್ ಯಾವಾಗ ಹೋಗ್ತೀವಿ ಔಟ್ ಆಫ್ ಕಂಟ್ರಿಗೆ ಅಂತ ಪ್ರಾಡಕ್ಟ್ಸ್ ನಾವ್ ಯಾವಾಗ ಹಚ್ತೀವೋ, ಯಾವಾಗ ಅವಕಾಶ ಬರುತ್ತೋ. ಒಂದು ದಿನ ಮನೇಲಿ ಬಂದಿದ್ದೆ, ಸ್ವಲ್ಪ ಲೇಟ್ ಆಯ್ತು. ಮುಖ ವಾಶ್ ಮಾಡ್ಕೊಂಡು ಅಂದ ಅದು ನನಗೆ ಸ್ಕಿನ್ ಔಟ್ ಆಫ್ ಕಂಟ್ರಿಯಿಂದ ಸ್ಕಿನ್ ಪ್ರಾಡಕ್ಟ್ ಹಚ್ಚಿದಂತ ಖುಷಿ ಆಗ್ಬಿಡುತ್ತೆ. ಒಂದು ದಿನ ಹಚ್ಚಿದ್ದೆ ನಾನು ವಾಶ್ರೂಮ್ ಅಲ್ಲಿ, ನಡಿಲಾರೆ ಖುಷಿ, ಸ್ಕಿನ್ ಪ್ರಾಡಕ್ಟ್ ಹಚ್ಬಿಟ್ಟಿದೀನಿ ಅಂತ. ಗ್ಲೋ ಕಾಣುತ್ತಾ ಅಂತ ಒಂದು 3 ಸಲ 10 ಸಲ ನೋಡ್ಕೊಂಡ್ಬಿಟ್ಟು ಕನ್ನಡದಲ್ಲಿ. ಮನೆಯಿಂದ ಹಚ್ಕೊಂಡ್ ಬಂದ ಮೇಲೆ ನಮ್ಮ ಮನೇಲಿ ನೋಡ್ಕೊಂತಿದೀನಿ, 10 ಸಲ ನೋಡ್ಕೊಂಡ್ಬಿಟ್ಟು ಕನ್ನಡದಲ್ಲಿ ಸ್ಕಿನ್ ಚೆನ್ನಾಗ್ ಕಾಣುತ್ತಂತ. ಒಂದು ದಿನ ಹಚ್ಕೊಂಡಿದ್ದು ಇಡೀ ದಿನ ಎಲ್ಲ ಸ್ಕಿನ್ ಚೆನ್ನಾಗ್ ಕಾಣಿತ್ತು, ಅಬ್ಸರ್ವ್ ಮಾಡಿ ನೋಡಿದೀನಿ. ಅದೇ ಸರ್. ಯೋಚನೆ ಮಾಡಿದ್ದು 80,000 ಒಂದು ಲಕ್ಷ ಕೊಟ್ಟು ತರಿಸಿದ್ವಿ, ಔಟ್ ಆಫ್ ಕಂಟ್ರಿ ಮಾಡ್ತಾ ಇದೀವಿ. ಯಾವಾಗ ನಮ್ದು ಇವು ಬಂದ್ಬಿಡ್ತು, ಈ ಚೀಲ ತುಂಬಿಕ್ಕಿದೀವಿ. ಇದು 1 ಲಕ್ಷ ಕೊಟ್ಟು ತರಿಸಿದ್ವಿ ಔಟ್ ಆಫ್ ಕಂಟ್ರಿ. ಇದನ್ ಯಾವಾಗ ಮುಟ್ಬಿಟ್ವು ಬಿಟ್ಟಿವಿ. ಎಷ್ಟು ಕಾಡ್ಸಿ ತರ್ಸಿರೋದು ಗೊತ್ತಾ? ಇವನ್ನ ಖಾಲಿನೇ ಆಗ್ಬಾರ್ದು. ಇನ್ನೊಂದ್ 10 ಇದ್ದಂಗೆ ಯಾರ ಕಲೆ ಬಿದ್ದು ಫೋನ್ ಮಾಡ್ಬಿಡೋದು. ಏನ್ ಮಾಡೋದು, ಅಷ್ಟು ಸ್ಕಿನ್ ಅನ್ನ ಬೆಟರ್ ಮಾಡ್ಕೊಳಕ್ ಇಷ್ಟ. ಒಂದಿನ ಹಂಗೆ ಯುಎಂಎಸ್ಸಿಗೆ ಅಂತ ಲೇಟ್ ಆಗಿ ಹಂಗೆ ಮನೇಲಿ ಇಟ್ಟಿದ್ರಲ್ವಾ, ವಾಶ್ ಮಾಡ್ಕೊಂತಂದಾಗ ಖುಷಿ ಆಗ್ಬಿಟ್ಟಿತ್ತು. ಸ್ಕಿನ್ ಪ್ರಾಡಕ್ಟ್ ನಾನ್ ಔಟ್ ಆಫ್ ಕಂಟ್ರಿಯಿಂದ ಹಚ್ಕೊಂತೀನಿ ಅಂತಂದು ಹಚ್ಕೊಂಡು ಬಂದ್ ಮನೇಲಿ ನೋಡ್ತಾ ಇದೀನಿ. ಇಡೀ ದಿನ ಎಲ್ಲ ಬೆಳಗ್ಗಿಂದ ಸಂಜೆವರೆಗೂ ಹೆಂಗಿರಾಗ್ಲೂ ಹಂಗೆ ಐತೆ. ಮತ್ತೆ ನನಗೆ ಅನಿಸ್ತಾ ಇತ್ತು, ಈ ಪ್ರಾಡಕ್ಟ್ಸ್ ನಾನೇ ಯಾವಾಗ ತರಿಸ್ಕೊಂತೀನಿ, ನಾನೇ ಯಾವಾಗ ಹಚ್ಕೊಂತೀನಿ ಅಂತ. ಬಟ್ ಯಾವಾಗ ಅಂದ್ರೆ ಫಸ್ಟ್ ಗೆ ನಾನು ಸ್ಕಿನ್ ಬೂಸ್ಟರ್ ಟ್ರೈ ಮಾಡಿರೋದು, ವೆಯ್ಟ್ ಲಾಸ್ ಆಗ್ತಾ ಸ್ಕಿನ್ ದಪ್ಪ ಇರ್ತಾ ಇತ್ತು. ಆಮೇಲೆ ಯಾವಾಗ ವೆಯ್ಟ್ ಲಾಸ್ ಆಗ್ತಾ ಆದ್ಮೇಲೆ ಸ್ಕಿನ್ ಶೇಪ್ ಕೂಡ ಬಂತು. ಮತ್ತೆ ಸ್ಕಿನ್ ಬೂಸ್ಟರ್ ತಗೊಂಡ್ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ, ಮುಂಚೆ ನಮ್ಗೆಲ್ಲಾ ಗುಳ್ಳೆ ಆಗ್ತಾ ಇತ್ತು. ಒಂದ್ ವೇಳೆ ಕ್ರೀಮ್ ಹಚ್ತಾ ಇದ್ದೆ, ಕ್ರೀಮ್ ಹಚ್ಚಿದ್ಮೇಲೆ ಫೇರ್ ಅಂಡ್ ಲವ್ಲಿ ಮಾತ್ರ ಹಚ್ತಾ ಇದ್ದೆ, ಸೋಪ್ ಹಚ್ತಾ ಇದ್ದೆ. ಸಂತೂರ್ ಅಂದ್ರೆ ಟಿವಿದಲ್ಲಿ ಯಾವ್ದು ಬಿಟ್ರೆ ಅದು ಸ್ಕಿನ್ ಚೆನ್ನಾಗ್, ಸಂತೂರ್ ಬೇಬಿ, ಸಂತೂರ್ ಮದರ್ ಯಾವ್ದು ಹಚ್ಕೊಂಡ್ ಯಾವ್ದು ಏನ್ ಹೇಳಿದ್ರೆ ಅದನ್ನ ತಗೊಂಡ್ ಹಚ್ಕೊಂಡ್ಬಿಡುತ್ತೆ. ಅಂದ್ರೆ ಅವಾಗಿನ್ ಮಾತ್ರ ಚೆನ್ನಾಗ್ ಕಾಣ್ತಾ ಇತ್ತು. ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಹೊರಗಡೆ ಹೋಗಿ ಧೂಳದಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ, ಇಲ್ಲಿ ಬೆಳ್ಳಗಿರೋದು ಇಲ್ಲಿ ಕರಗಾಗೋದು, ಇಲ್ಲಿ ಬೆಳ್ಳಗಿರೋದು ಇಲ್ಲಿ ಕರಗಾಗೋದು, ಧೂಳು ಎಲ್ಲೆಲ್ಲಿ ಇರುತ್ತೆ ಮಟ್ ಹಾಗೆ ಇರ್ತಾ ಇತ್ತು. ಮತ್ತೆ ವಾಶ್ ಮಾಡ್ಕೊಂಡಿನ ಚೆನ್ನಾಗ್ ಆಗೋದು. ಮಾತ್ರ ಕೈಯಲ್ಲೆಲ್ಲ ಬೆಳ್ಳಗ, ಒಂದ್ ಕಡೆ ಕರಗ, ಸೀಳ್ ಬರೋದು, ಒಡೆದೋಗಿರೋ ತರ ಕಾಣೋದು, ಒಟ್ಟೊಟ್ಟು ಕಾಣೋದು, ಸ್ಕಿನ್ ಆಗ್ತಾ ಇತ್ತು. ಒಂಥರ ಅಲರ್ಜಿನೂ ಅಲ್ಲ, ಅದು ಆ ತರ ಕಾಣ್ತಾ ಇತ್ತು. ಒಟ್ಟೊಟ್ಟೆಲ್ಲ ಎದ್ದಾಳ್ತಾ ಇತ್ತು. ಮತ್ತೆ ಇಲ್ಲಿ ಹಚ್ಕೊಂಡ್ರೆ ಇಲ್ಲಿ ಗ್ಲೋ ಕಾಣ್ತಿದ್ದಿಲ್ಲ, ಇಲ್ಲಿ ಹಚ್ಕೊಂಡ್ರೆ ಇಲ್ಲಿ ಕಾಣ್ತಾ ಇದ್ದಿಲ್ಲ. ಸಾಕಾಗ್ಬಿಟ್ಟಿತ್ತು ಸ್ಕಿನ್ ಇದ್ದು, ಇಷ್ಟೇ ಬಿಡು ಇದು ಅಂತ. ಮತ್ತೆ ಏನ್ ಹೇಳಿದ್ರೆ ಆಲೂಗಡ್ಡೆ, ಆಲೋವೆರಾ ಇವ್ರಿಗೆ ಹೇಳ್ತಿದ್ದೆ, ಎಲ್ಲಿಗೆ ಹೋಗ್ತೀರಾ ತಗೊಂಡ್ ಬಂದ ಆಲೋವೆರಾ ತಗೊಂಡ್ಬಂದು ಫ್ರಿಜ್ ಅಲ್ಲಿ ಸ್ಟಾಕ್ ಇಟ್ಕೊಳ್ತೀನಿ. ಏನ್ ಹೇಳಿದ್ರೆ ಯೂಟ್ಯೂಬ್ ದಲ್ಲಿ ಏನ್ ಸರ್ಚ್ ಮಾಡಿದ್ರೆ ಅದನ್ನ ತೊಳೆದು ಹಚ್ಕೊಳ್ಳೋದು, ಅವಾಗಿಂದ ಮಾತ್ರ ಪೂರ್ತಿಗೆ. ಮತ್ತೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಇದ್ದೆ. ಒಂದಿನೆಲ್ಲ 1000, 2000, 3000 ಕೊಟ್ಟು ಏನೋ ಫಂಕ್ಷನ್ ಇದೆ ಅಂದ್ರೆ ಅವಾಗಿನ ಪೂರ್ತಿ ಮಾತ್ರ ಚೆನ್ನಾಗನ್ನ ಕಾಣ್ಬೇಕು ಬಿಡು ಅಂತಂದು ಸುಮ್ನೆ ಎಷ್ಟು ಸಾವಿರ ಹೇಳಿದ್ರೆ ನಾನ್ ಚೆನ್ನಾಗ್ ಗೋಲ್ಡ್ ಫೇಸ್ ವಾಶು, ಡೈಮಂಡ್ ಯಾವ ಫೇಸ್ ವಾಶ್ ಹೇಳಿದ್ರೆ ಅದು ಚೆನ್ನಾಗ್ ಕಾಣ್ಬೇಕಲ್ಲ, ಅಷ್ಟು ಹೋದ್ರೆ ಹೋಗ್ಲಿ ಅದು ಅವತ್ತಿದೇನೆಲ್ಲ ಚೆನ್ನಾಗ್ ಕಾಣ್ಬೇಕು ಅಂತಂದು ಹಚ್ಕೊಂಡ್ ಬರೋದು. ಮತ್ತೆ ತಿರುಗಿ ಬೆಳಿಗ್ಗೆ ಹಂಗೆ ಹೇಳ್ತಾ ಇದ್ರು, ಚೆನ್ನಾಗ್ ಕಾಣುತ್ತೆ, 1 ವಾರ ಇರುತ್ತೆ, 10 ದಿನ ಇರುತ್ತೆ. ಬಟ್ ಅವಾಗಿನ ಖುಷಿ ಮಾತ್ರ ನೋಡ್ತಾ ಇದ್ದೊಟ್ಟು ಲೈಫ್ ಟೈಮ್ ಇದ್ರ ಮೇಂಟೈನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿದ್ದಿಲ್ಲ. ನೀರ್ ಚೆನ್ನಾಗ್ ಕುಡಿತಾ ಇದ್ದಿಲ್ಲ, ಸ್ಕಿನ್ ಚೆನ್ನಾಗ್ ಮಾಡ್ಕೊಳಕ್ ಏನ್ ಮಾಡ್ಬೇಕಂತ ಕೂಡ ಗೊತ್ತಿದ್ದಿಲ್ಲ, ಯಾರು ಹೇಳ್ಕೊಡೋರು ಕೂಡ ಇದ್ದಿಲ್ಲ. ಬಟ್ ಇಲ್ಲಿ ಕುತ್ಕೊಂಡ್ಮೇಲೆ ನನ್ ಬಾಡಿ ಮೇಲೆ ಯಾವಾಗ ನಾನ್ ಟೈಮ್ ಕೂಡ ಸ್ಟಾರ್ಟ್ ಮಾಡ್ದೆ, ವೆಯ್ಟ್ ಲಾಸ್ ಕೂಡ ಮಾಡ್ಕೊಂಡೆ. ವೆಯ್ಟ್ ಲಾಸ್ ಮಾಡ್ಕೊಂಡ್ಮೇಲೆ ಸ್ಕಿನ್ ಚೆನ್ನಾಗ್ ಮಾಡ್ಕೊಳ್ಳೋದು ಕೂಡ ಕಲ್ತೆ. ಮತ್ತೆ ಇವಾಗ ಔಟ್ ಆಫ್ ಇದು ಹೇಳಿದ್ರಲ್ಲ ಸ್ಕಿನ್ ಪ್ರಾಡಕ್ಟ್ ಏನಂತ ಅಮೇಸಿಂಗ್ ಇತ್ತು. ಅಂದ್ರೆ ಇವಾಗಿಂದ ನಾನು ಅಬ್ಸರ್ವ್ ಮಾಡಿರೋದು, ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನೋ ಕೆಲಸ ಮಾಡ್ತಾ ಇರ್ತೀನೋ ಹಚ್ಕೊಂಡು ಹೋಗಿದ್ದು ಯಾವಾಗ ಸ್ಕಿನ್ ಪಳ ಅಂತ ಇರ್ತದೆ. ಬೆಳಗ್ಗೆ ಹೋಗಿ ಸಂಜೆ ಬಂದ್ರೂ ಅದೇ ಇರುತ್ತೆ. ಎಲ್ಲಿ ಗ್ಲೋ, ಇಲ್ಲಿ ಕರಗಾಗಿರುತ್ತೆ, ಇಲ್ಲಿ ಬೆಳಗಾಗಿರಲ್ಲ, ಇಲ್ಲಿ ಬೆಳಗಾಗಿದೆ, ಇಲ್ಲಿ ಕರಗಾಗಿರುತ್ತೆ. ಬೆಳಗ್ಗೆ ಹಿಂಗ್ ಇರ್ತೀನೋ ಫ್ರೆಶ್ನೆಸ್ ಹಂಗೆ ಇರುತ್ತೆ. ಮತ್ತೆ ಯಾವ್ದು ಮುಂಚೆ ಏನ್ ಹೇಳ್ತಾ ಇದ್ದು ಕಲೆಕಲಾಗಿರ್ಬೋದು, ಉಳ್ಳಾಗಿರ್ಬೋದು, ಮತ್ತೆ ಇಲ್ಲೆಲ್ಲ ಚಳಿಗಾಲ ಬಂದ್ರೆ ಸೀಳ್ ಬರ್ತಾ ಇತ್ತು, ಅದು ಕಾಣ್ತಾ ಇಲ್ಲ. ಮತ್ತೆ ಕಡಿ ಬೆಳಗಾದೆಲ್ಲ ಕಾಣ್ತಾ ಇತ್ತು. ಮತ್ತೆ ಇಲ್ಲೆಲ್ಲ ಕಣ್ಣಿನ ಕಡೆ ಬ್ಲಾಕ್ ಇರ್ತಾ ಇತ್ತು. ಯಾವಾಗ್ಲೂ ಮನೇಲಿ ಅನ್ನೋರು ಬ್ಲಡ್ ಕಡಿಮೆ ಇದ್ರೆ ಆ ರೀತಿ ಕಾಣುತ್ತೆ ಅಂತ ಅನ್ನೋರು ಎಲ್ಲರೂ. ಹೌದೇನು ಬ್ಲಡ್ ಕಡಿಮೆ ಐತೆ ಅಂತ ಅನ್ಕೊಂಡು. ಬಟ್ ಇವಾಗ ಯಾವಾಗ ಸ್ಕಿನ್ ಬೂಸ್ಟರ್ ಇದು ಹಚ್ಕೊಂಡ್ಮೇಲೆ ಏನಿಲ್ಲ, ಫೇಸ್ ಓವರ್ ಬಾಡಿ ತಲೆ ಭಾಗದಿಂದ ಕಾಲ್ ಭಾಗದವರೆಗೂ ಒಂದೇ ಗ್ಲೋ ಇದೆ, ಒಂದೇ ಕಲರ್ ಇದೆ, ಎಲ್ಲಿ ಕರಗಿಲ್ಲ ಎಲ್ಲಿ ಬೆಳ್ಳ. ಇದು ನಾನು ಅಬ್ಸರ್ವ್ ಮಾಡಿ. ಥ್ಯಾಂಕ್ ಯು. ಇದು ಅಲ್ವಾ ನಿಮ್ದು? ಓಕೆ, ಇರ್ಲಿಲ್ಲ, ಟೈಮ್ ಆಗಿದೆ. ಸ್ವಲ್ಪ ಹೇಳ್ಬೇಕು ಅಷ್ಟೇ. ಥ್ಯಾಂಕ್ ಯು ಸರ್, ಅಪರ್ಚುನಿಟಿ ಕೊಟ್ಟಿದ್ದು. ನಾವು ಮುಂಚೆ ಅದೇ ನ್ಯೂಟ್ರಿಷನ್ ಕ್ಲಬ್ಗೆ ಬರಕ್ಕಿಂತ ಮುಂಚೆ ಎಲ್ಲ ವೇಟ್ ಲಾಸ್ ಆಗ್ತಿತ್ತು, ಎಲ್ಲ ಆಗ್ತಿತ್ತು. ಆದ್ರೆ ಸ್ಕಿನ್ ಬಗ್ಗೆ ಅಂದ್ರೆ ನಾವು ಮದುವೆ ಸಮಾರಂಭ ಹೋದಾಗಷ್ಟೇ ಪ್ಯಾರಲಲ್ಲಿ ಹಚ್ಕೊಂಡ ಅದು ಹಚ್ಕೋತಿದ್ದು. ಆಮೇಲೆ ನಾವು ಬೇರೆ ಟೈಮಿಗೆಲ್ಲ
ಅಲೋವೆರಾ, ಲಿಂಬೆಕಾಯಿ ಏನೇನೋ ಒಂದ್ ಸ್ವಲ್ಪ ತಿಕ್ಕಿ ಏನ್ ಮಾಡಿದ್ರು ಬಿ ಅದು ಬೆಳಗ್ ಆಗ್ತಿದ್ದಿಲ್ಲ. ಅಂದ್ರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರ್ತಿತ್ತು, ಕೆಲಸದ ಒತ್ತಡ, ಆಮೇಲೆ ಅಭ್ಯಾಸಗಳು ಏನು ಅಂದ್ರೆ ಟೀ ಕಾಫಿ ಜಾಸ್ತಿ ಇತ್ತು. ಆಮೇಲೆ ಸರ್ ಇದು ಶೇರ್ ಆಪ್ಷನ್ ಕೊಡಿ, ಹಂಗೆ ಇದು ಮಾಡ್ತೀನಿ ಹಂಗೆ. ಯಾಕಂದ್ರೆ ಅಭ್ಯಾಸಗಳು ಇರೋದ್ರಿಂದ ನನ್ಗೆ ಯಾವ ತರ ಏನಿರ್ಬೇಕು ಅಂತ ಗೊತ್ತಿಲ್ಲ. ಬಿಫೋರ್ ಅಂದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಯಾವಾಗ ನಾನು ವೇಟ್ ಲಾಸ್ ಆಗ್ತಾ ಅಲ್ಲಿ ನನ್ ಮುಖ ನೋಡಿ ಯಾವ ತರ ಅಂದ್ರೆ ವೈಡ್ನಿಂಗ್ ಇದ್ದಿದ್ದು ಹಿಂಗ ಸ್ಟ್ರೇಟ್ ಆಗ್ಲಿಕ್ಕೆ ಬರ್ತು. ಅಂದ್ರೆ ನಂದು ಮುಖ ಹಿಂಗ ಅಡ್ಡಾಲ್ ಇದ್ದಿದ್ದು ಹಿಂಗ್ ವೈಡ್ನಿಂಗ್ ಆಗೋದು ಹಿಂಗ್ ಸ್ಟ್ರೇಟ್ ಆಗೋದ್ ಬರ್ತು. ಅಂದ್ರೆ ಯಾವಾಗ ನನ್ ಸ್ಕಿನ್ ಡಾರ್ಕ್ನೆಸ್ ಎಲ್ಲ ಸಿಕ್ಕಾಪಟ್ಟಿ ಇರೋದು, ಎಲ್ಲ ಬ್ಲಾಕ್ ಇರೋದು, ಆಮೇಲೆ ಮೊಡವೆ ಬರೋದು ಜಾಸ್ತಿ, ಆಮೇಲೆ ಇಲ್ಲಿ ಕೆಳಗಡೆ ಎಲ್ಲ ಡಾರ್ಕ್ನೆಸ್ ಇರೋದು. ಅಂದ್ರೆ ಚಸ್ಮಾ ಫ್ರೇಮ್ ಹಿಡ್ಕೋತಿಲ್ಲ ಅದಕ್ಕಾಗ್ಯದೇನೋ ಅನ್ಕೋತಿದ್ದೆ. ಇಲ್ಲ ಅಂದ್ರೆ ನಂಗೆ ನಿದ್ದೆ ಆಗ್ತಿದಿಲ್ಲ, ಜಾಸ್ತಿ ನಿದ್ದೆ ಬರ್ತಿದ್ದಿಲ್ಲ, ಮೋಷನ್ ಆಗ್ತಿದ್ದಿಲ್ಲ. ಯಾವಾಗ ಈ ತರ ವೇಟ್ ಲಾಸ್ ಮಾಡ್ಕೊಂಡು ನನ್ ಸ್ಕಿನ್ ಬೂಸ್ಟರ್ ಅಂದ್ರೆ ಗೊತ್ತಿಲ್ಲ ನನ್ಗೆ ಇನ್ನರ್ ಅಂದ್ರೆ ಸ್ಕಿನ್ ಬೂಸ್ಟರ್ ಬಂದ್ಬೇಕ ಔಟರ್ ಬಿ ಹಾಕ್ಲಿಕ್ಕೆ. ಅಂದ್ರೆ ಇದು ಆಗ್ತಾ ಆಮೇಲೆ ಇದು ಕ್ಲೆನ್ಸರ್ ಅದೇ ಅಲ್ಲ. ಆಮೇಲೆ ನಾನು ಮುಂಚೆ ಎಲ್ಲ ಗೊತ್ತಿದ್ದಿಲ್ಲ, ಬೇಸಿಕ್ ಟ್ರೈನಿಂಗ್ ಅಂದಾಗೆ ಶೇವಿಂಗು ಮಾಡ್ಕೋಬಹುದು ಅಂತ ಅಂದಾಗ ನಾನೇನಿದೆ ಈಗ ಏನಿದ್ರೆ 2 ನಿಮಿಷನಾಗ ಏನಾದ್ರೆ ಮುಂಚೆ ಎಲ್ಲ ಹಿಂಗ ಮಾಡ್ಕೊಂಡು ಇದಾಗ್ತಿತ್ತು. ಈಗ ಶೇವಿಂಗ್ ಮಾಡ್ಕೋಬೇಕಾದ್ರೆ ಈಸಿ, ಏನಂದ್ರೆ ಹಿಂಗ್ ಒಂದ್ ಟ್ರಿಪ್ ಹಾಕೋದು, ಹಿಂಗ ನೀರ್ ಹಾಕೋದು, ಹಿಂಗ ಹೇಳ್ಬಿಡೋದು 2 ನಿಮಿಷನಾಗ ಆಗುತ್ತೆ. ಅದ್ರ ಮುಂಚೆ ಎಲ್ಲ 10 ನಿಮಿಷ ಆಗೋದು, ಈಗ 2 ನಿಮಿಷ ಆಗುತ್ತೆ. ತುಂಬಾನೇ ಖುಷಿ ಆಗುತ್ತೆ. ಆಮೇಲೆ ಸ್ಪ್ರೇ ಹೊಡ್ಕೊಂಡಂತೂ ದಿನವಿಡೀ ಫ್ರೆಶ್ನೆಸ್ ಇಲ್ಲ. ಮೊದಲೆಲ್ಲ ಆತರ ಇದ್ದಿದ್ದಿಲ್ಲ. ಫ್ರೆಶ್ನೆಸ್ ನನ್ಗೆ ಒಂಥರ ಸ್ಮೆಲ್ ಬರೋದ್ನಾಗ ಈಗ ಸಿಕ್ಕಾಪಟ್ಟಿ ನನಗೆ ಖುಷಿ ಆಗತ್ತೆ. ಆಮೇಲೆ ನನ್ ಮುಖ ನಾನು ನೋಡ್ಕೊಳಕ್ಕೆ ಇದಾಗತ್ತೆ. ಯಾಕಂದ್ರೆ 44 ವರ್ಷ ಇದ್ದಿದ್ದು ಆ ತರ ಸ್ಟ್ರೆಸ್ ಲೆವೆಲ್, ಈಗ 50 ವರ್ಷ ಆದ್ರೂ ಬಿ ನನ್ ಸ್ಕಿನ್ ಒಂದ್ ಜರ ಬಿ ಡಾರ್ಕ್ನೆಸ್ ಇಲ್ಲ, ಪಿಂಪಲ್ಸ್ ಇಲ್ಲ. ಆಮೇಲೆ ಮುಂಚೆ ಎಲ್ಲ ನನ್ ಮುಖ ನೋಡ್ಕೋಬೇಕಂದ್ರೆ ಸಿಕ್ಕಾಪಟ್ಟಿ ನಾನ್ ತಯಾರಿ ಆಗ್ಬೇಕಾಗಿತ್ತು. ಫ್ಯಾರಲ್ ಅಜ್ಜಾದು ಎಲ್ಲ ಲೆಗಂಡ್ ಹೋಗೋದಂದ್ರೆ ಅದು ಗೊತ್ತಿಲ್ಲ, ಅಲ್ಲಿ ರೆಡಿ ಆಗಿ ನಿಂದಿರ್ಬೇಕಲ್ಲ, ನನ್ ಫೋಟೋ ಚೆನ್ನಾಗಿ ಬರ್ಬೇಕಲ್ಲ ಅಂತಿದ್ದೆ. ಈಗ ಏನು ಮಾಡ್ಕೊಲ್ಲ, 2 ನಿಮಿಷನಾಗ ಕ್ಲೆನ್ಸರ್, ಆಮೇಲೆ ಫೇಶಿಯಲ್, ಆಮೇಲೆ ಸಿರಮ್ ಎಲ್ಲ ವಿದಿನ್ 10 ನಿಮಿಷ ರೆಡಿನೇ ಆಗ್ಬಿಡ್ತೀನಿ. ಅಷ್ಟು ಖುಷಿ ಆಗುತ್ತೆ. ಥ್ಯಾಂಕ್ಸ್ ಸರ್, ನಮ್ ಕೋಚ್ ಕಮ್ಯುನಿಟಿ ಗ್ರೂಪ್ ನಾಗ ಇದ್ದಿದ್ದಕ್ಕೆ ಪಡ್ಕೊಳ್ತಾಯಿತ್ತು. ಥ್ಯಾಂಕ್ ಯು ಸರ್ ವಿಸಿಟ್ ಕೇಳಕ್ಕೆ. ಆಯ್ತಾ ನಿಂದು? ಥ್ಯಾಂಕ್ ಯು ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾನು ಕೂಡ ಫಸ್ಟ್ ಅಂದ್ರೆ ನನ್ನ ಮೊದ್ಲಿಂದು ಸ್ಕಿನ್ ನೋಡಿದ್ರೆ ಬ್ಲಾಕ್ ಇತ್ತು ಸರ್. ಅಂದ್ರೆ ಕುತ್ತಿಗೆ ಭಾಗ ಎಲ್ಲ ಕಪ್ಪು, ಇಷ್ಟಿಷ್ಟು ದಪ್ಪ ಮೆತ್ಕೊಂಡ್ಬಿಟ್ಟಿತ್ತು. ಮತ್ತೆ ಅವು ಎಲ್ಲ ನರುಳು ಮತ್ತೆ ಕೊಂಕಳದಲ್ಲೆಲ್ಲ ಅವು ಬ್ಲಾಕ್ ಆಗ್ಬಿಟ್ಟಿತ್ತು. ಆ ತರ ಎಲ್ಲ ಬಾಳ ಆಗಿತ್ತು. ಮತ್ತೆ ಹಳೇದು ನನ್ಗೆ ಏನಂದ್ರೆ ಬಿಫೋರ್ ನಾನು ಸಣ್ಣವಳಿದ್ದಾಗ ಮಡವೆಗಳೇ ಆಗಿ ಅವು ಕಲೆಗಳು ಹಂಗೆ ಉಳ್ಕೊಂಡ್ಬಿಟ್ಟಿದ್ವು, ಅಸಲು ಹೋಗ್ತಿದ್ದೇನೆ ಇಲ್ಲ. ನನ್ಗೆ ಹೇಳ್ತಿದ್ರು ಆಲೋವೆರಾ ಹಚ್ಕೋ ಅಂತಂದೇಳಿ. ಅದನ್ನೇನು 2 ದಿನ 3 ದಿನ ಎಲ್ಲಿದ್ದಂತ ಹುಡ್ಕೊಂಬರ್ಬೇಕು, ಹುಡ್ಕೊಂಬಂದ್ ಅದ್ಮೇಲೆ ಸ್ಟಾಕ್ ಮಾಡ್ಕೊಂಡು ದಿನ ಅದ್ರದ್ದೇ ಒಂದ್ ಕೆಲ್ಸ ಎಲ್ಲಿ ಮಾಡ್ಲಿ ಅಂತಂದೇಳಿ ಮೊದ್ಲೇ ಲೇಜಿ, ಅದನ್ನೆಲ್ಲ ಹಚ್ಕೊಳಕ್ ಆಗ್ತಿದ್ದಿಲ್ಲ, ಮಾಡಕ್ ಆಗ್ತಿದ್ದಿಲ್ಲ ನನಗೆ. ಇದ್ರೆ ಇರ್ಲಿ ಬಿಡು ಅಂತಂದ್ ಸ್ಕಿನ್ ಮೇಲೆ ಒಂದ್ ತಟ್ಗೂ ಇಂಟ್ರೆಸ್ಟ್ ಇದ್ದಿಲ್ಲ ಸರ್. ಯಾಕಂದ್ರೆ ಯಾರ್ ಮಾಡ್ಕೊಂತ ಕುತ್ಕೊಂತಾರ, ಇರೋದ್ ಇರ್ತತ್ ಬಿಡು ಅಂತಂದೇಳಿ ಹಂಗ್ ಲೇಜಿ ಆಗ್ಬಿಟ್ಟಿದ್ದೆ. ಯಾವಾಗ ಈ ಗ್ರೂಪಿಗೆ ಬಂದು ವೇಟ್ ಲಾಸ್ ಮಾಡ್ತಾ ನನ್ ಕುತ್ತಿಗೆ 20 kg ವೇಟ್ ಲಾಸ್ ಆದಲ್ಲ, ಕುತ್ತಿಗೆ ಭಾಗ ಇರ್ತಕ್ಕಂಥ ಕಪ್ಪೆ ಹೋಗ್ಬಿಡ್ತು. ಅಸಲು ಅಲ್ಲಿ ಏನೇನು ಕಪ್ಪೆ ಇಲ್ಲ. ಮತ್ತೆ ಅವು ನರೂಲಿ ಆಗಿದ್ವಲ್ಲ, ಅವು ಉದ್ರೆ ಹೋಗ್ಬಿಟ್ಟವ, ಗೊತ್ತೇ ಇಲ್ಲ ನನಗೆ. ಹೆಂಗ್ ಹೋದ್ವು ಅನ್ನೋದೇ ಗೊತ್ತಿಲ್ಲ. ಮತ್ತೆ ಕೊಂಕಳ ಭಾಗದಾಗೆಲ್ಲ ಬ್ಲಾಕ್ ಇರ್ತಿತ್ತು, ಕೆಟ್ಟ ಸ್ಮೆಲ್ ಬರ್ತಾ ಇತ್ತು. ಮತ್ತೆ ಅಂಡರ್ ಆರ್ಮ್ಸ್ ರೋಲರ್ ಹಚ್ತಾ ಇದ್ದೆ ನಾನು. ಯಾಕಂದ್ರೆ ಮಕ್ಳಾಗ ನಮ್ ಫ್ರೆಂಡ್ಸ್ ಅವ್ರು ಇವ್ರು ಇದ್ದಾಗ ಹೇಳಾರು ಸ್ಮೆಲ್ ಬರ್ತದ್ ನೋಡು ಅಂತ. ನನ್ಗೆ ಅವಾಗ ಗೊತ್ತಾಗ್ತಿತ್ತು, ಹೌದಾ ಇವ್ರು ಹಿಂಗ್ ಹೇಳ್ತಾರಂತ. ಅದನ್ನು ಯೂಸ್ ಮಾಡಿ ನೋಡ್ದೆ. ಏನು 1% ಸರಿವಾಗಿಲ್ಲ. ಯಾವಾಗ ವೇಟ್ ಲಾಸ್ ಆದೆ ಅದೆಲ್ಲ ನಾರ್ಮಲ್ ಆಗಿ ಹೆಲ್ಪ್ ಆಯ್ತು. ಮತ್ತೆ ಸ್ಕಿನ್ ವೇಟ್ ಲಾಸ್ ಆಗ್ತಾ ನನಗೆ ಒಂಥರ ಚರ್ಮ ಟೈಟ್ನೆಸ್ ಅನಿಸ್ಲಿಲ್ಲ. ಟೈಟ್ ಆಗ್ಲಿಲ್ಲಲ್ಲ, ಅವಾಗ ಸ್ಕಿನ್ ಬೂಸ್ಟರ್ ಆಡ್ ಮಾಡ್ಕೊಂಡೆ ನಾನು. ಡೈಲಿ ಒಂದೊಂದ್ ಸ್ಯಾಸಿ ಹಾಕೊಂಡು ಸ್ಯಾಸೆಟ್ ಹಾಕೊಂಡು ಕುಡಿತಾ ಇದ್ದೀನಿ ಸರ್ ನಾನು. ನಮ್ಮನೆಗ ನಾನು ಅಂತಲ್ಲ, ನಮ್ಮನೆಗ 5 ಜನನು ಸ್ಕಿನ್ ಬೂಸ್ಟರ್ ಕುಡಿತೀವಿ. ಅಂದ್ರೆ ಸ್ಕಿನ್ ಬೂಸ್ಟರ್ ಅಂದ್ರೆ ತುಂಬಾ ಇಷ್ಟ ಎಲ್ಲರಿಗೂ. ಬೆಳಿಗ್ಗೆ ಫ್ರೆಶ್ ಜೊತೆಗೆ ಹಾಕೊಂಡೆ ಮಾರ್ನಿಂಗ್ ಸ್ಕಿನ್ ಬೂಸ್ಟರ್ ಇಂದಾನೆ ನಾವು ಸ್ಟಾರ್ಟ್ ಮಾಡೋದು. ಎಲ್ಲರೂ ಸ್ಕಿನ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ಮತ್ತೆ ಇನ್ನರ್ ನ್ಯೂಟ್ರಿಷನ್ ಕೊಡ್ಬೇಕಂತಂದ್ರೆ ಸ್ಕಿನ್ ಬೂಸ್ಟರ್ ಆಡ್ ಮಾಡಿದ್ವಿ. ಅವಾಗ ನನಗೆ ಸ್ಕಿನ್ ಟೈಟ್ ಅನಿಸ್ತು, ಗ್ಲೋ ಬರಕ್ ಸ್ಟಾರ್ಟ್ ಆಯ್ತು. ಚೆನ್ನಾಗ ಎಷ್ಟು ಕಪ್ಪಿದ್ದೆ ನನಗೆ ನೋಡ್ಕೊಳಕ್ಕೆ ಹಳೆ ಫೋಟೋಕ್ಕೂ ಈಗಿನ ಫೋಟೋಕ್ಕೂ ತುಂಬಾ ವ್ಯತ್ಯಾಸ ಆಗ್ತತೆ. ಆಮೇಲೆ ಮುಖ ಊದ್ಕೊಂಡ್ಬಿಟ್ಟಿತ್ತು, ನಂದು ಒಂಥರ ತಟ್ಟೆ ತರ ಆಗೋಗ್ಬಿಟ್ಟಿತ್ತು. ಆ ತರ ಇತ್ತು. ಇವಾಗ ಈ ಸ್ಕಿನ್ ಸಖತ್ತಾಗೈತಿ. ನೋಡ್ಕೊಳಕ್ಕೆ ನನಗೆ ಎಷ್ಟು ಇಷ್ಟ ಆಗ್ತತೆ ಅಂದ್ರೆ, ನನ್ಗೆ ಹೇಳ್ತಾರೆ ಹೊರಗಡೆ ಹೋದ್ರೆ ನಿನ್ ಮಕ್ಳ ಸ್ಕಿನ್ಗಿನ್ನ ನಿಂದೆ ಸ್ಕಿನ್ ಚೆನ್ನಾಗೈತೆ, ನಿಮ್ ಮಕ್ಳಿಗಿನ್ನ ನೀನೇ ಚೆನ್ನಾಗ್ ಕಾಣಿಸ್ತೀಯ ಅಂತ ಅನ್ನಕೊಂತಾರೆ ಇವಾಗ ಹೊರಗಡೆ ಹೋದ್ರೆ.
ಆ ಸ್ಕಿನ್ ಹಗ್ಲೆಲ್ಲ ನೋಡ್ಕೊಳಕ್ಕೆ ತುಂಬಾ ಇಷ್ಟ ಆಗ್ತತೆ. ಮೊದ್ಲೆಲ್ಲ ಇರ್ಲಿ ಬಿಡು ಹೋಗ್ಲಿ ಬಿಡು ನಮ್ದೇನು ಮದ್ವೆ ಆಯ್ತು ಇನ್ನೇನ್ ಮಕ್ಳು ಆದ್ವು ಅವ್ರಿಗೆ ನೋಡ್ಕೊಂಡ್ರೆ ಸಾಕಂತ ಸ್ಕಿನ್ ಮೇಲೆ 1% ನನ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ. ಯಾವಾಗ ಸ್ಕಿನ್ ಪ್ರಾಡಕ್ಟ್ ಬಿಟ್ರಲ್ಲ ಅವಾಗ ಈ ಪ್ರಾಡಕ್ಟ್ಸ್ ತಗೊಂಬಂದಿದ್ ನಾನು. ಇವನ್ 4 ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ನಮ್ಮ ಮನೆಗೆ. ಎಲ್ರು ಸರ್ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಬೆಳಿಗ್ಗೆ ಇದನ್ನೇ ಯೂಸ್ ಮಾಡ್ತೀವಿ. ಮತ್ತೆ ಹೊರಗಡೆ ಹೋಗ್ತೀನಲ್ಲ ನನ್ಗೆ ಬೆಳಿಗ್ಗೆ ಸ್ನಾನ ಮಾಡ್ದಾಗ ಹಚ್ಕೊಂಡಿದ್ದು ಸೀದಾ ನಾನು ನೈಟ್ 10-11 ಗಂಟೆಗೆ ಬಂದ್ರು ಕೂಡ ಮಕ್ಕ ಇವಾಗಿನ ತೊಳ್ಕೊಂಡಿದ್ದು ಅಂದ್ರೆ ಫ್ರೆಶ್ನೆಸ್ ಇರೋದ್ ಕಾಣಿಸ್ತತೆ ಸರ್. ಯಾಕಂದ್ರೆ ಈ ಪ್ರಾಡಕ್ಟ್ಸ್ ಈ ಸ್ಕಿನ್ ಪ್ರಾಡಕ್ಟ್ಸ್ ಇವೆಲ್ಲ ಸಿಕ್ಕಿಲ್ಲ ಅಂದಿದ್ರೆ ನಾವ್ ಹೆಂಗೆಲ್ಲ ಇದ್ಬಿಡ್ತಿದ್ವಿ, ಹೊರಗಡೆನೆ ಬೇರೆನೆ ಇರ್ತಿದ್ವಿ ಅಂತ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಈ ಗ್ರೂಪ್ ಕರ್ಕೊಂಡ್ ಬಂದಿದ್ದಕ್ಕೆ. ನಿಮಗೂ ಪ್ರೇಮ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್, ಮಾಧುಸ್ಗೆ ತುಂಬಾ ಥ್ಯಾಂಕ್ಸ್. ತುಂಬಾ ಎಲ್ಲ ಹೇಳಿದ ಇದೆ, ಸ್ಟೋರಿ ಹೇಳ್ತಾ ಇದ್ರೆ ಇದು ಟೈಮ್ ಬರಾದ್ಮೇಲೆ ಜನಕ್ಕೆ ಒಂದು ಟೈಮ್ ಅಂತ ಕೊಟ್ಟಿರ್ತಾರೆ, ಟೈಮ್ ಮೀರಿದ್ಮೇಲೆ ಚೆನ್ನಾಗಿರುತ್ತೆ. ಅದೆಲ್ಲ ಕರೆಕ್ಟ್ ಅಷ್ಟೇ ಇರುತ್ತೆ. ಮಿಕ್ಕರೆಲ್ಲ ಮತ್ತೆ ಕೇಳೋಣ. ಓಕೆ, ನಾನು ಅನ್ಕೊಂಡಿನಿ ಮಂಗಳವಾರ ಇದೇ ಮಾಡ್ಬೇಕಂತ, ಮಂಗಳವಾರ ಇದನ್ನೇ ಮಾಡ್ಬೇಕಂತ. ಯಾಕಂದ್ರೆ ಮಕ್ಕಳದ್ ಒಂದಿನ ಮತ್ತೆ ಸ್ಕಿನ್ ಒಂದಿನ. ಕೈ ಮಂಡಿ ನೋವು ಕಂಡಿ ನೋವು ಅವೆಲ್ಲ ಆಗ್ತಿರ್ತವೆ, ಕಾಮನ್. ಅವೆಲ್ಲ ಹೊರಗಡೆ ಚೆಕ್ ಮಾಡ್ಸೋಣ, ಪ್ರಾಬ್ಲಮ್ ಇಲ್ಲ, ಸರಿ ಮಾಡೋಣ. ಅಲ್ಲ ದಿನಾಲ್ ಅದನ್ನೇ ಮಾತಾಡೋದು ಚೆನ್ನಾಗಿರಲ್ಲ. ಯಾರಿಗೆ ಸ್ಕಿನ್ ಚೆನ್ನಾಗಿರ್ಬೇಕಂತ ಆಸೆ ಇದೆ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇರುವಾಗ ನಿಮ್ಗೆ ಬ್ಯೂಟಿಫುಲ್ ಪ್ರಪಂಚದಾಗಿರೋದು, ಚೆನ್ನಾಗಿ ಎಲ್ಲದನ್ನ ಅನುಭವಿಸ್ಬೇಕು ನಿಮ್ ಲೈಫಲ್ಲಿ. ಓಕೆ, ಯಾವ್ದೋ ಒಂದ್ ಸಣ್ಣ ವಿಷಯ ತಗೊಂಡು ನನಗೆ ಇದು ಸ್ಕಿನ್ ಚೆನ್ನಾಗಿಲ್ಲ, ನನಗೆ ಇದೇ ಒಂದು ಚೆನ್ನಾಗಿರ್ಬೇಕಿತ್ತು ಹಂಗಿಲ್ಲ, ಎಲ್ಲ ಚೆನ್ನಾಗಿ ಆಗುತ್ತೆ. ಟೈಮ್ ತಗೊಳುತ್ತೆ, ಟೇಕ್ ಟೈಮ್. ಓಕೆ, ನಿಮ್ಗೆ ಗೊತ್ತಿಲ್ಲ, ನೀವೆಲ್ಲ ನೆನಪಿಲ್ಲ ಅನ್ಸುತ್ತೆ. ನೀವು ಬರುವಾಗ ನಿಮ್ಗೆ ಸ್ಕಿನ್ ಸರಿ ಮಾಡ್ಕೊಳ್ಳಿ ನೀವೇನು